ಶ್ರೀರಂಗಪಟ್ಟಣದ ಬಿಜೆಪಿ ನಾಯಕ ಸಚ್ಚಿದಾನಂದ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ನರೇಂದ್ರ ದಾಮೋದರ ದಾಸ್ ಮೋದಿ BS ಯಡಿಯೂರಪ್ಪ ಅವರ ದರ್ಶನ ಆಗುತ್ತೆ. ಸರ್, ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ ಅಂತ. ಮನೇಲಿ ಕಾರ್ ಯಾಕೆ ಜಾಸ್ತಿ ಅಂದ್ರೆ ನಾವು ಜಾಸ್ತಿ ಜನ ಇದೀವಿ. ವಿಜೇಂದ್ರ ಅವರು ನಾಟಿ ಹಾಕಕ್ಕೆ ಬಂದಾಗ ಹೊಸ ಟ್ರಾಕ್ಟರ್ ಇದನ್ನ ಅವರೇ ಡ್ರೈವ್ ಮಾಡುತ್ತೆ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿ. ಎತ್ತಿನ ಗಾಡಿನ ನಮ್ಮ ಹತ್ರ ದರ್ಶನ ನಂತರ ಹತ್ರ ಒಂದೇ ತರ ಇದೆ. ದರ್ಶನ್ ಸರ್ ಹತ್ರನೂ ಸೇಮ್ ಇದೆ. ಸೇಮ್ ಇದೆ. ಮೇಡಮ್ ಮತ್ತು ನಿಮ್ಮ ಈ ದಾಂಪತ್ಯ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಭಾರಿ ಆಸಕ್ತಿ. ಯಾಕೆಂತಂದ್ರೆ ಅವ್ರೇನು ಸಾಮಾನ್ಯದವರಲ್ಲ, ಅವರು ಕೂಡ ತಹಶೀಲ್ದಾರ್ ಆಗಿರುವಂತವ್ರು. ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವರ ಫೋಟೋನ ಹಾಕೊಂಡಿದ್ದೀರಿ. ನಾನು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಅವ್ರ ಆಸೆ. ಹೇಳ್ತಾ ಇದ್ರಿ ಸರ್, ಎಂಗೇಜ್ಮೆಂಟ್ ಅಲ್ಲಿ ಆಗ್ಲಿ ಅಥವಾ ಮದುವೆ ಸಂಭ್ರಮದಲ್ಲಾಗ್ಲಿ ತಂದೆಯವರು ಇರ್ಲಿಲ್ಲ ಅಂತ. ತುಂಬಾ ಜನಕ್ಕೆ ಪಾಪ ಆ ತರದಲ್ಲಿ ಕಾಡ್ತಾ ಇರುತ್ತೆ, ನಮಗೆ ತಂದೆ ಇರ್ಬೇಕಾಗಿತ್ತು, ಅವ್ರು ಇರ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು. ಬಹಳ ಆರೋಗ್ಯವಾಗಿದ್ರು. ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿತ್ತು. ಯಾವುದು ನಿನ್ನ ಫೇವ್ರೇಟ್ ಟ್ರಿಪ್ ಅಪ್ಪನ ಜೊತೆ ಹೋಗಿದ್ದು? ದುಬೈ. ಏನಾಗ್ತೀಯ ದೊಡ್ಡವನಾಗಿ? ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ. ಬೆಳ್ಳಿ ಪರ್ವ ಹೇಗಿತ್ತು ಸರ್ ಆ ಕ್ಷಣ? 25 ವರ್ಷಗಳು ಪೂರೈಸಿದಂತಹ ಸಂಭ್ರಮ ಅದು. ಒಂದು ಸುಸಂದರ್ಭ ನಾನ್ ಮಾಡ್ಲಿಕ್ಕೆ ಅವ್ರ ಅವಕಾಶ ಮಾಡಿಕೊಟ್ರು. ನನ್ನ ಕ್ಷೇತ್ರದಲ್ಲೇ ಕನಿಷ್ಠ ಒಂದು 50,000 ಜನ ಸೇರಿದ್ರು ಆ ಕಾರ್ಯಕ್ರಮಕ್ಕೆ. ಅಷ್ಟೇ ಪ್ರೀತಿ ಇಂದ ದರ್ಶನ್ ಅಣ್ಣವರು ಒಂದು 4-5 ಗಂಟೆಗಳ ಕಾಲ ಆ ಕಾರ್ಯಕ್ರಮದಲ್ಲಿ ಇದ್ರು. ತುಂಬಾ ಜನ ಕ್ಷೇತ್ರದಲ್ಲಿ ಓಡಾಡಲ್ಲ ಸರ್, ಸೋತ್ರೆ ಸೈಲೆಂಟ್ ಆಗಿ ಸುಮ್ಮನೆ ಇದ್ ಬಿಡ್ತಾರೆ, ಪಾಪ ಏನು ಮಾಡಕ್ ಹೋಗಲ್ಲ. ಡೈಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಿ ಅಂತ? ನಾನು ಕನಿಷ್ಠ 350-400 ಕಿಲೋಮೀಟರ್ ಆನ್ ಅಂಡ್ ಅವರೇಜ್ ಪ್ರತಿದಿನ ಓಡಾಡ್ತೀನಿ. ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಶ್ರೀರಂಗಪಟ್ಟಣದ ಬಿಜೆಪಿ ನಾಯಕ ಸಚ್ಚಿದಾನಂದ್ ಅವರ ಹೋಮ್ ಟೂರ್ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತದ್ದು ಅವರ ಅದ್ಭುತ ಬಂಗ್ಲೆ. ಸೊ ಇದು ಅವರ ಮನೆಯ ಎಂಟ್ರೆನ್ಸ್. ನೋಡಬಹುದು, ತುಂಬಾ ವಿಶಾಲವಾದಂತಹ ಪ್ರದೇಶ. ನಮಗೆ ಎಂಟರ್ ಆದ ತಕ್ಷಣ ನರೇಂದ್ರ ದಾಮೋದರ ದಾಸ್ ಮೋದಿ ಅವರ ದರ್ಶನ ಆಗುತ್ತೆ. ಮತ್ತೊಂದು ಕಡೆ ರಾಜ್ಯ ಕಂಡಂತಹ ಧೀಮಂತ ನಾಯಕ BS ಯಡಿಯೂರಪ್ಪ ಅವರ ಒಂದು ಪೋಸ್ಟರ್ ಇರುವಂತದ್ದನ್ನ ನೀವು ಗಮನಿಸಬಹುದು. ತುಂಬಾ ಅದ್ಭುತವಾಗಿ ಮನೆಯನ್ನ ಡಿಸೈನ್ ಮಾಡಿದ್ದಾರೆ ಮತ್ತು ಇವೆಲ್ಲವೂ ಕೂಡ ಅವರದ್ದೇ ಕಾರುಗಳು. ಪ್ರಚಾರ ವಾಹನ ಕೂಡ ಇದೆ. ಸೊ ಎಲ್ಲಾ ವಿಚಾರಗಳ ಕುರಿತಾಗಿ ಸಚ್ಚಿದಾನಂದ್ ಅವರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ. ಇದು ಅವರ ಬ್ಯೂಟಿಫುಲ್ ಪ್ಯಾಲೇಸ್. ಮತ್ತು ಇನ್ನೊಂದು ವಿಶೇಷ, ಅಲ್ಲಿ ಮೇಲ್ಗಡೆ ಜೇನುಗೂಡು ನೋಡಿ, ಎಷ್ಟು ಅದ್ಭುತವಾಗಿ ಜೇನು ಕಟ್ಟಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ದೃಶ್ಯ. ಸೊ ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಮತ್ತು ಎಡಭಾಗದಲ್ಲಿ ನಿಮಗೆ ಗಾರ್ಡನ್ ಸ್ಪೇಸ್ ಕಾಣ ಸಿಗತ್ತೆ, ಕಂಪ್ಲೀಟ್ ಹಸಿರ ವಾತಾವರಣ. ಮತ್ತೊಂದು ಕಡೆ ಆಪೋಸಿಟ್ ನಲ್ಲೇ ಈ ಕಡೆ ನೀವು ಬಲಭಾಗದಲ್ಲಿ ನೋಡಿದ್ರೆ ಒಂದು ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ. ಇಲ್ಲಿ ಕಾರುಗಳೆಲ್ಲವನ್ನು ಕೂಡ ನಿಲ್ಲಿಸಿದ್ದಾರೆ. ಮತ್ತು ಈ ಜಾಗದಲ್ಲೇ ವಿವಿಧ ಕಾರ್ಯಕ್ರಮಗಳಾದಾಗ, ಜನಸಾಮಾನ್ಯರು ಮತ್ತು ಕಾರ್ಯಕರ್ತರು ಬಂದಾಗ ಅವರಿಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಸಚ್ಚಿದಾನಂದ್ ಅವರು ಜಾಯಿನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೂ ವೆಲ್ಕಮ್ ಸರ್. ಓಕೆ ಸರ್, ಫಸ್ಟ್ ನಾನು ಅಲ್ಲಿ ಟ್ರ್ಯಾಕ್ಟರ್ ನೋಡಿದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ವೀಕ್ಷಕರೇ, ಇವತ್ತು ಸಚ್ಚಿದಾನಂದ್ ಅವರ
ಮನದ ಮಾತು ಜೊತೆಗೆ ಮನೆಯ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತ ಒಂದು ಪ್ರಯತ್ನ. ಸರ್, ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೇಗೆ ಈ ಕಾರ್ ಕ್ರೇಜ್ ಇಲ್ಲ ಅಂತ? ಅಲ್ಲ, ಅದು ಟ್ರಾಕ್ಟರ್ ಕೇಳಿದ್ರಲ್ಲ, ಟ್ರಾಕ್ಟರ್ ಅದು ನಮ್ಮ ಅಪ್ಪನಿಗೂ ಟ್ರಾಕ್ಟರ್ ಇಷ್ಟ, ನನಗೂ ಇಷ್ಟ, ನನ್ನ ಮಕ್ಳಿಗೂ ಇಷ್ಟ. ಓಕೆ. ಹಂಗಾಗಿ ಮೊನ್ನೆ ವಿಜಯೇಂದ್ರ ಅವರು ಹ್ಮ್. ನಾಟಿ ಹಾಕಕ್ಕೆ ಬಂದಾಗ ಹ್ಮ್. ಆ ಹೊಸ ಟ್ರಾಕ್ಟರ್ ಇದನ್ನ ಅವರೇ ಡ್ರೈವ್ ಮಾಡಿದ್ರು. ಓಕೆ. ಹಂಗಾಗಿ ಅವತ್ತು ತಗೊಂಡದ್ದು. ಹಿಂದೆ ಫರ್ಗೂಷನ್ ಟ್ರಾಕ್ಟರ್ ಇತ್ತು ನಮ್ಮ ಹತ್ರ, ಹ್ಮ್. ನಾನು ಹುಡ್ತಕ್ ತಗೊಂಡಿದ್ರು. ಮತ್ತ ಆಮೇಲೆ ಮಹೀಂದ್ರ ಇತ್ತು. ಓಕೆ. ಹೀಗಿದೆ. ಓಕೆ ಸರ್, ಇದನ್ನ ಇಷ್ಟು ಜೋಪಾನ ಮಾಡಿಟ್ಟಿದಿರಲ್ಲ, ಸೊ ತುಂಬಾ ಮೆಮೊರೀಸ್ ಇರುತ್ತೆ ಅಂತ ಇದ್ರ ಹಿಂದೆ. ಅದೇ ಹೇಳದ್ನಲ್ಲ, ನಮ್ಮ 3 ಜನರೇಷನ್ ಅವ್ರಿಗೂ ಟ್ರಾಕ್ಟರ್ ಇಷ್ಟ. ನಮ್ ತಾತ ಮತ್ ನನ್ಗೆ ಮತ್ ನನ್ ಮಕ್ಳಿಬ್ರಿಗೂ ಟ್ರಾಕ್ಟರ್ ಇಷ್ಟ. ಅದ್ರ ಮೇಲೆ ಕೂತ್ಕೊ ಊಟ ಮಾಡ್ತಾರೆ. ಓಕೆ. ಬೇಜಾರಾದಾಗ ನಮ್ ಬ್ರದರ್ ಅಥವಾ ನಮ್ ಹುಡುಗರೆಲ್ಲ ಕರ್ಕೊಂಡ್ ಗದ್ದೆ ಗಿದ್ದೆ ಎಲ್ಲ ರೌಂಡ್ ಹಾಕ್ಸ್ಕೊ ಬರ್ತಾರೆ. ನೀವ್ ಈಗ್ಲೂ ಕೂಡ ಓಡಿಸ್ತೀರಾ ಟ್ರ್ಯಾಕ್ಟರ್ ಎಲ್ಲ ಹೇಗೆ? ಓಡಿಸ್ತೀನಿ ಅಂದ್ರೆ ಉಳುಮೆ ಮಾಡಕ್ ಬರಲ್ಲ, ಓಡಿಸ್ತೀನಿ. ಹಿಂದೆ ಮುಂದೆ ತೆಗಿಯೋದು ಓಡಿಸೋದೆಲ್ಲ ಮಾಡ್ತೀನಿ. ಅಮೇಜಿಂಗ್ ಸರ್. ಮತ್ತೊಂದು ಪ್ರಚಾರದ ವಾಹನ, ಇದೇ ವಾಹನದ ಮೇಲೆ ನಿಂತ್ಕೊಂಡು ಜನರವರೆಗೂ ತಲುಪುವಂತಹ ಒಂದು ಪ್ರಯತ್ನ ಕೂಡ ಆಗತ್ತೆ. ಈ ಕ್ಷಣಕ್ಕೂ ಕೂಡ ಸರ್, ಆ ಪ್ರಚಾರದ ದಿನಗಳು ಮತ್ತು ಜನ ಕೊಟ್ಟಂತಹ ಆ ಪ್ರೀತಿಯನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್? ಅಲ್ಲ, ಇದು ನಮ್ದೇ ವೆಹಿಕಲ್. ನಾನು ಫಸ್ಟ್ ಟೈಮ್ ಚುನಾವಣೆಗೆ ನಿಂತಾಗ ಇದೇ ವೆಹಿಕಲ್ ಅಲ್ಲಿ ಪ್ರಚಾರ ಮಾಡಿದ್ದು. ಕಳೆದ ಲೋಕಸಭಾ ಚುನಾವಣೆನಲ್ಲೂ ಇದೇ ವೆಹಿಕಲ್ ಪ್ರಚಾರ ಮಾಡಿದ್ದು. ಸ್ವಲ್ಪ ನಮ್ಗೆ ಇದೊಂಥರ ಎಮೋಷನಲ್. ಇದು ಫಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿಲೇ ಚುನಾವಣೆಗೆ ನಿಂತಿದ್ರಿಂದ ಅದ್ರ ತರನೇ ನಮ್ಮ ಹುಡುಗರೆಲ್ಲ ಸ್ಟಿಕ್ಕರಿಂಗ್ ಮಾಡಿಸಿ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯ ನಾಯಕರುಗಳದ ಫೋಟೋ ಎಲ್ಲ ಹಾಕೊಂಡು ಇದೊಂಥರ ಅದೆಲ್ಲೇ ಬರ್ದವ್ರಲ್ಲ ಬಿಜೆಪಿ ಪ್ರಚಾರ ರಥ. ಸರ್, ಇನ್ನೊಂದು ನಾನು ನೋಡ್ದೆ, ಈ ಕಡೆ ಯಾವ್ದು ಜಟಕ ಬಂಡಿನೋ ಏನೋ ಇದ್ದಂಗಿದೆ, ಎತ್ತಿನ ಗಾಡಿನ. ಇನ್ನೊಂದಿದೆ ಇದೊಂಥರ. ಎಷ್ಟು ವರ್ಷ ಹಳೆ ಸರ್? ಅದು ಎಲ್ಲ ತಮಿಳ್ನಾಡಿನ ತಂದಿರೋದು ಸರ್. ಅದು ನಮ್ಮ ಹತ್ರ ದರ್ಶನಂತರ ಹತ್ರ ಒಂದೇ ತರ ಇದೆ ಇದು. ಓ ಹೌದಾ? ಏನ್ ವಿಚಾರವಾಗಿ ಸರ್ ತಂದಿದ್ದು? ಅದೇ ಈ ದನಗಳು ಕಟ್ಕೊಂಡು ನಮ್ಮ ಹತ್ರ ಎಲ್ಲ ಒಳ್ಳೊಳ್ಳೆ ದನಗಳು ಸಾಕ್ತಿವಿ, ಅದನ್ನ ಕಟ್ಕೊಂಡು ರೌಂಡ್ ಹಾಕ್ಸ್ತಾರ ಅದಕ್ಕೆ. ಓ ಸೂಪರ್. ದರ್ಶನ್ ಸರ್ ಹತ್ರನೂ ಸೇಮ್ ಇದೆ ತರ? ಸೇಮ್ ಇದೆ. ಅವ್ರಿಗೆ ನಮ್ಗಿಬ್ರಿಗೂ ಒಟ್ಟಿಗೆ ಬಂದದ್ದು. ಓಕೆ ವೆಲ್. ಸೊ ಮತ್ತೊಂದು ಕಡೆ BMW ಫಾರ್ಚುನರ್ ಹಾಗೂ ಇನ್ನೊಂದು ಇನೋವಾ ಹೈಬ್ರಿಡ್ ಅನ್ಸುತ್ತಲ್ಲ ಸರ್ ಇದು? ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆಯಾ ಅಂತ? ಮನೇಲಿ ಕಾರ್ ಯಾಕೆ ಜಾಸ್ತಿ ಇವೆ ಅಂದ್ರೆ ನಾವು ಜಾಸ್ತಿ ಜನ ಇದೀವಿ ಯೂಸ್ ಮಾಡೋರು. ಈಗ ನಾನು ಓಡಾಡ್ತಾ ಇರ್ತೀನಿ, ನಮ್ಮ ಮನೆಯವ್ರು ಓಡಾಡ್ತಾರೆ, ನನ್ ಮಕ್ಳು ಸ್ಕೂಲು, ಮತ್ ನಮ್ ತಾಯಿ ತಮ್ಮ ಎಲ್ಲ ಒಬ್ರಲ್ಲ ಒಬ್ರು ನಾವು ಕ್ಷೇತ್ರ ಸುತ್ತಾಡೋದು ಮತ್ ವೈಯಕ್ತಿಕ ವ್ಯವಹಾರಿಕ ಕೆಲಸಗಳಿಗೆಲ್ಲ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಕಾರ್ಗಳು. ಓಕೆ. ಆಮೇಲೆ ತುಂಬಾ ಜನ ಕ್ಷೇತ್ರದಲ್ಲಿ ಓಡಾಡಲ್ಲ ಸರ್, ಸೋತ್ರೆ ಸೈಲೆಂಟ್ ಆಗಿ ಸುಮ್ನೆ ಇದ್ ಬಿಡ್ತಾರೆ, ಪಾಪ ಏನು ಮಾಡಕ್ ಹೋಗಲ್ಲ. ಡೈಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಿ ಅಂತ? ನಾನು ಕನಿಷ್ಠ 350-400 ಕಿಲೋಮೀಟರ್ ಆನ್ ಅಂಡ್ ಅವರೇಜ್ ಪ್ರತಿದಿನ ಓಡಾಡ್ತೀನಿ. ಓಕೆ ಸರ್, ಡಿಫೆಂಡರ್ ತುಂಬಾ ಜನರ ಕನಸು ಆಕ್ಚುಲಿ ಈ ಕಾರ್. ನನಗೂ ಕನ್ಸೆ. ವೆಲ್ ವೀಕ್ಷಕರೇ, ಈಗ ನಿಮಗೆ ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಕನಸನ್ನ ನನಸು ಮಾಡಿಕೊಳ್ಳುವಂಥದ್ದು ಕೂಡ ಒಂದು ಛಲ. ಅದು ಎಲ್ರಿಗೂ ಕೂಡ ಆ ಅದೃಷ್ಟ ಸಿಗೋದಿಲ್ಲ. ಸೊ ಇವತ್ತು ಅವರ ಮನೆಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಯಾವುದೇ ದೃಷ್ಟಿ ಬೀಳಬಾರ್ದು ಅನ್ನುವಂತಹ ಕಾರಣಕ್ಕೆ ವಿಘ್ನ ನಿವಾರಕನ ಒಂದು ದೃಷ್ಟಿ ಗಣಪ ಅಂತ ನಾವೇನ್ ಹೇಳ್ತೀವಿ, ಆ ದೃಷ್ಟಿ ಗಣಪನ ದರ್ಶನ. ಆಮೇಲೆ ಎಂಟ್ರೆನ್ಸ್ ಅಲ್ಲೂ ಕೂಡ ಗಣೇಶ. ವಿಘ್ನ ನಿವಾರಕನಿದ್ದಲ್ಲಿ ವಿಘ್ನಗಳು ಯಾವುದು ಕೂಡ ಆಗೋದಿಲ್ಲ ಅನ್ನುವಂತ ಮಾತಿದೆ. ಸರ್, ನನಗೆ ಮೇಡಮ್ ಮತ್ತು ನಿಮ್ಮ ಈ ದಾಂಪತ್ಯ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಭಾರಿ ಆಸಕ್ತಿ. ಯಾಕೆಂತಂದ್ರೆ ಅವ್ರೇನು ಸಾಮಾನ್ಯದವರಲ್ಲ, ಅವರು ಕೂಡ ತಹಶೀಲ್ದಾರ್ ಆಗಿರುವಂತವ್ರು. ನನ್ನನ್ ಮದ್ವೆ ಆದಾಗ ಸಾಮಾನ್ಯಳೆ. ಮದ್ವೆ ಆದಾಗ BE ಓದ್ತಿದ್ಲು. ಮದ್ವೆ ಆದ್ಮೇಲೆ MTech ಮಾಡಿ ಆಮೇಲೆ UPSC ಮಾಡ್ತೀನಿ ಅಂತ ಸ್ವಲ್ಪ ದಿನ ಡೆಲ್ಲಿ ಕೋಚಿಂಗ್ ತಗೊಂಡು, ಆಮೇಲೆ KPSC ಲಿ ತೇರ್ಗಡೆಯಾಗಿ ಈಗ KS ಅಧಿಕಾರಿಯಾಗಿ ಪಾಂಡವಪುರದಲ್ಲಿ ತಹಶೀಲ್ದಾರ್ ಆಗಿದ್ರು. ಈಗ ಮೈಸೂರು RC ಆಫೀಸಲ್ಲಿ ಇದ್ದಾರೆ. ಓಕೆ. ಬಟ್ ಮಡದಿಯ ಕನಸುಗಳಿಗೆ ಕೈ ಜೋಡಿಸುವಂತಹದ್ದು ತುಂಬಾ ಕಡಿಮೆ ಜನ ಸರ್. ಅವ್ರ ಕನಸನ್ನ ನನ್ಸ್ ಮಾಡ್ತೀನಿ, ನಾನು ಕೂಡ ಜೊತೆಲಿ ಇರ್ತೀನಿ ಅಂತ. ಅಲ್ಲ, ಅದು ಒಬ್ರಿಗೋಸ್ಕರ ಒಬ್ರು ಆಗ್ಬೇಕಲ್ಲ. ಈಗ ಅವಳು ನನ್ನನ್ನು ಸಾರ್ವಜನಿಕ ಜೀವನದಲ್ಲಿ ಕ್ಷೇತ್ರದಲ್ಲಿ ಈಗ ನಾನು ಅವಳಿಗೆ ಟೈಮೇ ಕೊಡೋದಿಲ್ಲ, ಮಕ್ಳಿಗೆ ಟೈಮ್ ಕೊಡೋದಿಲ್ಲ.
ಅವಳಿಗೂ ಕೂಡ ಏನೋ ಸಾಧನೆ ಮಾಡಕ್ ಕೊಟ್ಟಿದ್ದಾರೆ, ಜನಸೇವೆ ಒಂದಷ್ಟು ಕನ್ಸು ಇಟ್ಕೊಂಡಿದ್ದಾರೆ ಅಂತ ಹೇಳಿ ನನ್ಗೂ ಪೂರಕವಾಗಿ ಸಹಕಾರ ಮಾಡ್ತಾಳೆ. ಅವಳ ಕೆಲ್ಸಕ್ಕೂ ನಾನು ಸಹಕಾರ ಮಾಡ್ತೇನೆ. ಅಮೇಜಿಂಗ್. ಬಟ್ ಎಲ್ಲೋ ಒಂದು ಕಡೆ ಸರ್, ಸರ್ಕಾರಿ ಅಧಿಕಾರಿ ಆದ್ಮೇಲೆ ಅವರಿಗೆ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ. ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರು ಪಾಪ ಮಾತಾಡಂಗಿಲ್ಲ, ನಿಮ್ ಜೊತೆ ಪ್ರಚಾರಕ್ಕೆ ಬರುವಂತದ್ದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ಪ್ರಚಾರಕ್ಕೆಲ್ಲ ಬರೋದಿಲ್ಲ, ಬಟ್ ಕುಟುಂಬದ್ದು ಕಾರ್ಯಕ್ರಮಗಳಿಗೆ ಅವಳು ರಜೆ ಇದ್ದಾಗೆಲ್ಲ ಹೋಗ್ತಾಳೆ. ನಮ್ಮ ಕುಟುಂಬದ ಯಾವುದೇ ಶುಭ ಸಮಾರಂಭಗಳು, ಯಾವುದೇ ಕಾರ್ಯಕಟ್ಲೆಗಳಿಗೆಲ್ಲ ಹೋಗ್ತಾಳೆ. ಲವ್ ಮ್ಯಾರೇಜ್ ಅಥವಾ ಹೇಗೆ ಸರ್? ಅರೇಂಜ್ ಮ್ಯಾರೇಜ್. ಆಮೇಲೆ ಇನ್ನೊಂದು ವೀಕ್ಷಕರೇ, ತುಂಬಾ ವಿಶೇಷವಾದಂತಹ ವ್ಯಕ್ತಿತ್ವ, ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವರ ಫೋಟೋನ ಹಾಕೊಂಡಿದ್ದೀರಿ ಸರ್. ತುಂಬಾ ಕಡಿಮೆ ಜನರಿಗೆ ಆ ತರದ್ ಗತ್ತು ಮತ್ತು ಆ ತರದ್ ಲೈಫ್ ಸಿಗೋದು ಅಂಬರೀಷ್. ನಾನು ಸಣ್ಣದ್ರಿಂದಾನು ನಾನು ಅವ್ರ ಅಭಿಮಾನಿ ಆದ್ರಿಂದ, ಮತ್ತೆ ಬಹಳ ಸಣ್ಣ ವಯಸ್ಸಿಗೆ ಅವ್ರ ಒಡನಾಟ ಎಲ್ಲ ಬಹಳ ಸಾಕಷ್ಟು ನೆನಪುಗಳಿದೆ. ಅವ್ರ ಜೊತೆ ದೇಶ ವಿದೇಶಗಳೆಲ್ಲ ಸುತ್ತಿ ಎಲ್ಲೋದ್ರು ಜೊತೆಲಿ ಇರ್ತಿದ್ವಿ. ಒಂದ್ ನೆನಪು, ನಮ್ಗೊಂಥರ ಪೂಜನೀಯ ಮನೋಭಾವ. ಮತ್ತೆ ಸಣ್ಣ ವಯಸ್ಸಿನಿಂದ ನಾನು ಅವ್ರ ಅಭಿಮಾನಿ ಆಗಿದ್ರಿಂದ ನಾನು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಅವ್ರ ಆಸೆ. ಹೇಗ್ ಶುರುವಾಗಿತ್ತು ಸರ್ ಆ ಒಡನಾಟ? ಇಲ್ಲ, ನಮ್ಗೆ ಸ್ಟೂಡೆಂಟ್ ಯೂನಿಯನ್ ಇಂದ ಅಭಿಮಾನಿಗೆ ಒಂದ್ ಬೆಸ್ಗೆ ಒಂದ್ಸತ್ ಸಿಕ್ಕಿದ್ರೆ ಸಾಕಲ್ವಾ, ಒಬ್ರು ಮನ್ಸು ಕಲ್ತ್ಕೊಂಡಾಗ ಒಳ್ಳೇದ. ಮತ್ತು ಅದ್ಭುತವಾಗಿರುವಂತ ಫೋಟೋ ಗ್ಯಾಲರಿ ಇದೆ ಸರ್. ಮಗನ ಬಗ್ಗೆ ಮಾತಾಡೋದ? ದೊಡ್ಡ ಮಗ ಲಕ್ಷ ಅಂತ, ಅವನ್ದು ಎಲ್ಲಾ ಫೋಟೋಗಳು ಹಾಕಿ ನನ್ ಫ್ರೆಂಡ್ ಒಬ್ಬ ಗಿಫ್ಟ್ ಕೊಟ್ಟಿದ್ದು. ಅದು ಲಕ್ಷ ಹುಟ್ಟಾಗ ನೋಡಿ, ಅವ್ನು ಹುಟ್ಟಾಗ್ಲೂ ಆಸ್ಪತ್ರೆಗೆ ಹೋಗಿ ವಾಪಸ್ ಬಂದ್ಬಿಟ್ಟು ನಾನು 2015 MLC ಚುನಾವಣೆ ಇತ್ತು. ಡೆಲಿವರಿ ಆದಾಗ ನಾನು ಒಳಗಡೆ ಇದ್ದು ಬಂದ್ಬಿಟ್ಟೆ. ಆ ಫೋಟೋ ಶೂಟ್ಗೂ ನಾನಿಲ್ಲ, ಸಿಂಗಲ್ ನನ್ನ ಹೆಂಡತಿ. ಅವ್ನು 2ನೇ ಕಿಯಾನ್ಶ್ ಫೋಟೋ ಶೂಟ್ ಅಲ್ಲೂ ಇಲ್ಲ. ಆಗ್ತಾನೆ ಚುನಾವಣೆ ಆಗಿ ನಾನು ಸೋತ್ಬಿಟ್ಟಿದ್ದೆ 2023. ಇವನು ಡಿಸೆಂಬರ್ 22, 2015. ಅವನು 2023 ಮೇ 22ನೇ ತಾರೀಕು ಹುಟ್ದ. ಆ ಫೋಟೋ ಶೂಟ್ ಅಲ್ಲೂ ಇಲ್ಲ. ಇವ್ರು ನಮ್ ತಂದೆ. ಇವರು ಅಷ್ಟೇ, ಇವರು ಬಹಳ ಉತ್ತಮ ವ್ಯವಸಾಯಗಾರರು. ಮತ್ತೆ ನಮ್ ತಂದೆದು ಒಳ್ಳೆ ಫೋಟೋಸ್ ನಮ್ಗಳ ಜೊತೆನೂ ಇಲ್ಲ. ನಮ್ಮ ಅತ್ತೆದಿರ್ ಮದ್ವೆ, ಚಿಕ್ಕಪ್ಪತಿರ್ ಮದ್ವೆಲಿ ಇವರೆಲ್ಲ ಅಲ್ಲಿ ಅಡಿಗೆ ಹತ್ರ ಇರೋದು, ಅಲ್ಲಿರೋದು, ಜನ ಮಾತಾಡ್ಸೋದು. ನಮ್ ತಂದೆದು ಒಳ್ಳೆ ಫೋಟೋ ಕಲೆಕ್ಷನ್ಸ್ ನಮ್ಮ ಹತ್ರ ಇಲ್ಲ. ಇರೋದ್ರಲ್ಲಿ ಇದು ಬೆಸ್ಟ್ ಅದೇ ಅಂತ ಇದನ್ನ ಮಾಡಿಸಿಟ್ಕೊಂಡಿದೀವಿ. ಮತ್ತು ಈ ಭಾಗದಲ್ಲಿ ನೀವು ನೋಡಬಹುದು ದೇವರ ಕೋಣೆ ಇದೆ ಸರ್. ದೇವ್ರು ಅನ್ಕೊಂಡಿದ್ದೆಲ್ಲವನ್ನು ಕೊಟ್ಟಿದ್ದಾನ ಬದುಕಲ್ಲಿ. ಯಾವುದು ನಿಮ್ಮ ಮನೆ ದೇವ್ರು ಅಂತ? ನಮ್ಮನೆ ದೇವ್ರು ನಂಜುಂಡೇಶ್ವರ ಮತ್ತೆ ಮಾಸ್ತಮಾದೇವಿ ಅಂತ. ನನಗೆ ದೇವ್ರ ಆಶೀರ್ವಾದ ಇಲ್ದೆ ನಾನು ಇಲ್ಲಿವರೆಗೆ ಬಂದಿಲ್ಲ. ಬಹಳ ನನ್ ದೈವ ಭಕ್ತ, ಹಂಗಾಗಿ ಎಲ್ಲಾರು ಹೊರಗಡೆ ಹೋಗುವಾಗ ಕೈ ಮುಗ್ದೆ ಹೋಗ್ತೀನಿ. ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಯಾರು ಸರ್, ಮೇಡಮ್ ಮಾಡ್ತಾರ ಅಥವಾ ನೀವೇ ಮಾಡ್ತೀರಾ ಹೇಗೆ ಅಂತ? ನಯನ ಮಾಡ್ತಾನೆ. ನಾವಿಬ್ರು ದೇವ್ರಿಗೆ ಏನ್ ಬೇಕು ಎಲ್ಲವನ್ನೂ ಕೇಳ್ಕತೀವಿ. ಅಷ್ಟೊಂದು ಇಲ್ಲ, ಫ್ರೀ ಇದ್ದಾಗೆಲ್ಲ ದೇವಸ್ಥಾನ ಕೊಟ್ಕೆ ಹೋಗ್ತೀವಿ. ನಮ್ ತಾಯಿ ಮಾಡ್ತಾರೆ. ಅವಳು ಬೆಳಗ್ಗೆ ಎದ್ದು ಅವಳೇ ಪೂಜೆ ಮಾಡ್ತಾಳೆ. ಅಮೇಜಿಂಗ್. ವೀಕ್ಷಕರೇ, ಮತ್ತೊಂದು ಕಡೆ ನಾವೀಗ ನಿಂತಿರುವಂತಹ ಜಾಗ ಇಡೀ ಕುಟುಂಬದ ಸದಸ್ಯರು ಕುಳಿತು ಊಟ ಮಾಡುವಂತಹ ಜಾಗ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಸ್ಪೆಷಲಿ ರಾಜಕಾರಣಿಗಳಿಗೆ ಕುಟುಂಬದ ಜೊತೆ ಕೂತ್ಕೊಂಡು ಊಟ ಮಾಡುವಂತಹ ಸೌಭಾಗ್ಯ ಸಿಗೋದಿಲ್ಲ ಅನ್ನುವಂತಹ. ಯಾವಾಗ್ಲೂ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋ ಹವ್ಯಾಸ ಈಗ್ಲೂ ಇಲ್ಲ. ಯಾರ ಗೆಸ್ಟ್ ಗಳು ಬಂದಾಗ ಅವ್ರು ಮಾಡ್ತಾರೆ. ಸಾಮಾನ್ಯ ಬೆಳಿಗ್ಗೆ ತಿಂಡಿ ನಾನು ಹೊರಗಡೆ ಜನಗಳ ಹತ್ರ ಊಟ ತಿಂತೀನಿ, ಇಲ್ಲ ನಾನು ಹಾಲಲ್ಲೇ ತಿಂತೀನಿ. ನಾವು ಯಾವಾಗ್ಲೂ ನನ್ ಜೊತೆ ಒಟ್ಟಿಗೆ 8-10 ಜನ ಊಟ ಮಾಡೋ ಅಭ್ಯಾಸ. ಮಧ್ಯಾಹ್ನ ಲಂಚ್ಗಿದ್ರು ನನ್ ಜೊತೆ ಅಷ್ಟ್ ಜನ ಇರ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಜನಗಳ ಜೊತೆನೆ ಮಾಡ್ಬಿಡ್ತೀನಿ. ಸಂಜೆ ಹೊತ್ತು ನಾವೆಲ್ಲ ಟಿವಿ ಗಿವಿ ನೋಡ್ತಾ ಮಕ್ಳು, ನಾವು ಮನೆಯವರೆಲ್ಲ. ಅಭ್ಯಾಸ ಹಿಂದೆಯಿಂದನೂ ಇಲ್ಲ. ಅಲ್ಲ, ನಮ್ಗದು ಸಣ್ಣದ್ರಿಂದ ಅಭ್ಯಾಸ ಆಗಿಲ್ಲ. ಮುಂಚೆ ನಾವೆಲ್ಲ ಒಗ್ಗಟ್ಟಿನ ಕುಟುಂಬದಲ್ಲಿ ಇದ್ದಾಗ ನಮ್ ತಾತವ್ರ ಜೊತೆ ಕುತ್ಕೊಂಡು ನಾವು ಊಟ ಮಾಡೋವು. ಆಮೇಲೆ ಒಂದೊಂದ್ ಟೈಮಿಂಗ್ಸ್ ಒಂದೊಂದು ಊಟ, ಎಲ್ಲಾರು ಬಂದವರೆಲ್ಲ ಹಂಗೆ ಒಟ್ಟು ಕೂತ್ ಊಟ ಅದು ಹಿಂದ್ಲಿಂದನೂ ಬರ್ಲಿಲ್ಲ ಅದು. ಸರ್, ಎಷ್ಟು ವರ್ಷ ಆಯ್ತು ಈ ಮನೇನ್ ಕಟ್ಸಿ ಅಂತ? ಇದು ನನ್ನ ಪ್ರಕಾರ 2010 ರೆಡಿ ಆಗಿತ್ತು. ಆಗ ನಮ್ ತಂದೆ ತೀರೋದ್ರಿಂದ 2010 ಓಪನ್ ಆಯ್ತು. ಅದಕ್ಕಿಂತ ಮುಂಚೆ 1 ವರ್ಷ ರೆಡಿ ಆಗಿತ್ತು. ಮನೆ ಕಟ್ಟಿ ನನ್ನ ಪ್ರಕಾರ 15 ವರ್ಷದ ಮೇಲೆ ಆಗಿರ್ಬೇಕು. ವೀಕ್ಷಕರೇ, ಈಗ ನಾವು ಮತ್ತೊಂದು ಕಡೆ ಬರ್ತಾ ಇದೀವಿ. ಇದು ಸೀಕ್ರೆಟ್ ರೂಮ್. ಅಲ್ಲ, 2 ಹಾಲ್ಗಳಷ್ಟೇ. ಇದು ಹಾಲು, ಅದು ಹಾಲು.
ಇಲ್ಲಿ ಅಂದ್ರೆ ಆಫೀಸರ್ಸ್ ಗಳ ಜೊತೆ ಮತ್ತು ಏನಾದ್ರು ಪರ್ಸನಲ್ ಮೀಟಿಂಗ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆ ಸ್ಪೇಸ್ ಇದು ಅಂತ. ಯಾವುದೇ ನನಗೆ ಸಾಂವಿಧಾನಿಕ ಹುದ್ದೆ ಇಲ್ಲದೆ ಇರೋದ್ರಿಂದ ಹ್ಮ್. ಯಾವುದೇ ತರ ಆ ತರದ್ದೆಲ್ಲ ಇರೋದಿಲ್ಲ. ಹ್ಮ್. ಇದು ಸ್ವಲ್ಪ ಯಾವಾಗ್ಲೂ ನಮ್ಮ ಮನೆಯವರು ಅವ್ರು ಯೂಸ್ ಮಾಡ್ತಾರೆ. ಓಕೆ. ಮತ್ ನಮ್ಮ ಮನೆಯಲ್ಲಿ ಇದು ಪರ್ಸನಲ್ ಪ್ರೈವೇಟ್ ಅನ್ನೋದೇನಿಲ್ಲ. ಹ್ಮ್ ಹ್ಮ್. ಎಲ್ಲಾ ಕಡೆ ನಮ್ಮ ಕಾರ್ಯಕರ್ತರು, ನಮ್ ಲೀಡರ್, ನಮ್ನ ಇಷ್ಟಪಡೋರೆಲ್ಲ ಹ್ಮ್. ಎಲ್ಲಿ ಬೇಕಾದ್ರೂ ನಮ್ಮ ಮನೇಲಿ ಕೂತ್ಕೋಬಹುದು. ನಮ್ಮ ಮನೇಲಿ ರೆಸ್ಟ್ರಿಕ್ಷನ್ಸೇ ಇಲ್ಲ. ಓಕೆ ಸರ್, ಒಂದು ಅದ್ಭುತವಾಗಿರುವಂತ ಸ್ಕೆಚ್ ಇದೆ. ಸೊ ಯಾರು ಮಾಡ್ಕೊಟ್ಟಿದ್ದು ಸರ್ ಅದು? ಅದು ಅಲ್ಲೇ ಅಂಬಿ ದರ್ಶನ್ ಅಭಿಮಾನಿಗಳು ತಡಗವಾಡಿ ಅಂತ ಬರ್ದಿದೆ, ಹ್ಮ್ ಹ್ಮ್ ಹ್ಮ್. ಅದನ್ನ ಮಾಡ್ಕೊಟ್ಟಿರೋದು. ಓಕೆ. ಇದು ನಮ್ಮ ಮತ್ತೆ ಈ ಕೆ ಆರ್ ಕಡೆ ಎಸ್ ಅಲ್ಲಿ ಹಾ. ನಂದ 23ನೇ ವರ್ಷದ ಬರ್ತ್ಡೇನಲ್ಲಿ ಹ್ಮ್. ನಮ್ಮ ಕೆ ಆರ್ ಎಸ್ ಗ್ರಾಮದವರೆಲ್ಲ ಬೆಳ್ಳಿ ಫ್ರೇಮ್ ಹಾಕಿ ಓ ಬೆಳ್ಳಿದದ್ದು. ಅದನ್ನ ಉಡುಗೊರೆ ಕೊಟ್ಟಿದ್ದು. ಅದು ನನ್ನ ಎಂಗೇಜ್ಮೆಂಟ್ ಫೋಟೋ. ಅದು ಬಟ್ ನೀವ್ ಹೇಳ್ತಾ ಇದ್ರಿ ಸರ್, ಎಂಗೇಜ್ಮೆಂಟ್ ಅಲ್ಲಿ ಆಗ್ಲಿ ಅಥವಾ ಮದುವೆ ಸಂಭ್ರಮದಲ್ಲಾಗ್ಲಿ ತಂದೆಯವರು ಇರ್ಲಿಲ್ಲ ಅಂತ. ಆ, ತುಂಬಾ ಜನಕ್ಕೆ ಪಾಪ ಆ ತರದಲ್ಲಿ ಕಾಡ್ತಾ ಇರುತ್ತೆ, ನಮಗೆ ತಂದೆ ಇರ್ಬೇಕಾಗಿತ್ತು, ಈ ಶುಭ ಸಂದರ್ಭವನ್ನ ನೋಡ್ಬೇಕಾಗಿತ್ತು ಅಂತ. ಲೈಕ್ ಅವ್ರು ಇರ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಅಂತ. ಎಲ್ಲ ಬಹಳ ಆರೋಗ್ಯವಾಗಿದ್ರು. ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದು. ಹ್ಮ್ ಹ್ಮ್. ಬಹಳ ಸದೃಢವಾದಂತ ಮೈಕಟ್ಟು, ಪ್ರತಿದಿನ ಎದ್ದು ಯೋಗಾಸನ, ವ್ಯಾಯಾಮ, ಓಕೆ. ವಾಕ್ ಎಲ್ಲ ಮಾಡೋರು. ಅವ್ರು ಇರೋವರೆಗೂ ನಾನು ಹ್ಮ್. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಅವ್ರ ಜೊತೆ ವಾಕ್ ಮಾಡಿದೀನಿ, ಯೋಗಾಸನ ಮಾಡ್ಸೋರು ಮಾಡಿದೀನಿ. ಓಕೆ. ಮತ್ ನಾನು ನಂಗೆ ಸ್ವಿಮ್ ಬರ್ಲಿಲ್ಲ ಅಂದ್ರೂ ತಗೊಂಡ್ ಕಾಲಿಗೆ ಹಾಕ್ಬಿಡೋರು, ಓ ಕಲಿ ಅಂತ. ಓಕೆ. ಬಹಳ ಅಂದ್ರೆ ಅವ್ರು ಹೆಂಗೆ ಮೈಕಟ್ಟು ಇಟ್ಕೊಂಡಿದ್ರು ಅದೇ ತರ ನಮ್ನು ಹ್ಮ್ ಹ್ಮ್. ಸದೃಢವಾದಂತ ದೇಹ ಇಟ್ಕೋಬೇಕು ಅನ್ನುವಂಥದ್ದು ಆಸೆ ಅವ್ರದ್ದು. ಓಕೆ. ನಿಮಗೂ ಕೂಡ ನಿಮ್ಮ ಮಕ್ಕಳ ಬಗ್ಗೆ ಕನಸಿರುತ್ತೆ. ಏನ್ ಕನ್ಸಿನ ಇಟ್ಕೊಂಡಿದ್ದೀರಿ ಇಬ್ರು ಮಕ್ಕಳ ಬಗ್ಗೆ? ಅವ್ರೇನಿಲ್ಲ, ಒಳ್ಳೆ ಪ್ರಜೆಗಳಾಗ್ಬೇಕು. ಹ್ಮ್. ಅವ್ರು ಏನೇನ್ ಓದ್ತಾರೆ ಅದೆಲ್ಲ ಓಕೆ. ನಮ್ಮ ಮನೆಯವರೇ ನೋಡ್ಕೋತಾರೆ. ಸ್ಕೂಲು ಹ್ಮ್. ಅದೆಲ್ಲ ಡಿಸಿಷನ್ಸ್ ನನ್ನ ಹೆಂಡತಿನೇ ತಗೊಳೋದ್ರಿಂದ ಹ್ಮ್ ಹ್ಮ್. ನಾನು ಅವ್ರ ಸ್ಕೂಲ್ಗೆ ಸೇರ್ಕೊಳ್ಳೋ ಅಡ್ಮಿಷನ್ಗೆ ಅವಳು ಗಲಾಟೆ ಮಾಡಿದ್ಲು ಅಂತ ಹೋದಾಗ ಅಡ್ಮಿಷನ್ಗೆ ಫಸ್ಟ್ ಡೇ ಹೋಗಿ ಹ್ಮ್. ಸ್ಕೂಲಿಗೆ ಸೇರ್ಸ್ ಬಂದಿದ್ದೆ. ಒಂದಿನ ನನ್ ದೊಡ್ಡ ಮಗ, ನಾನು ಬಸ್ಸಲ್ಲಿ ಹೋಗ್ತೀನಿ, ಎಲ್ಲಾ ಪೇರೆಂಟ್ಸ್ ಬಂದು ಡ್ರಾಪ್ ಮಾಡ್ತಾರೆ, ನೀನ್ ಬರೋದೇ ಇಲ್ಲ ಅಂತ ಎಲ್ಲಾ ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿದಾಗ ಹ್ಮ್. ಅವನ್ನ ಫಸ್ಟ್ ಡೇ ಹ್ಮ್. ಹೋಗಿ ಬಸ್ ಹತ್ಸಿ ಅವಾಗ ತಗೊಂಡಿರೋ ಫೋಟೋ ಇದು. ಓ ಯಾವಾಗ ಸರ್, ಎಷ್ಟು ವರ್ಷದಿಂದ? ಅವನು ಐಕೆನ್ ಸ್ಕೂಲ್ಗೆ ಹೋಗ್ತಿದ್ದ. ಅದಾದ್ಮೇಲೆ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ಗೆ ಸೇರ್ಕೊಂಡ. ಹ್ಮ್. ಅವ್ನು ಬೆಳಿಗ್ಗೆ 8 ಗಂಟೆಗೆನೆ ಅವನ್ನ ಬಸ್, ಅವನ್ ಖುಷಿ ನೋಡಿ Okay. ಅಷ್ಟೇ. ಬಸ್ ಹತ್ಸೋದು. ಹಾ. ಅವ್ನ್ ಯಾವ್ದೇ ಸ್ಪೋರ್ಟ್ಸ್ ಡೇ ಅದಕ್ಕೆಲ್ಲ ಹೋಗಕ್ ನನ್ಗೆ ಅವಕಾಶನೇ ಸಿಕ್ಕಿಲ್ಲ. Okay. ಎರಡನೇ ಮಗ ಚಿಕ್ಕವನು, ಹ್ಮ್. ಈಗ ಹ್ಮ್. 2 years. ಹೌದು. ಅವನ್ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೀನಿ ದೊಡ್ಡವನ್ ಹೋಲ್ಸ್ಕೊಂಡ್ರೆ. ಓಕೆ. ಅವನಿಗೆ ಒಳ್ಳೆ ಹೆಸರಿಟ್ಟಿದ್ದೀರಿ ಸರ್, ನನಗೆ ತುಂಬಾ ಇಷ್ಟ ಆಯ್ತು. ಏನದ ಹೆಸರು? ದೊಡ್ಡವನು ಲಕ್ಷ್ಯ ಎಸ್ ಗೌಡ ಅಂತ, ಹಾ. ಎರಡನೇವನು ಕಿಯಾನ್ಶ್ ಎಸ್ ಗೌಡ ಅಂತ. ಕಿಯಾನ್. Okay. ಕಿಯಾನ್ಶ್ ಅಂದ್ರೆ ಮಾಡರ್ನ್ ನೇಮ್ ಆಫ್ ಲಾರ್ಡ್ ಶಿವ ಅಂತ, ಓ. ಶಿವನ ಹೆಸರು. ಓಕೆ, ಅಮೇಸಿಂಗ್. ವೀಕ್ಷಕರೇ, ಈಗ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಬುದ್ಧನ ಅದ್ಭುತವಾದಂತಹ ವಿಗ್ರಹಗಳು ನಮಗೆ ನೋಡೋದಕ್ಕೆ ಸಿಗತ್ತೆ. ಸರ್, ಬುದ್ಧನ ತತ್ವಗಳನ್ನ ಫಾಲೋ ಮಾಡೋದು ಕಾಂಗ್ರೆಸ್, ಅಂಬೇಡ್ಕರ್ ತತ್ವಗಳನ್ನ ಫಾಲೋ ಮಾಡೋರು ಕಾಂಗ್ರೆಸ್, ಬಸವನ ತತ್ವಗಳನ್ನ ಫಾಲೋ ಮಾಡೋರು ಕಾಂಗ್ರೆಸ್ ಅನ್ನೋ ತರದ್ದು ಹಣೆಪಟ್ಟಿನ ಕಟ್ಟುವಂತಹ ಒಂದು ಹುನ್ನಾರ ಕೂಡ ಇದೆ. ಅಂಬೇಡ್ಕರ್, ಬುದ್ಧ, ಬಸವ ಸರ್ವವ್ಯಾಪಿ ಅನ್ನುವಂಥದ್ದನ್ನ ಕನ್ವೆ ಮಾಡ್ಬೇಕಾಗ್ತದೆ ಜನಕ್ಕೆ. ಅಲ್ಲ, ಏನಾದ್ರೂ ಅಂಬೇಡ್ಕರ್ ಅವ್ರಿಗೆ ಹ್ಮ್. ಬಸವ ತತ್ವ, ಬುದ್ಧ ತತ್ವಕ್ಕೆ ಅವಮಾನ ಯಾರು ಮಾಡಿರತ್ತಿದ್ರೆ ಅದು ಕಾಂಗ್ರೆಸ್ಸಿಗರೆ. Correct. ಅಂಬೇಡ್ಕರ್ ಅವ್ರನ್ನ 2 ಬಾರಿ ಹೌದು. ಸೋಲಿಸ್ತಂತವ್ರು. ಹ್ಮ್ ಹ್ಮ್. ಅಂಬೇಡ್ಕರ್ ಅವ್ರಿಗೆ ಎಷ್ಟು ನಿಷ್ಕೃಷ್ಟವಾಗಿ ಹ್ಮ್. ನಡೆಸ್ಕೊಂಡಿದ್ದಾರೆ. ಮತ್ತೆ ಅವರ ಪ್ರತಿಯೊಂದು ನಿಲುವುಗಳಿಗೂ ವಿರೋಧವನ್ನ ವ್ಯಕ್ತಪಡಿಸ್ತಂತವ್ರು ಹ್ಮ್ ಹ್ಮ್. ಕಾಂಗ್ರೆಸ್ ಅವರು. ಓಕೆ. ಅವ್ರು ತೀರ್ಕೊಂಡಂತ ಕಾಲದಲ್ಲಿ ಅವ್ರು ಮಣ್ಣು ಮಾಡ್ಲಿಕ್ಕೂ ಜಾಗ ಕೊಡದಾನೆ ಯಾವ್ದೋ ಕೆರೆ ಅಂಗಳದಲ್ಲಿ ಹ್ಮ್. ಮಣ್ಣು ಮಾಡಕ್ಕಿರ್ ಅವರ ದೇಹವನ್ನ ದೆಹಲಿಯಿಂದ ಸಾಗಿಸ್ಲಿಕ್ಕೆ ಅನುವು ಮಾಡ್ಕೊಡದಂತೆ ಬಹಳ ತುಚ್ಛವಾಗಿ ನಡೆಸ್ಕೊಂಡಿರೋರು ಕಾಂಗ್ರೆಸ್. ಹ್ಮ್ ಹ್ಮ್. ನಾನು 2023 ಅಕ್ಟೋಬರ್ನಲ್ಲಿ ಹ್ಮ್. ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಲಂಡನ್ ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮನೆಗೆ ಭೇಟಿ ಕೊಟ್ಟಿದ್ದೆ. ಓಕೆ. ನಾನು ಲಂಡನ್ ನಗರಕ್ಕೆ ಹೋದಾಗ ಅಲಾಂಬೇತ್ ನಗರದಲ್ಲಿ ಥೇಮ್ಸ್ ನದಿ ತೀರದಲ್ಲಿರ್ತಕ್ಕಂಥ ಬಸವಣ್ಣನವರ ಪುತ್ಥಳಿಗೆ ಹೋಗಿ ಹ್ಮ್. ಮಾಲಾರ್ಪಣೆ ಮಾಡಿ ಬಂದೆ. ಮೊನ್ನೆ ಹೌದು. ನಾನು ನನ್ನ ಮಗನು ಹೋಗಿದ್ವಿ. ಹ್ಮ್. ಮತ್ತೆ ಏನೆಲ್ಲ ಅಂಬೇಡ್ಕರ್ ಅವ್ರಿಗೆ ಹ್ಮ್. ಈಗ ಬದುಕಿದ್ದಾಗ್ಲೇ ಪ್ರಧಾನ ಮಂತ್ರಿಗಳಾದವರು ಭಾರತ ರತ್ನ ತಗೊಂಡವ್ರೆ. ಹ್ಮ್. ಅಂಬೇಡ್ಕರ್ ಅವರು ಕಾಲವಾದ ಸುಮಾರು ವರ್ಷಗಳ ಕಾಂಗ್ರೆಸ್ಸೇತರ ಸರ್ಕಾರ ಬಂದು ಅವ್ರಿಗೆ ಭಾರತ ರತ್ನ ಅವಾರ್ಡ್ ಅನ್ನ ಕೊಟ್ಟಂತದ್ದು ನಿದರ್ಶನವನ್ನ ನೋಡಿದ್ವಿ.
ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹ್ಮ್. ಅಂಬೇಡ್ಕರ್ ಒಂದು ಫೋಟೋವನ್ನ ಸಂಸತ್ನಲ್ಲಿ ಇಟ್ಟು Correct. ಮತ್ ಸಾಕಷ್ಟು ಅವ್ರ ಹೆಸರುಗಳಲ್ಲಿ ಒಳ್ಳೊಳ್ಳೆ ಈಗ ಲಂಡನ್ ಸ್ಕೂಲ್ ಆಫ್ ಆ ಒಂದು ಮನೆಯನ್ನ ಓದಂತ ಮನೆಯನ್ನ ಹ್ಮ್. ಫಡ್ನವೀಸ್ ಅವ್ರ ಸರ್ಕಾರ Correct. ಆ ಮನೆಯನ್ನ ಖರೀದಿ ಮಾಡಿ ಅಲ್ಲಿ ಅಂಬೇಡ್ಕರ್ ಅವರ ಎಲ್ಲಾ ಓದಿರ್ತಕ್ಕಂತ ಪುಸ್ತಕಗಳು, ಮೇಜುಗಳು, ಹೌದು. ಅವ್ರು ಬಳಸ್ತಿದ್ದಂತ ಪೆನ್ನು ಹ್ಮ್. ಎಲ್ಲವನ್ನು ಒಂದು ಸಂಗ್ರಹಾಲಯ ಮಾಡಿದೆ ಎಲ್ಲಿ ಲಂಡನ್ ನಲ್ಲಿ. ಓಕೆ. ಅದೇ ತರ ಏನೆಲ್ಲ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸೂಚಿಸ್ಬೇಕಾಯ್ತು ಹ್ಮ್. ಅದನ್ನ ಸೂಚಿಸ್ಲಿಕ್ಕೆ ಕಾಂಗ್ರೆಸ್ಸೇತರ ಸರ್ಕಾರವಾದಂತ ಜನತಾ ಪರಿವಾರದ ಸರ್ಕಾರಗಳೇ ಬರ್ಬೇಕಾಗಿತ್ತು. ಹಂಗಾಗಿ ಹ್ಮ್. ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಹ್ಮ್. ಗಾಂಧಿ ಎಲ್ಲಾ ತತ್ವವನ್ನ ನಾವು ರೂಢಿಸ್ಕೊಂಡು ಹ್ಮ್. ನಿಜವಾಗ್ಲೂ ಜನಸಾಮಾನ್ಯರ ಮೇಲೆ ಹ್ಮ್. ಜನಸಾಮಾನ್ಯರ ಬಳಿ ಇರ್ತಕ್ಕಂಥ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ. ಓಕೆ ವೀಕ್ಷಕರೇ, ಈಗ ಇದರ ಅಪೋಸಿಟ್ ಅಲ್ಲಿ ಮತ್ತೊಂದು ಕೋಣೆ ಇದೆ. ಅಲ್ಲಿ ನಿಮಗೆ ನೂರಾರು ನೆನಪಿನ ಕಾಣಿಕೆಗಳು ಕಾಣಸಿಗುತ್ತೆ. ಸೊ ಇಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಈಗ ನೂರಾರು ನೆನಪಿನ ಕಾಣಿಕೆಗಳಿರುತ್ತಾ ನಾವು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಸೊ ಅಲ್ಲೆಲ್ಲವೂ ಕೂಡ ಜನ ನೆನಪಿನ ಕಾಣಿಕೆಯನ್ನ ಕೊಡೋದು ಸಹಜ. ಸರ್, ಇಲ್ಲಿ ತನಕ ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದಿರಿ ಅಂತ? ಅಲ್ಲ, ನೀವೀಗ ಇಲ್ಲಿ ಏನ್ ನೋಡ್ತಾ ಇದ್ದೀರಿ, ಹ್ಮ್. ಒಂದ್ 2-3 ತಿಂಗಳಿಂದ ಕೊಟ್ಟಿರೋವು ಇಲ್ಲಿ ಇರ್ತವೆ. ಓಕೆ. ಸಾಮಾನ್ಯವಾಗಿ ಹ್ಮ್. ಇಲ್ಲೆಲ್ಲ ಫಿಲ್ ಆದಾಗ ಎಲ್ಲವನ್ನು ಎತ್ತಿಡ್ತಾರೆ. ನಮ್ಮ ಬೇರೆ ಬೇರೆ ನಮ್ದು ಬಿಜೆಪಿ ಕಚೇರಿಗೆ ತಗೊಂಡೋಗಿಡ್ತಾರೆ. ಒಂದಷ್ಟು ಮೇಲ್ಗಡೆ ನಮ್ ತಾಯಿ ಕೊಟ್ಟವೆಲ್ಲನೇ ಮೇಲ್ಗಡೆ ನೀಟಾಗಿ ಎತ್ತಿಟ್ಕೊಂಡು ಇಟ್ಟಿರ್ತಾರೆ. ಹಂಗಾಗಿ ಯಾವ್ಯಾವ ತಕ್ಷಣಕ್ ಬರ್ತವೆ ಅದನ್ನೆಲ್ಲ ಇಲ್ಲಿ ಇರುವಂತ ಒಂದ್ ಇದನ್ನ ನಮ್ಮ ಹುಡುಗರುಗಳೆಲ್ಲ ಇಲ್ಲಿ ಜೋಡಿಸಿಟ್ಟಿರ್ತಾರೆ. ಓಕೆ, ಇದು ಆಂಜನೇಯನದ್ದು ಬೆಳ್ಳಿ ವಿಗ್ರಹನ ಅಂತ ಸರ್? ಇರ್ಬೋದು ಸರ್, ಅದು ಪಟ್ಸಮ್ನಳ್ಳಿ ಗ್ರಾಮಸ್ಥರು ಕೊಟ್ಟಿರೋದು. ಅದು ಏನು ಚೆಕ್ ಮಾಡ್ಸಿಲ್ಲ ನಾನು. ಓಕೆ ವೀಕ್ಷಕರೇ, ಎಡಭಾಗದಲ್ಲಿ ನೀವು ನೋಡಬಹುದು ಇಲ್ಲೂ ಕೂಡ ಅನೇಕ ನೆನಪಿನ ಕಾಣಿಕೆಗಳಿದೆ. ಕಾಮಧೇನಿನ ಒಂದು ನೆನಪಿನ ಕಾಣಿಕೆ ಆಗಿರಬಹುದು ಮತ್ತು ಬೆಳ್ಳಿ ಪರ್ವ D25 ಅನ್ನುವಂತಹ ಅದ್ಭುತ ಕಾರ್ಯಕ್ರಮ ಆಯ್ತು. ಸೊ ಅದರ ರೂವಾರಿ ಕೂಡ ತಾವೇ. ಹೇಗಿತ್ತು ಸರ್ ಆ ಕ್ಷಣ? 25 ವರ್ಷಗಳು ಪೂರೈಸಿದಂತಹ ಸಂಭ್ರಮ ಅದು. ಹೌದು, ಒಂದು ಸುಸಂದರ್ಭ. ನಾನ್ ಮಾಡ್ಲಿಕ್ಕೆ ಅವ್ರ ಅವಕಾಶ ಮಾಡಿಕೊಟ್ರು ನನ್ನ ಕ್ಷೇತ್ರದಲ್ಲೇ. ಕನಿಷ್ಠ ಒಂದ್ 50,000 ಜನ ಸೇರಿದ್ರು ಆ ಕಾರ್ಯಕ್ರಮಕ್ಕೆ. ಅಷ್ಟೇ ಪ್ರೀತಿಯಿಂದ ದರ್ಶನ್ ಅಣ್ಣವರು ಒಂದ್ 4-5 ಗಂಟೆಗಳ ಕಾಲ ಆ ಕಾರ್ಯಕ್ರಮದಲ್ಲಿ ಇದ್ರು. ನಮ್ಮ ಸುತ್ತೂರು ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು, ವಿನಯ್ ಗುರುಜಿ ಅವರು, ನಮ್ಮ ಶೇಖರ್ ಸ್ವಾಮೀಜಿ ಅವರು, ನಮ್ಮ ಇಸ್ಕಾನ್ ಎಲ್ಲಾ ಗುರುಗಳು ಬಂದು ಅವ್ರಿಗೆ ಆಶೀರ್ವಾದವನ್ನ ಮಾಡಿ, ಚಿತ್ರರಂಗದ ಅನೇಕ ದಿಗ್ಗಜ ನಟರು, ಕಲಾವಿದರು, ತಂತ್ರಜ್ಞರೆಲ್ಲ ಬಂದು ಅವ್ರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಆಗಿತ್ತು. ಇದು ನೋಡಿ, ಇದು ಹೊಳೆ ಆಂಜನೇಯ ಸ್ವಾಮಿ ಅಂತ ಮದ್ದೂರಲ್ಲಿ ಬಹಳ ಶ್ರೇಷ್ಠವಾದ ದೇವಸ್ಥಾನ ಅದು. ಅವ್ರು ಅಲ್ಲೋದಾಗ ಕೊಟ್ಟಿರ್ತಕ್ಕಂಥ ಮೈಸೂರು ಆಸ್ಥಾನದಲ್ಲಿ ಅವ್ರಗಳಿಗೆ ಕೊಡ್ತಿದ್ದಂತದ್ದು ರವಿ ವರ್ಮ ಅವ್ರ ಪೇಂಟಿಂಗ್ ಅಂತ. ಹಂಗಾಗಿ ಸರಸ್ವತಿ ತಾಯಿ ಅದನ್ನ ನಮ್ಮ ಭಾನುಪ್ರಕಾಶ್ ಗುರುಗಳು ಕೊಟ್ಟಿದ್ದದು. ಸರ್, ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ. ಮನೆಗೆ ಬಂದಾಗ ಅಲ್ಲಿ ಆ ಫೀಲ್ ಇರುತ್ತಲ್ಲ, ಸೊ ಅದನ್ನ ಎಲ್ಲೂ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಮಂತ್ರಾಲಯದ ಫೀಲ್ ಕೊಡುತ್ತ ಮನೆ ಅಂತ? ಅಲ್ಲ, ನಮ್ ಮನೆಗ್ ಬಂದ್ರೆ ಅದೊಂಥರ ನೆಮ್ಮದಿ. ನಾವ್ ಎಲ್ಲೇ ಹೋಗಿ ಮನೆಗ್ ಬಂದ್ಬಿಟ್ರೆ ಹಬ್ಬ, ನಮ್ ಮನೆಗ್ ಬಂದ್ಬಿಟ್ವಪ್ಪ ಅಂತ ತರ. ಇದೆಲ್ಲ ನಮ್ಮ ತಂದೆ ತಾಯಿಗಳ ಕನ್ಸು. ಮನೆ ಮಕ್ಳು ಕಾಯ್ತಾ ಇರ್ತಾರೆ. ಮತ್ತೆ ಒಂದ್ ನಮ್ಮ ಆಸ್ಥಾನ, ಇದು ನಮ್ಮ ವಾಸಸ್ಥಾನ ಆಗಿರೋದ್ರಿಂದ ಮನೆಗ್ ಬಂದ ತಕ್ಷಣ ಅದು ಎಲ್ಲರಿಗೂನು, ಯಾವ್ದು ಸಣ್ಣ ಮನೆ ಇರ್ಲಿ ದೊಡ್ಡ ಮನೆ ಇರ್ಲಿ ಮುಖ್ಯ ಅಲ್ಲ, ನಮ್ ಮನೆಗಳು ನಮ್ಗೆ ಬಹಳ ಮುಖ್ಯ ಆಗ್ತದೆ. ಸರ್, ತುಂಬಾ ಜನಕ್ಕೆ ಪ್ರಶ್ನೆ ಏನು ಅಂತಂದ್ರೆ, ರಾಜಕೀಯದಲ್ಲಿರುವಂತವ್ರು ರಾಜಕೀಯ ಮಾಡ್ತಾರೆ, ಓಕೆ, ಬಟ್ ಇವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಏನು, ದುಡ್ಡು ಹೆಂಗ್ ಬರುತ್ತೆ, ಜನರ ದುಡ್ಡು ಕೊಳ್ಳೆ ಹೊಡೆದ್ ಬಿಟ್ರು ಅಂತೆಲ್ಲ ಮಾತಾಡ್ತಾರೆ, ಸ್ಪೆಷಲಿ ರಾಜಕಾರಣಿಗಳಿಗೆ. ಇನ್ಫ್ಯಾಕ್ಟ್ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೊಸ ಮನೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಟೀಕೆ ಮಾಡಿದಂಥವ್ರು ಆ ಒಂದು ವರ್ಗ ಕೂಡ ಇದೆ. ಈ ವಿಚಾರಗಳನ್ನ ಹೇಗ್ ಡಿಫೆಂಡ್ ಮಾಡ್ತೀರಿ ಅಂತ? ಅಲ್ಲ, ನನ್ನ ಮೇಲೆ ಈ ಪ್ರಶ್ನೆ, ಯಾಕೆಂದ್ರೆ ನಾನು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಿಲ್ಲ. ಬಿಸ್ನೆಸ್ ಮಾಡ್ತೀನಿ, ಇನ್ಕಮ್ ಬರುತ್ತೆ. ನನ್ನ ಸ್ವಂತ ದುಡ್ಡನ್ನೇ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳಿಗೆ ವಿನಿಯೋಗ ಮಾಡ್ತೀನಿ. ಸಾಕಷ್ಟು ಜನ ಸ್ನೇಹಿತರು ನನಗ್ ಸಹಕಾರ ಮಾಡ್ತಾರೆ. ನನಗೆ ಮೊನ್ನೆ ಒಂದು ಹೆಣ್ಮಗು ತೀರೋಯ್ತಲ್ಲ, ನಾನೀಗ 10,000 ಹೆಲ್ಮೆಟ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಟ್ಟೆ. ನನಗೆ ನನ್ನ ಸ್ನೇಹಿತರೆಲ್ಲ ನಾವು ನಿನ್ ಜೊತೆ ಕೈ ಜೋಡಿಸ್ತೀವಿ ಅಂತ ಶಾಂಪಲ್ ಎಲ್ಲ ಕಳ್ಸಿಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಈಗಾಗಲೇ ಸಾಕಷ್ಟು ಸಾಂಪಲ್ಸ್ ಒಂದು
ಹಲವಾರು ಸಾಂಪಲ್ಸ್ ಬಂದಿದೆ. ಮುಂದೂ ತಿಂಗಳಿಂದ 10,000 ಹೆಲ್ಮೆಟ್ ನ ಕ್ಷೇತ್ರದ ಉದ್ದಗಲಕ್ಕೂ ಮೊದಲ ಪ್ರಿಯಾರಿಟಿಲಿ ಯಾರ್ಯಾರು ವಿದ್ಯಾರ್ಥಿಗಳು ದಿನ ಸಿಟಿಗೆ ಹೋಗ್ತಾರೆ ಬರ್ತಾರೆ ಅವ್ರಗಳಿಗೆಲ್ಲ ಹೆಲ್ಮೆಟ್ ವಿತರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ಮುಂದೊಂದು ದಿನ ರಾಜಕೀಯದಲ್ಲಿ MLA ನೋ ಅಥವಾ MLC ನೋ ಆದಾಗ ಈ ವಿಚಾರಗಳು ಚರ್ಚೆ ಆಗಬಾರದು ಮತ್ತು ಬೇರೆ ರೀತಿಯಲ್ಲಿ ಆಸ್ಪದ ಆಗಬಾರದು ಅನ್ನುವಂತ ಕ್ಲಾರಿಟಿ ಕೇಳಿದೆ. ಅಲ್ಲ, ಯಾರೇ ಸಾರ್ವಜನಿಕ ಜೀವನದಲ್ಲಿದ್ದಾಗ ಜನಗಳಿಗೆ ಮರೆಮಾಚುವ ಕೆಲಸವನ್ನ ಮಾಡಬಾರ್ದು. ನಾವೊಂಥರ ರಾಜಕಾರಣಿಗಳು ತೆರೆದ ಪುಸ್ತಕದಂತಿರ್ಬೇಕು. ಸಾರ್ವಜನಿಕವಾಗಿ ನಾವೇನಾದ್ರೂ ಮಾತು ಕೊಟ್ರೆ ಅದು ಸಾಲ ಮಾಡ್ದಂಗೆ ಅಂತ ಚೌಡಯ್ಯವರು ಯಾವಾಗ್ಲೂ ಹೇಳೋರು, HD ಚೌಡಯ್ಯನವರು. ಹಂಗಾಗಿ ನಾವೇನ್ ಹೇಳ್ತೀವಿ, ಏನ್ ಮಾತು ಕೊಡ್ತೀವಿ ಅದನ್ನ ನಡ್ಕೋಬೇಕು. ಮತ್ತೆ ಪೂರಕವಾಗಿ ಜನ ಮೆಚ್ಚೋ ರೀತಿನಲ್ಲಿ ನಾವು ರಾಜಕಾರಣವನ್ನ ಸಮಾಜಮುಖಿ ಕೆಲಸ ಮಾಡೋದ್ರ ಮುಖಾಂತರ ಮಾಡ್ಬೇಕು. ಓಕೆ ಸರ್, ಪ್ರತಿ ರಾಜಕಾರಣಿಯೂ ಕೂಡ ನ್ಯೂಸ್ ಪೇಪರ್ ಗಳನ್ನು ಓದ್ತಾರೆ, ಟಿವಿ ಚಾನೆಲ್ ಗಳನ್ನ ನೋಡ್ತಾರೆ, ಸ್ಪೆಷಲಿ ನ್ಯೂಸ್ ಚಾನೆಲ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ನೀವು ಆ ವಿಚಾರದಲ್ಲಿ ಡಿಫ್ರೆಂಟ್. ಟಿವಿ ನೋಡಿನೇ ವಿಚಾರ ತಿಳ್ಕೋಬೇಕು ಅಂತೇನು ಇಲ್ಲ, ಯಾಕೆಂದ್ರೆ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನುವಂತ ನಾಲೆಡ್ಜ್ ಇದ್ರೆ ಸಾಕು ಅಂತ ಹೇಳ್ತಾರೆ. ಅಲ್ಲ, ನಾನು ಸಮಾಜದ ಏನೆಲ್ಲ ನಡೀತಾ ಇದೆ ಅದನ್ನ ಗ್ಲಾನ್ಸ್ ಮಾಡ್ತೀನಿ. ಮತ್ತೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲವೂ ನಮ್ ಕೈಲೇ ಇರುತ್ತೆ. ಹಿಂಗಾಗಿ ನನ್ಗೆ ಸಮಯ ಸಿಕ್ಕಾಗೆಲ್ಲ ಟಿವಿನೂ ನೋಡ್ತೀನಿ, ಪತ್ರಿಕೆ ನೋಡ್ತೀನಿ. ಆದ್ರೆ ಫಾಸ್ಟ್ ಅಂಟ್ಕೊಂಡ್ ಕೂರೋದಿಲ್ಲ. ಬೆಳಗ್ಗೆ ಪೇಪರ್ ಇಲ್ದೇನೆ ಇಲ್ಲ ಅನ್ನಂಗೇನಿಲ್ಲ. ಸ್ಥಳೀಯ ವಿಚಾರಗಳು ಬೇಕು ಅಂತಂದಾಗ ಮಂಡ್ಯ ಎಡಿಷನ್ ನೋಡ್ಕೊಡ್ತೀನಿ. ಉಳಿದಂತ ರಾಜ್ಯದ ಎಲ್ಲಾ ರಾಷ್ಟ್ರದ ಪ್ರಪಂಚದ ವಿದ್ಯಮಾನಗಳು ಈಗ ನಮ್ ಫೋನ್ಗಳಲ್ಲೇ ಬಂದ್ಬಿಡೋದ್ರಿಂದ ನಾನು ಫ್ರೀ ಇದ್ದಾಗೆಲ್ಲ ಸಿನಿಮಾ ನೋಡ್ತೀನಿ. ಮೊನ್ನೆ ನಾನು ನನ್ ಮಗ ಅವನ್ಗೆ ನಿನ್ನೆ ಭಾನುವಾರ ಮತ್ತೆ ಶನಿವಾರ ರಜಾ ಇತ್ತು, 2 ಸಿನಿಮಾ ಒಟ್ಟಿಗೆ ನೋಡಿದೀವಿ. 2 ಗಂಟೆ ರಾತ್ರಿವರೆಗೂ ನೋಡಿದೀವಿ. ಹಿಂಗೆ ಹೆಚ್ಚೆಚ್ಚು ಸಿನಿಮಾ ನೋಡ್ತೀವಿ. ಟೈಮ್ ಸಿಕ್ತಾಗ ಅವ್ನ್ ಕರ್ಕೊಂಡು ಹೊರಗಡೆ ಸುತ್ತಾಡ್ತೀನಿ. ಅಂದ್ರೆ ಹೊರಗಡೆ ಎಲ್ಲಾರ ದುಬೈ ಕರ್ಕೊಂಡು ಹೋಗಿದ್ದೆ, ಲಂಡನ್. ಯಾಕೆಂದ್ರೆ ಅವ್ರೇನನ್ನು ಮಿಸ್ ಮಾಡ್ಕೋಬಾರ್ದು. ಈಗ ನಾವ್ ಎಷ್ಟು ನಮ್ಮ ತಂದೆ ತಾಯಂದ್ರನ್ನ ಮಿಸ್ ಮಾಡ್ಕೋತೀವಿ, ಆತರ ಅವರ ಒಂದು ಕಾಲದಲ್ಲಿ ಏನನ್ನು ತೋರಿಸ್ಲಿಲ್ಲ ಅಂತ ಆಗ್ಬಾರ್ದು. ಹಂಗಾಗಿ ವರ್ಷಕ್ಕೊಂದು ದಸರಾ ರಜಾ ಸಿಕ್ತಾಗ, ಸಮ್ಮರ್ ಹಾಲಿಡೇಸ್ ಸಿಕ್ತಾಗ ಇವನ್ನ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ. ಓಕೆ, ಯಾವುದು ನಿನ್ನ ಫೇವ್ರೇಟ್ ಟ್ರಿಪ್ ಅಪ್ಪನ ಜೊತೆ ಹೋಗಿದ್ದು? UAE, ದುಬೈ. ದುಬೈ, ಲಂಡನ್ ಇಷ್ಟ ಆಯ್ತು. ಲಂಡನ್ ಇಷ್ಟ ಆಯ್ತು, ಆದ್ರೆ ದುಬೈ ಅದಕ್ಕಿಂತ ಇಷ್ಟ. ಓ ಗುಡ್. ಓಕೆ, ಏನಾಗ್ತೀಯಾ ದೊಡ್ಡವನಾಗಿ? DC. ಯಾವ ಡಿಸ್ಟ್ರಿಕ್ಟ್ಗೆ? ಗೊತ್ತಿಲ್ಲ, ಮೈಸೂರು. ಏನ್ ಸರ್, ಏನಾದ್ರು ಲೈಕ್ ಪ್ಲಾನ್ಡ್ ಫುಲ್ ಮನೆಯಲ್ಲಿ ಅಂತ? ನಾನು ಹೇಳದ್ನಲ್ಲ ಸರ್, ಅವ್ರು ಒಳ್ಳೆ ಸನ್ಮಾರ್ಗದಲ್ಲಿ ನಡೆದು ಒಳ್ಳೆ ಪ್ರಜೆಗಳಾದ್ರೆ ಅದೇ ನಮಗ್ ಸಂತೋಷ. ಈ ವಯಸ್ಸಲ್ಲಿ ಅವ್ರು ಏನ್ ಡಿಸೈಡ್ ಮಾಡಕ್ಕಾಗತ್ತೆ? ಕರೆಕ್ಟ್. ಬಟ್ ಒಂದು ಕನಸಂತೂ ಇದ್ದೇ ಇರುತ್ತೆ, ಅದು ಪ್ರಭಾವ ಬೀರಿರುತ್ತೆ. ಮನೆಯಲ್ಲಿರುವಂತ ವಾತಾವರಣ ಆಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಯಾರಿಗೂ ಒಂದು ನೋಡಿ ಇರ್ತೀವಿ, ಎಸ್ ಇವ್ರಿಗೆ ಅವ್ರ ಅಮ್ಮನ್ಗೆ ಇವರೆಲ್ಲ ಒಳ್ಳೆ ದಕ್ಷ ಅಧಿಕಾರಿಗಳಾಗ್ಬೇಕು, ಒಳ್ಳೊಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅನ್ನೋ ಆಸೆ ಇದೆ. ಓಕೆ, ಅಂದ್ರೆ ಮೇಡಮ್ಗೂ ಕೂಡ IAS IPS ಅನ್ನುವಂತಹ ಕನಸಿತ್ತು ಅನ್ನೋದು ಕಾರಣಕ್ಕೆ? ಇಲ್ಲ, ಆಕೆಗಿತ್ತು AS ಆಫೀಸರ್ ಆಗ್ಬೇಕು ಅಂತ. ಅವಳು ಇವನು 6 ತಿಂಗಳು 1 ವರ್ಷದ ಮಗು ಇದ್ದಾಗ್ಲೇ ಡೆಲ್ಲಿ ಕೋಚಿಂಗ್ ಎಲ್ಲ ತಗೋತಿದ್ಲು. ಬಟ್ ಅವಳು KS ಕ್ಲಿಯರ್ ಆದ್ಮೇಲೆ ಈಗೆಲ್ಲೇ ವರ್ಕ್ ಮಾಡ್ತಾರೆ. ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಲೀಡರ್ ಸಚ್ಚಿದಾನಂದ್ ಅವರು. ಗೌರಿಶಂಕರ ಮಿಲಿಟರಿ ಹೋಟ್ಲಲ್ಲಿ ಒಳ್ಳೆ ಚಾಪ್ಸು, ಮಟನ್ ಸಾರು, ಕೈಮಾ ಫೇಮಸ್ ಇಲ್ಲಿ. ನೀವು ವಿಶೇಷವಾಗಿ ಬಂದಿದ್ದೀರಲ್ಲ ಇವತ್ತು, ಊಟ ಮಾಡ್ಸೋಣ ಅಂತ. ಈಗ ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ. ಸೋಲಿಸಿದಂತಹ ಜನರ ಮೇಲೆ ಯಾಕಿಷ್ಟು ಪ್ರೀತಿ ಅಂತ? ಅಲ್ಲ, ಬಹುಶಃ ನಾನ್ ಸೋತಾಗ ಜನ ನನ್ ದೂರ ಇಟ್ಬಿಟ್ಟಿದ್ರೆ ಈ ಮಾತ್ ನನ್ಗೆ ಅನ್ವಯ ಆಗೋದು. ನಾನ್ ಸೋತ್ ಮೇಲೂ ಕೂಡ ತುಂಬಾ ನನ್ನನ್ನ ಪ್ರೀತಿಸಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಇಲ್ಲಿಂದ ಯಾರೆಲ್ಲ ಬರ್ತಾರೋ ಅವರೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾರೆ. ಮಂಡ್ಯ 2 ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಉದಾಹರಣೆ ಇದೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ಜನ ಬಹಳ ಹೃದಯವಂತರು. ಹಂಗಾಗಿ ಯಾರನ್ನಾರ ಇಷ್ಟಪಟ್ರೆ ಒತ್ತು ಮೆರೆಸ್ತಾರೆ. ಒತ್ತು ಮೆರೆಸ್ತಂತ ನಾಯಕರುಗಳು ನಡವಳಿಕೆ ಸರಿ ಇಲ್ಲ ಅಂತಂದಾಗ ಅಷ್ಟೇ ಫಾಸ್ಟ್ ಆಗಿ ಕೆಳಗಡೆನೂ ಇಳಿಸುವಂತ ಮನಸ್ಥಿತಿಯನ್ನ ನಮ್ಮ ಜಿಲ್ಲೆ ಜನ ಇಟ್ಕೊಂಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ 100 ಜನ ಮೋದಿ ಅವರಿದ್ದಾರೆ, 100 ಜನ ಯೋಗಿ ಅವರಿದ್ದಾರೆ, 100 ಜನ ಅಮಿತ್ ಶಾ ಅವರಿದ್ದಾರೆ.
ಆ ತರ ಕನಸು ಹೊತ್ತಂತ ನಾಯಕರುಗಳಿಗೆ, ಆ ತರ ನಾಯಕರುಗಳನ್ನ ಸೃಷ್ಟಿ ಮಾಡುವಂತ ತಾಕತ್ತು ನಮ್ಮ ಪಕ್ಷಕ್ಕಿದೆ, ನಮ್ಮ ಸಂಘ ಪರಿವಾರದ ಮುಖಂಡರುಗಳಿಗಿದೆ. ಸಾಮಾನ್ಯ ಜನರಿಗೂ ಮಹಾರಾಜರು ಅಂದ್ರೆ ದೈವನೀಯ ಮನೋಭಾವ ಇದೆ. ಈಗಲೂ ಕೂಡ ನಾನು ಮೈಸೂರು ಮಹಾರಾಜರು ನೋಡಿದ್ರೆ ಅವ್ರಿಗೆ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ. ಸಚ್ಚಿದಾನಂದ್ ಅವರು ರೈತರಿಗೆ ಆವಾಜ್ ಹಾಕ್ಬಿಟ್ರಂತೆ. ಕೆಲವೊಂದು ನಂದು ವೈಯಕ್ತಿಕ ನಡವಳಿಕೆ ಏನು ಅಂದ್ರೆ ಅಲ್ಲಿ ತಪ್ಕೊಂಡಾಗ ಸ್ವಲ್ಪ ಪ್ರತಿಭಟಿಸ್ಬಿಡ್ತೀನಿ. ದರ್ಶನ್ ಸರ್ ಬಗ್ಗೆ ಮಾತಾಡ್ಲೇಬೇಕು, ಯಾಕೆಂತಂದ್ರೆ ತಾವು ತುಂಬಾ ಆತ್ಮೀಯರು ದರ್ಶನ್ ಅವರಿಗೆ. ಇನ್ಫ್ಯಾಕ್ಟ್ ನಾನು ನೀವು ಸರ್ ಜೊತೆ ನಿಂತ್ಕೊಂಡಿರುವಂತಹ ಒಂದು ಫೋಟೋ ನೋಡ್ತಾ ಇದ್ದೆ. ಪೊಲಿಟಿಕಲ್ ಲುಕ್ ಅಲ್ಲಿ ಸಖತ್ತಾಗಿ ಮಿಂಚ್ತಾ ಇದ್ರು, ವೈಟ್ ಕಲರ್ ಕುರ್ತಾ ಎಲ್ಲ ಹಾಕೊಂಡು. ಅದು ಡೆವಿಲ್ ಶೂಟಿಂಗ್ಸ್ ಅಂದ್ರೆ ನಮ್ಗೊಂಥರ ಹಿರಿಯ ಅಣ್ಣನಾಗಿ ಯಾವಾಗ್ಲೂ ಕೂಡ ನನ್ನ ಜೊತೆ ಇದ್ದಾರೆ. ಅವ್ರದೊಂದ್ ಕೈ ನನ್ನ ಮೇಲಿದೆ. ಸರ್, ಶ್ರೀರಂಗಪಟ್ಟಣಕ್ಕೆ ಸಂಬಂಧಿಸಿದಂತೆ ಏನ್ ಕನಸುಗಳನ್ನ ಇಟ್ಕೊಂಡಿದ್ದೀರಿ ನೀವು? ನಿಮ್ಮ ಹೋರಾಟ ಯಾವ ನೆಲೆಗಟ್ಟಿನಲ್ಲಿ ನಡೀತಾ ಇದೆ? ನನಗೇನು ಹೇಳೋದಕ್ಕೆ ಹೋಗೋದಿಲ್ಲ. ಚುನಾವಣೆ 3 ತಿಂಗಳು 6 ತಿಂಗಳಿದ್ದಾಗ ನಿಮ್ಮನ್ನೇ ಕರೆಸ್ತೀನಿ. ಬೇರೆಯವರಿಗೆಲ್ಲ ನಮ್ಮಪ್ಪ ಇದು ಅಂತ ಹೇಳ್ಕತಾರೆ. ನಾವೇನಂತ ಹೇಳೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ ನಾವು. ನಮ್ಮಪ್ಪ ಸಾಮಾನ್ಯ ರೈತ. ಬೆಳಿಗ್ಗೆದ್ರೆ ವ್ಯವಸಾಯ ಮಾಡುವಂತದ್ದೇ ನಮ್ಮ ತಂದೆ ಕಾಯಕ. ಬಹಳ ಸಣ್ಣ ವಯಸ್ಸಿಗೆ ನಾವು ಅವ್ರನ್ನ ಕಳ್ಕೊಂಡ್ವಿ. ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಬಟ್ ನಮ್ಮ ತಂದೆನ ನಾನು ಬಹಳ ಮಿಸ್ ಮಾಡ್ಕೊತೀನಿ. ಇರ್ಬೇಕಾಗಿತ್ತು. ಎಷ್ಟೊಂದ್ ಜನ ನಮ್ಗೆ ಆಶೀರ್ವಾದ ಮಾಡುವಾಗ ತಂದೆ ನಮ್ ಜೊತೆ ಇದ್ದ ಆಶೀರ್ವಾದ ಮಾಡಿದ್ರೆ ಅದೊಂದು ಬಹಳ ಅದು ಬೆಲೆ ಕಟ್ಟಕ್ ಆಗ್ತಿರ್ಲಿಲ್ಲ. ಯಾವತ್ತೂ ಕೂಡ ಲೈಫಲ್ಲಿ ಭಾವುಕರಾದಂತಹ ಕ್ಷಣ ಇಲ್ವಾ? ನನಗೆ ನಮ್ಮಪ್ಪ ಬಹಳ ನೆನಪಾಗ್ತಾರೆ. ನಮ್ ಕೈಲಿಲ್ಲ, ನಾವೇನ್ ಮಾಡೋಣ. ಸರ್, ಒಂದು ರೀಸೆಂಟ್ಲಿ ಆದಂತಹ ಘಟನೆ, ಒಂದು ಅಮಾಯಕ ಮಗು ತನ್ನ ಪ್ರಾಣ ಕಳ್ಕೋತು. ನನಗ ಈ ಕ್ಷಣಕ್ಕೂ ಕೂಡ ನೀವು ಆ ಮಗುನ ಕೈಯಲ್ಲಿ ಎತ್ಕೊಂಡು ಬಂದಿದ್ದ ದೃಶ್ಯ ಹಾಗೆ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿದೆ. ನಿಜ, ನನಗೆ ಅದಾದ್ಮೇಲೆ 1 ವಾರ ನಿದ್ದೆನೆ ಬರ್ಲಿಲ್ಲ. ಆ ಶವಾಗಾರದಿಂದ ಮಗುನ ಎತ್ಕೊಂಡು ಬಂದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿ ತಪ್ಪು ಯಾರ್ದಾಗಿದ್ರು ಅದು ತಪ್ಪೆ. ಆ ಮಗು ದೊಡ್ಡ ಅಧಿಕಾರಿ ಆಗೋದು, ರಾಜಕಾರಣಿ ಆಗೋದು, ಉಪನ್ಯಾಸಕಿ ಆಗೋದು, ಆರ್ಮಿಗೆ ಹೋಗೋದೋ ಗೊತ್ತಿಲ್ಲ ಅಂತ ಒಂದು ಈ ಪ್ರಪಂಚನ ಕಣ್ ತೆಗೆದು ನೋಡೋ ಟೈಮಲ್ಲೇ ತೀರ್ಕೊಂಡದ್ದು ಬಹಳ ನನ್ನ ಮನ್ಸಿಗೆ ಬಹಳ ಘಾಸಿ ಆಗಿತ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ಅನೇಕ ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರಗಳ ಪರಿಚಯವನ್ನ ಮತ್ತು ಅಲ್ಲಿರುವಂತಹ ನಾಯಕರ ಮನೆ ಮತ್ತು ಮನದ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ಅದೇ ರೀತಿ ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಲೀಡರ್ ಸಚ್ಚಿದಾನಂದ್ ಅವರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್. ಓಕೆ, ಇವತ್ತು ಫುಲ್ ಡೇ ನಮಗ್ ಕೊಟ್ಟಿದ್ದೀರಿ. ಸೊ ಏನೆಲ್ಲ ಕಾರ್ಯಕ್ರಮಗಳಿದೆ ಇವತ್ತು ಅಂತ? ಮದ್ವೆಗಳಿದೆ. ಕ್ಷೇತ್ರದಲ್ಲಿ ಒಬ್ರು ಪ್ರಮುಖ ನಾಯಕರು ತೀರ್ಕೊಂಡಿದ್ದಾರೆ. ಓಕೆ, ಅಲ್ಲಿ ಹೋಗ್ಬೇಕು. ಅಷ್ಟು ಬಿಟ್ರೆ, ಮದುವೆಗಳು ಬಿಟ್ರೆ ಬೇರೆ ಏನ್ ಕಾರ್ಯಕ್ರಮ ಇಲ್ಲ ಇವತ್ತು. ಓಕೆ, ವೆಲ್ ವೀಕ್ಷಕರೇ, ಕಾರಲ್ಲಿ ಹೋಗ್ತಾ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಫಾಲೋಸ್ ಮಂಡ್ಯ ಟ್ರಿಪ್. ಓಕೆ, ಈಗ ಮದುವೆ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾ ಇದೀವಿ. ಸರ್, ನನಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಹುತೇಕ ಕಡೆಗಳಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೂ ಕೂಡ ರಾಜಕಾರಣಿಗಳು ಹೋಗ್ಲೇಬೇಕು. ಹೋಗಿಲ್ಲ ಅಂದ್ರೆ ಜನ ಮುಸ್ಕೊಬಿಡ್ತಾರೆ. ಇಲ್ಲಿ ಯಾವ ತರದ್ದು ಸಿಚುವೇಶನ್ ಅಂತ? ಅಲ್ಲ, ಜನ ಈಗ ನಮ್ಗಳನ್ನೆಲ್ಲ ಯಾವ ರೀತಿ ಅಂತಂದ್ರೆ ಅವ್ರ ಮನೆಯವ್ರ ರೀತಿ ಟ್ರೀಟ್ ಮಾಡ್ತಾರೆ. ಈಗ ಸಚ್ಚಿ ನಮ್ ಕಾರ್ಯಕ್ರಮಕ್ಕೆ ಬಂದ್ರೆ ನಮ್ ಮನೆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ದ ಅನ್ನೋ ರೀತಿಲಿ ಪ್ರೀತಿನ ಕರೆದಿರೋದ್ರಿಂದ, ಪ್ರೀತಿ ಅನ್ನೋದು ಇರೋರ ಹತ್ರ ಇಲ್ಲೋದವ್ರ ಹತ್ರ ಅಂತ ಇರೋದಿಲ್ಲ. ಹಂಗಾಗಿ
ನಾನು ಮುಂಚೆಯಿಂದನೂ ಸಾಮಾನ್ಯ ಜನರ ಜೊತೆ ಒಡನಾಟ ಇಟ್ಕೊಂಡು, ನಾವು ಸಾಮಾನ್ಯ ಕುಟುಂಬದವ್ರೆ, ಸಾಮಾನ್ಯ ಜನರ ನಡುವೆ ಒಡನಾಟ ಇರ್ತಕ್ಕಂಥ ನಾನು ಅದನ್ನ ಬಹಳ ಎಂಜಾಯ್ ಮಾಡ್ತಾ ಇದ್ದೀನಿ. ಈಗ ದಿನ ಎಷ್ಟೇ ಕಾರ್ಯಕ್ರಮ ಇದ್ರೂ ನಾವು ಅಟೆಂಡ್ ಮಾಡಿದಾಗ ಅವ್ರು ತೋರ್ಸೋ ಪ್ರೀತಿಗೆ ನಮಗ್ ಸುಸ್ತೇ ಆಗೋದಿಲ್ಲ. ಒಂದೊಂದಿನ ಅಕ್ಷಯ ತೃತೀಯ ದಿನ 50 ಕಾರ್ಯಕ್ರಮಕ್ಕೂ ಜಾಸ್ತಿ ಅಟೆಂಡ್ ಮಾಡಿದ್ದೀನಿ. ಓಕೆ, ಹೇಗೆ ಸರ್ ಎನರ್ಜಿ ಹೇಗೆ ಅಂತ? ಅವ್ರು ತೋರ್ಸೋ ಪ್ರೀತಿನೇ ಎನರ್ಜಿ. ಓಕೆ ಸರ್, ಲೈಕ್ ಮದ್ವೆ ಆಗಿರಬಹುದು ಮತ್ತು ನಾಮಕರಣ ಕಾರ್ಯಕ್ರಮಗಳಾಗಿರಬಹುದು, ಪ್ರತಿಯೊಂದನ್ನು ಅಟೆಂಡ್ ಮಾಡ್ತೀರಿ, ಐ ಅಗ್ರಿ. ಟೀಕೆಗಳು ಕೆಲವೊಂದು ಬರುತ್ತೆ ಸರ್. ದೊಡ್ಡವ್ರ ಮದ್ವೆಯಲ್ಲಿ ಕಾಣಿಸ್ಕೊತಾರೆ, ಈ ಮದ್ವೆಗ್ ಬರಲ್ಲ, ಆ ಮದ್ವೆಗ್ ಬರಲ್ಲ ಅನ್ನುವಂತ ಟೀಕೆಗಳು, ಅದನ್ನ ಯಾವ ತರ ನೋಡ್ತೀರಿ ಅಂತ? ಅಲ್ಲ, ನಾನ್ ಸಾಮಾನ್ಯವಾಗಿ ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗ್ತೀನಿ. ಓಕೆ ಆರತಕ್ಷತೆಗೂ ಹೋಯ್ತೀನಿ, ಆರತಿ ಅಕ್ಷತೆಗೂ ಹೋಯ್ತೀನಿ. ಓಕೆ ನಮ್ಮ ಕ್ಷೇತ್ರದ ಹ್ಮ್. ಸಾರ್ವಜನಿಕರ ಒಳ್ಳೆ ಕಾರ್ಯಕ್ರಮ ಮತ್ತೆ ಶುಭ ಸುದ್ದಿ ಕಾರ್ಯಕ್ರಮಗಳು, ಕೆಲವು ನೋವಿನ ಕಾರ್ಯಕ್ರಮಗಳು, ಯಾರು ತೀರ್ಕೊಂಡಾಗ್ಲೂ ಹೋಗ್ತೀನಿ. ಓಕೆ ಅವರ ಕರೆಗೆ ಹೋಗೊಟ್ಟು ಹೋಗ್ತೀನಿ. ತೀರಾ ಎಲ್ಲಾರು ಬೇರೆ ಕಡೆ ಹೋದಾಗ, ಹೊರದೇಶಗಳಿಗೆ ಹೋದಾಗ, ಇಲ್ಲಿ ಕಾರ್ಯಕ್ರಮ ಆಗಿದ್ರು ಕೂಡ ನಾನು ಇರ್ಲಿಲ್ಲ ಅಂದ್ರೂ ಬಂದ್ಮೇಲಾದ್ರೂ ಅವ್ರ ಮನೆಗಳಿಗೆ ಹೋಗಿ ಮಾತಾಡ್ಸ್ಕೊ ಬರುವಂತ ಒಂದ್ ಇದನ್ನ ಇಟ್ಕೊಂಡಿದ್ದೀನಿ. ಓಕೆ ಸರ್, ಸಹಜವಾಗಿ ಸೋತು ಹೋದಂತಹ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವಾಯ್ಡ್ ಮಾಡ್ಬಿಡ್ತಾರೆ. ನಮ್ಮನ್ ಸೋಲಿಸ್ಬಿಟ್ರು ಅನ್ನೋ ಕೋಪನ ಬಹಿರಂಗವಾಗಿ ತುಂಬಾ ಜನ ತೋರಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮಾಜಿ ಸಚಿವರುಗಳು, ನಾನು ಹೆಸರು ಹೇಳಲ್ಲ ಯಾರ್ಯಾರು ಅಂತ, ನಾವು ನೋಡಿದೀವಿ ಯಾರ್ಯಾರು ಜನರನ್ನ ಹೇಗೆ ಅವಾಯ್ಡ್ ಮಾಡ್ತಾರೆ ಅಂತ. ಜನ ತನ್ನನ್ನ ಸೋಲಿಸಿದರೂ ಕೂಡ ಜನರ ಜೊತೆ ಬೆರಿಬೇಕು ಅನ್ನುವಂತ ಮನಸ್ಸು ಮಾಡೋರು ತೀರಾ ಕಡಿಮೆ ಜನ. ಸೋಲಿಸಿದಂತಹ ಜನರ ಮೇಲೆ ಯಾಕಿಷ್ಟು ಪ್ರೀತಿ ಅಂತ? ಅಲ್ಲ, ಬಹುಶಃ ನಾನ್ ಸೋತಾಗ ಜನ ನನ್ ದೂರ ಇಟ್ಬಿಟ್ಟಿದ್ರೆ ಈ ಮಾತ್ ನನ್ಗೆ ಅನ್ವಯ ಆಗೋದು. ನಾನ್ ಸೋತ್ ಮೇಲೂ ಕೂಡ ತುಂಬಾ ನನ್ನನ್ನ ಪ್ರೀತಿಸಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಓಕೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನನ್ ಪರ ನಿಂತೋರು ಚುನಾವಣೆಯಲ್ಲಿ ನನ್ಗೆ ವಿರೋಧ ಮಾಡಿದವ್ರ ಕಾರ್ಯಕ್ರಮಗಳಿಗೂ ನಾನು ಹೋಗಿದ್ದೀನಿ. ಅವರು ಕೂಡ ಮುಂದೊಂದು ದಿನಗಳಲ್ಲಿ ನಿನ್ನ ಕೈ ಹಿಡಿತೀವಪ್ಪ ಅನ್ನುವಂತ ಮಾತುಗಳಾಡ್ತಾರೆ. ನನಗೆ ನಾನ್ ಸೋತಿರೋ ನೋವ್ನ ನಾನ್ ಜನಗಳ ಮಧ್ಯೆ ಇದ್ದು ಅವ್ರು ತೋರಿಸ್ತಕ್ಕಂತ ಪ್ರೀತಿಲಿ ಮರ್ತ್ಕೊಬಿಟ್ಟಿದ್ದೀನಿ ಅಷ್ಟೇ. ಓಕೆ ಸರ್, ಪ್ರತಿನಿತ್ಯ ಇಂತಿಷ್ಟು ಕಾರ್ಯಕ್ರಮಗಳು ಅಂತ ಇದ್ದೇ ಇರುತ್ತೆ. ಲೈಕ್ ಮ್ಯಾಕ್ಸಿಮಮ್ ಎಷ್ಟು ಕಾರ್ಯಕ್ರಮಗಳು ಒಂದು ದಿನದಲ್ಲಿ ಕವರ್ ಮಾಡ್ತೀರಿ? ನಾನ್ ರಾತ್ರಿ ರಿಸೆಪ್ಷನ್ಗಳಿದ್ದಾಗ ಸಾಕಷ್ಟು ರಾತ್ರಿ ಒಂದ್ 8 ಅಟೆಂಡ್ ಮಾಡ್ತೀನಿ. ಓಕೆ ಬೆಳಿಗ್ಗೆ ದೇವಸ್ಥಾನಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾಗ ಬೆಳಿಗ್ಗೆನೆ ಧಾರೆ ರಿಸೆಪ್ಷನ್ ಇರುತ್ತೆ. ಓಕೆ ಅವುಗಳು ಎಲ್ಲವನ್ನು ಅಟೆಂಡ್ ಮಾಡ್ತೀನಿ. ಮಧ್ಯೆ ಗೃಹ ಪ್ರವೇಶಗಳು, ಮತ್ತೆ ಕ್ಷೇತ್ರದಲ್ಲಿ ಬಹಳಷ್ಟು ಜನ ತೀರ್ಕೊಂಡಾಗ ಅದೊಂದ್ ಸ್ವಲ್ಪ ಅರ್ಲಿ ಆಗಿ ಹೋಗಿ ಮುಗಿಸ್ಕೊಂಡು ಅಟೆಂಡ್. ಓಕೆ ಸರ್, ತುಂಬಾ ಜನರಿಗೆ ರಾಜಕೀಯವಾಗಿ ಬೆಳಿಬೇಕು ಅನ್ನುವಂತಹ ಆಸಕ್ತಿ ಮತ್ತು ಆ ನಿಟ್ಟಿನಲ್ಲಿ ಹೋರಾಟಗಳಿರುತ್ತೆ. ಯಾಕೆ ಶುರುವಾಯ್ತು ಆ ಝೀಲ್ ರಾಜಕೀಯದಲ್ಲಿ ಬರ್ಬೇಕು ಅನ್ನುವಂಥದ್ದು? ಅಲ್ಲ, ನನ್ಗೆ ಬಹಳ ಸಣ್ಣ ವಯಸ್ಸಿನಿಂದನೂ ನೋಡಿ, ಯಾವುದೇ ಆಸಕ್ತಿ ಆಗ್ಲಿ ಒಂದು ಡಾಟ್ ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ಡಾಟ್ ಇನ್ ಸ್ಟಾರ್ಟ್ ಆಗಿ ಒಂದು ದೊಡ್ಡ ಸರ್ಕಲ್ ಆಗ್ತದೆ. ನನಗೆ ಬಹಳ ಬಾಲ್ಯ ವ್ಯವಸ್ಥೆಯಿಂದನೂ ಕೂಡ, ನನ್ನ ವಿದ್ಯಾಭ್ಯಾಸ ಸಮಯದಲ್ಲಿ ಶಾಲೆ ಇದ್ದಿದ್ದಾಗ್ಲೂ ಕೂಡ ನನಗೆ ರಾಜಕೀಯ ವಿಶೇಷವಾದಂತ ಆಸಕ್ತಿ. ಹಂಗಾಗಿ ಆ ನಿಟ್ಟಿನಲ್ಲೇ ಸಾಕ್ತಾ ಇದ್ದೀನಿ. ಮತ್ತು ಈ ಭಾಗದಲ್ಲಿ ಸರ್, ಹಳೆ ಮೈಸೂರು ಭಾಗದಲ್ಲಿ ಅದೇನೋ ಅದೃಷ್ಟನೋ ಏನೋ ಗೊತ್ತಿಲ್ಲ, ಭಗವಂತ ಬಿತ್ತಿರುವಂತಹ ರಾಜಕೀಯ ಬೀಜಗಳೋ ಏನೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿಂದ ಯಾರೆಲ್ಲ ಬರ್ತಾರೋ ಅವರೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾರೆ. ಮಂಡ್ಯ ಎರಡೆರಡು ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಉದಾಹರಣೆ ಇದೆ, ಮೈಸೂರಿನಿಂದ ಮುಖ್ಯಮಂತ್ರಿಗಳಾದಂತಹ ಉದಾಹರಣೆಗಳಿದೆ. ಏನಿದೆ ಸರ್ ಆ ತರದ ಸತ್ವ ಏನು ಈ ಮಣ್ಣಲ್ಲಿ ಅಂತ? ವಿಶೇಷವಾಗಿ ಮಂಡ್ಯ ಜಿಲ್ಲೆ ಜನ ಬಹಳ ಹೃದಯವಂತರು. ಸ್ವಲ್ಪ ಮಾತೆಷ್ಟೇ ಹೊರಟಾದ್ರೂ ಕೂಡ ಹೃದಯದಲ್ಲಿ ಬಹಳ ಭಾವನಾತ್ಮಕ ಜೀವಿಗಳು. ಹಂಗಾಗಿ ಯಾರನ್ನಾರ ಇಷ್ಟಪಟ್ರೆ ಒತ್ತು ಮೆರೆಸ್ತಾರೆ. ಒತ್ತು ಮೆರೆಸ್ತಂತ ನಾಯಕರುಗಳು ನಡವಳಿಕೆ ಸರಿ ಇಲ್ಲ ಅಂತಂದಾಗ ಅಷ್ಟೇ ಫಾಸ್ಟ್ ಆಗಿ ಕೆಳಗಡೆನೂ ಇಳಿಸುವಂತ ಮನಸ್ಥಿತಿಯನ್ನ ನಮ್ ಜಿಲ್ಲೆ ಜನ ಇಟ್ಕೊಂಡಿದ್ದಾರೆ. ಓಕೆ ಸರ್, ಯಾರನ್ನ ತುಂಬಾ ಫಾಲೋ ಮಾಡ್ತೀರಿ ರಾಜಕೀಯ ವಿಚಾರದಲ್ಲಿ? ನಾನು ಇವ್ರನ್ನ ನನ್ನ ರೋಲ್ ಮಾಡೆಲ್ ಆಗಿ ಕನ್ಸಿಡರ್ ಮಾಡ್ತೀನಿ ಅನ್ನೋದಾದ್ರೆ? ಅಲ್ಲ, ನಾನು ಸಣ್ಣ ವಯಸ್ಸಿನಿಂದನೂ ಕೂಡ HD ಚೌಡಯ್ಯನವರ ಅನುಯಾಯಿ. ಯಾಕೆಂದ್ರೆ ನಮ್ಮನ್ನ ಬಹಳ
ಪ್ರೀತಿ ಪಾತ್ರವಾಗಿ ನಡೆಸ್ಕೊಂಡಿದ್ದಾರೆ. ನಾನು ಅವ್ರ ವಿದ್ಯಾಸಂಸ್ಥೆಯಲ್ಲೇ ಕೂಡ ಓದ್ದೋನು. ಅವ್ರ ವಿದ್ಯಾಸಂಸ್ಥೆಯಲ್ಲಿ PS ಕಾಲೇಜಲ್ಲೇ ನಾನು ಸ್ಟೂಡೆಂಟ್ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಬಹಳ ಹತ್ರದಿಂದ ಬಲ್ಲೆ ನಾನು. ಅವರಷ್ಟು ನಿಷ್ಠುರವಾದಿ ಮತ್ತೆ ಸಮಯ ಪ್ರಜ್ಞೆ ಮತ್ತೆ ಅವರ ಲೆವೆಲ್ ನಾನು ಏನು ಆಗ್ಲಿಕ್ಕಾಗ್ಲಿಲ್ಲ ಅಂದ್ರು ಕೆಲವೊಂದು ವಿಚಾರದಲ್ಲಿ ನನ್ಗೆ ಅವರು ಬಹಳ ಇಷ್ಟ ಆಗ್ತಾರೆ. ಓಕೆ ಸರ್, ರಾಜಕೀಯ ವಿಚಾರಗಳಲ್ಲಿ ಕೆಲವೊಂದು ಬಾರಿ ನಮ್ಮ ನಿಲುವು ಅಪೋಸಿಟ್ ಅಲ್ಲಿ ಇರುವಂತವ್ರಿಗೆ ಹರ್ಟ್ ಆಗಬಹುದು ಅಥವಾ ಇನ್ನೊಂದು ತಂಡಕ್ಕೆ ಅದರಿಂದ ಸಹಾಯ ಆಗಬಹುದು. ನೀವು ಮಾಡಿರುವಂತಹ ಪ್ರತಿ ಹೋರಾಟದಲ್ಲೂ ಉದಯಗಿರಿ ಪೊಲೀಸ್ ಸ್ಟೇಷನ್ ನ ವಿಚಾರ ಆಗಿರಬಹುದು ಮತ್ತು ಸದಾ ಹಿಂದೂ ಮತ್ತು ಹಿಂದುತ್ವಕ್ಕಾಗಿ ನಿಂತುಕೊಳ್ಳುವಂತಹ ನಿಟ್ಟಿನಲ್ಲಿ ಹೇಗೆ ಆ ಒಂದು ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಪ್ರಯತ್ನ ಹೇಗೆ ನಡೀತಾ ಇದೆ? ಯಾಕೆಂತಂದ್ರೆ ಶ್ರೀರಂಗಪಟ್ಟಣ ಇತಿಹಾಸವನ್ನ ತೆಗೆದುಕೊಂಡಾಗ ಬಿಜೆಪಿ ಲಿಸ್ಟ್ ನಮಗ್ ಕಾಣ ಸಿಗೋದಿಲ್ಲ. ಅಲ್ಲ, ನಮ್ಮಲ್ಲಿ ಏನಾಗಿದೆ, ಇವತ್ತು ಬಿಜೆಪಿ ವಿಶ್ವದಲ್ಲೇ ಬಹಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮಂಡ್ಯ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮುನ್ನಡೆಸುವಂತ ಸಶಕ್ತರು ಈ ಜಿಲ್ಲೆ ಒಳಗಡೆ ಬರ್ಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅವ್ರಿಗೆ ನಮ್ಮ ಕೇಂದ್ರದವರು ಕೂಡ, ಕೇಂದ್ರ ಅಂದ್ರೆ ನಮ್ಮ ಕೇಂದ್ರ ಸಮಿತಿಯವರು ಕೂಡ ಮಂಡ್ಯ ಅಂತಂದ್ರೆ ಸ್ವಲ್ಪ ನೆಗ್ಲೆಕ್ಟಬಲ್ ಅನ್ನಂಗಿತ್ತು. ಆದ್ರೆ ವಾಸ್ತವ ಸ್ಥಿತಿಯಲ್ಲಿ ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಈ ಭಾಗದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಈಗ ನನಗೆ 42,000 ಮತ ಬಂತು. ನಮ್ಮ ಮಂಡ್ಯದಲ್ಲಿ ಎಲ್ಲಾ ಕಡೆ 25,000, 30,000, 35,000, 42,000. ಪಕ್ಷಕ್ಕೆ ಪೂರಕವಾದ ವಾತಾವರಣದಲ್ಲಿ ಚುನಾವಣೆಗೆ ಹೋಗೋದ್ ಬೇರೆ, ಪಕ್ಷಕ್ಕೆ ವಾತಾವರಣ ಇಲ್ಲದೆ ಹೋದಾಗ ಚುನಾವಣೆಗೆ ಹೋಗೋದ್ ಬೇರೆ. ಈ ಬಾರಿ ಕಾಂಗ್ರೆಸ್ನ ಸುಳ್ಳು ಭರವಸೆಗಳು, ಒಂಥರ ಒಂಥರ ಬಾಯಿಗೆ ಬಂದಂಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರಕ್ಕೆ ಸುಳ್ಳು ಆರೋಪಗಳನ್ನು ಹೊರಿಸಿದಾಗ ನಾವೆಲ್ಲೋ ಕೂಡ ನಮ್ಮ ನಾಯಕರುಗಳು ವಿಫಲರಾದ್ರು. ಏನೂ ತಪ್ಪು ಮಾಡಿಲ್ದೇನೆ ಬೇರೆಯವ್ರ ಆರೋಪಕ್ಕೆ ಪ್ರತ್ಯುತ್ತರ ಕೊಡದೇನೆ ಸಾರ್ವಜನಿಕರ ಮನಸ್ಸಿನಲ್ಲಿ ಅದೊಂಥರ ಕೂತ್ಕೊಂಡು ಪಕ್ಷಕ್ಕೆ ಬಹಳ ಒಂದು ಕೆಟ್ಟ ವಾತಾವರಣ ಇತ್ತು. ಆದ್ರೆ ಈಗ ಪ್ರಸ್ತುತವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ 3 ಶಾಸಕ ಸ್ಥಾನಗಳನ್ನ ಗೆಲ್ಲುವಂತ ಒಂದು ಇದು. ಮತ್ತೆ ನಮ್ ಜನ ಈಗಿನ ಪ್ರಸ್ತುತ ವಾತಾವರಣ, ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂತ ಎಲ್ಲಾ ಸಾಂದರ್ಭಿಕವಾದಂತ ಪ್ರಸ್ತುತ ವಿಚಾರಗಳನ್ನ ಮನಗಂಡು ಬಹಳ ಬಿಜೆಪಿಗೆ ಪೂರಕವಾದಂತ ವಾತಾವರಣ ಈ ಜಿಲ್ಲೆಯಲ್ಲಿ ಈಗಿದೆ. ಯಾವ ಕ್ಷೇತ್ರದಲ್ಲಿ ಸರ್ ಆ ತರದ್ ಹವಾ ಕಾಣಿಸ್ತಾ ಇರೋದು? ಅಲ್ಲ, ಈಗ ನೋಡಿ, ನನಗೆ ಹಸಿವಿದೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಬೇಕು, ಬಿಜೆಪಿ ಪಕ್ಷದ ಒಬ್ಬ ಶಾಸಕನ ಈ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು. ಯಾರಿಗೆಲ್ಲ ಆಟ ಚಲ ಕುಲ ಆಗಿರ್ತದ ಆ ಕ್ಷೇತ್ರದಲ್ಲೆಲ್ಲ ಜನ ನಮ್ಮ ಒಂದು ದಿಟ್ಟವಾದಂತ ನಿರ್ಧಾರ ಇಟ್ಕೊಂಡು ಜನಗಳ ಮಧ್ಯೆ ನಡೀತಾ ಇದ್ರೆ ಜನ ಆಶೀರ್ವಾದ ಮಾಡ್ತಾರೆ. ನಾವು ಜನನ್ನ ಎಷ್ಟು ಪ್ರಾಮಾಣಿಕವಾಗಿ ಜನಸಾಮಾನ್ಯರನ್ನ ಪ್ರೀತಿಸ್ತೀವೋ ಅದರ ಪಟ್ಟು ಜನಸಾಮಾನ್ಯರು ನಮ್ಮನ್ನು ಪ್ರೀತಿಸ್ತಾರೆ. ಓಕೆ ಸರ್, HD ಕುಮಾರಸ್ವಾಮಿ ಅವರು ಸಂಸದರಾಗಿದ್ದಾರೆ. ನನ್ ಎಲ್ರಿಗೂ ಕೂಡ ಕೇಳ್ತಾ ಇದ್ದೀನಿ ಪ್ರಶ್ನೆ. 1 ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ ಸಂಸದರಾಗಿ. ಅವರ ಕಡೆಯಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕೋ ಅಭಿವೃದ್ಧಿ ವಿಚಾರದಲ್ಲಿ ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಹೇಗೆ ವರ್ಕೌಟ್ ಆಗ್ತಾ ಇದೆ? ಅವರು ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿರೋದ್ರಿಂದ ಮಂಡ್ಯಗೆ ಯಾವ ತರದ ಎಫೆಕ್ಟ್ ಆಗಿದೆ ಅಂತ? ಅಲ್ಲ, ಅವರು ನಮ್ ಕ್ಷೇತ್ರವನ್ನ ಪ್ರತಿನಿಧಿಸಿ ಗೆದ್ದೋಗಿ ಕೇಂದ್ರದ ಬಹಳ ಒಂದು ದೊಡ್ಡ ಖಾತೆ, ಕೇಂದ್ರ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿದ್ದಾರೆ. ತುಂಬಾ ನಿರೀಕ್ಷೆಗಳಿದೆ. ಮಂಡ್ಯ ಬೈಪಾಸ್ ಇರ್ಬೋದು, ಮಂಡ್ಯಕ್ಕೊಂದು ಫ್ಯಾಕ್ಟರಿ ತರುವಂತದ್ದು, ಸ್ಟೇಡಿಯಂ ಮಾಡುವಂತದ್ದು, 100 ಕನಸುಗಳನ್ನ ಕುಮಾರಣ್ಣ ಇಟ್ಕೊಂಡಿದ್ದಾರೆ. ಅದನ್ನ ಮಾಡಿ ಸಫಲರಾಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಕುಮಾರಣ್ಣವರು ಜನಸಾಮಾನ್ಯರ ವ್ಯಕ್ತಿಯಾಗಿರೋದ್ರಿಂದ ಅವ್ರ ಕಾರ್ಯಕ್ರಮಗಳು ನೇರವಾಗಿ ರೈತರಿಗೆ, ಹಿಂದುಳಿದವರಿಗೆ, ದೀನದಲಿತರಿಗೆ, ಸಾಮಾನ್ಯ ಜನರಿಗೆ ಮುಟ್ಟುವಂತ ಕಾರ್ಯಕ್ರಮಗಳು ಆಗಿರ್ತವೆ. ಆ ನಿಟ್ಟಿನಲ್ಲಿ ಅವರು ಪೂರಕವಾಗಿದ್ದಾರೆ. ನೆನ್ನೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಎಲ್ಲೇ ಇದ್ರು ಕೂಡ ಈ ದೇಶದುದ್ದಕ್ಕೂ ಹೋರಾಟ ಮಾಡ್ತಿದ್ರು ಕೂಡ ನನ್ನ ಹೃದಯ ಮಂಡ್ಯದಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಆ ಮಾತು ಬಹಳ ಪ್ರಾಮುಖ್ಯತೆಯನ್ನ ಮಂಡ್ಯ ಜನ ತಿಳ್ಕೊತಾರೆ, ಆ ಮಾತಿನ ಪ್ರಾಮುಖ್ಯತೆಯನ್ನು. ನನ್ನ ಪ್ರಕಾರ ಅವ್ರು ಮಂಡ್ಯಕ್ಕೆ ಹೆಸರಾಗುವಂತ
ಜನಸಾಮಾನ್ಯರ ಮನಸ್ಸಲ್ಲಿ ಉಳಿಯುವಂತ ಕೆಲಸಗಳನ್ನ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಓಕೆ ಸರ್, ನಾನು ಈಶ್ವರಪ್ಪ ಅವರಾಗ್ಲಿ ಅಥವಾ ಜಗದೀಶ್ ಶೆಟ್ಟರ್ ಅವ್ರಿಗಾಗ್ಲಿ ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೆ ಅವ್ರಿಗೆ. ಬಿಜೆಪಿ ಇಲ್ಲದ ಕಾಲದಿಂದಲೂ ಈಶ್ವರಪ್ಪ ಅವರಾಗ್ಲಿ ಜಗದೀಶ್ ಶೆಟ್ಟರ್ ಅವರಾಗ್ಲಿ ಪಕ್ಷವನ್ನ ತುಂಬಾ ಭದ್ರಪಡಿಸಿ ತಾವ್ ಏನು ಅನ್ನುವಂಥದ್ದನ್ನ ಪ್ರೂವ್ ಮಾಡಿದವರು. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಸನ್ನಿವೇಶಗಳು ತದ್ವಿರುದ್ಧವಾಗಿ ಬಿಡುತ್ತೆ. ಆ ಲೆಕ್ಕಾಚಾರದ ಪ್ರಕಾರ ಹೇಗೆ ನೀವು ಸ್ಟ್ರಾಂಗ್ ಆಗ್ತಿದಿರೋ ಅಥವಾ ಜೊತೆಗೆ ಪಕ್ಷವನ್ನು ಸ್ಟ್ರಾಂಗ್ ಮಾಡ್ತಿದ್ದೀರೋ ಅಥವಾ ಲೈಕ್ ಪಕ್ಷ ಇಲ್ಲದೆ ಇದ್ರೂ ನನ್ನ ಜನ ಕೈ ಹಿಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಏನಾದ್ರು ಸ್ಟ್ರಾಟಜಿನ ಹೇಗೆ ಅಂತ? ಅಲ್ಲ, ನನ್ನ ಅಜೆಂಡಾ ಅದು ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟಿಲ್ಲ. ನನ್ನ ಪ್ರಕಾರ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ನೂರಾರು ಜನ ನಾಯಕರು ಬರ್ತಾರೆ ಹೋಗ್ತಾರೆ, ಆದ್ರೆ ಪಕ್ಷ ಶಾಶ್ವತವಾಗಿರುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಓಕೆ ವೀಕ್ಷಕರೇ, ಈಗ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಸೊ ಬನ್ನಿ. ಓಕೆ, ಅಂದ್ರೆ ಸರ್ ನಾ ಆಗ್ಲೇ ಕೇಳ್ತಾ ಇದ್ದೆ, ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿ ತೆಗೆದುಕೊಂಡು ಹೋಗುವಂತಹ ಪಕ್ಷ ಎಷ್ಟು ಲೈಕ್ ಇಂಪ್ಯಾಕ್ಟ್ ಆಗ್ತದೆ, ಎರಡೂ ಕಡೆಯಿಂದ ಕೂಡ ಬೇಕಾಗ್ತದೆ ಎಫರ್ಟ್ಸ್. ಹೌದು, ಪಕ್ಷ ಯಾವತ್ತು ಗುರ್ಸೋದು ಜನಾನುರಾಗಿ ವ್ಯಕ್ತಿಗಳನ್ನ, ಬಹಳ ಸರಳವಾಗಿ ಸಾರ್ವಜನಿಕರನ್ನ ಬಹಳ ಪ್ರೇಮದಿಂದ ಭಾವನಾತ್ಮಕವಾಗಿ ಯಾರು ಜನಗಳ ಹತ್ರ ಇರ್ತಾರೆ ಆ ತರದವ್ರನ್ನೇ ಗುರ್ಸುತ್ತೆ. ವಿಶೇಷವಾಗಿ ನಮ್ ಪಾರ್ಟಿ ಈ ಹಣಬಲ, ಜನಬಲ, ಈ ಕುಟುಂಬದ ಹಿನ್ನೆಲೆ ಇರೋರ್ನು ಗುರುಸ್ತಾರೆ. ಜೊತೆಗೆ ಸಾಮಾನ್ಯ ಕುಟುಂಬದಿಂದ ಬಂದಂತ ರೈತರ ಮಕ್ಕಳು ಯಾರು ಬಹಳ ಆಕ್ಟಿವ್ ಇರ್ತಾರೆ, ಅವ್ರಿಗೆ ಒಳ್ಳೆ ಕನ್ಸಿರುತ್ತೆ ಅಂತವ್ರನ್ನ ಗುರ್ತಿಸ್ತಾರೆ. ಉದಾಹರಣೆಗೆ ನಾನೇ ಸಾಮಾನ್ಯ ಒಬ್ಬ ಬಡ ರೈತನ ಮಗ. ನಾನ್ ಮಾಡ್ತಾ ಇದ್ದಂತ ಸಮಾಜಮುಖಿ ಕೆಲಸಗಳನ್ನ ಸಾರ್ವಜನಿಕ ಜನರ ಮಧ್ಯದಲ್ಲಿ ಗುರುತಿಸಿ ನಮ್ಮನ್ನ ಎಲ್ಲೂ ತಿರುಗಿಸ್ತೆ, ಯಾವ ನಾಯಕರು ಮನೆಗಳಿಗೂ ತಿರುಗಿಸ್ತೆ, ನಮ್ ಮನೆಗಳಿಗೆನೆ ಕರೆದು ಯಾವುದೇ ಲಾಭ ಇಲ್ದಂತಾನೆ ಪಕ್ಷ ಟಿಕೆಟ್ ಕೊಟ್ಟಂತದ್ದು ಭಾರತೀಯ ಜನತಾ ಪಾರ್ಟಿ. ಹಂಗಾಗಿ ಪ್ರಾಮಾಣಿಕವಾಗಿ ಜನಗಳ ಮಧ್ಯೆ ಇದ್ರೆ ನಮ್ ಪಕ್ಷ ಗುರುಸ್ತದೆ. ಓಕೆ ಸರ್, ನನಗೆ ಯಾವಾಗ್ಲೂ ಕೂಡ ಖುಷಿ ಆಗುದು ಅಂತಂದ್ರೆ JDS ಆಗಲಿ ಅಥವಾ ಬಿಜೆಪಿ ಆಗಲಿ ತುಂಬಾ ಲೈಕ್ ಡೌನ್ ಟು ಅರ್ತ್ ಇರುವಂತವ್ರನ್ನ ಅಥವಾ ಅವ್ರಿಗೆ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದ್ರೂ ಕೂಡ ಟಿಕೆಟ್ ನ ಕೊಡುತ್ತೆ, ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ಪ್ರೋತ್ಸಾಹ ಕೊಡುತ್ತೆ. ಒಂದು ವೇಳೆ ಬಿಜೆಪಿ ಸುಳ್ಯದಲ್ಲಿ ಭಗೀರಥಿ ಮುರಳ್ಳಿ ಅವರನ್ನ ಅಖಾಡಕ್ಕೆ ಇಳಿಸದೇ ಇದ್ರೆ ಅಥವಾ ಗುರುರಾಜ್ ಗಂಟಿಹೊಳಿ ಅವರನ್ನ ಬೈಂದೂರಿನಿಂದ ಇಳಿಸದೇ ಇದ್ರೆ ಸಾಮಾನ್ಯರು ಕೂಡ MLA ಆಗಬಹುದು ಅನ್ನುವಂತಹ ಸಂದೇಶ ಹೋಗ್ತಾ ಇರ್ಲಿಲ್ಲ. ಲೈಕ್ ಸಾಮಾನ್ಯರನ್ನ ಗುರುತಿಸುವಂತ ಕೆಲಸವನ್ನ ಹೇಗ್ ಮಾಡುತ್ತೆ ಈ ಎರಡು ಪಾರ್ಟಿಗಳು ಅಂತ? ಅಲ್ಲ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಜನರ ಪಾರ್ಟಿ, ಭಾರತೀಯ ಜನತಾ ಪಕ್ಷ ಅಂದ್ರೆ ಜನಗಳ ಪಕ್ಷ. ಜನಸಾಮಾನ್ಯರನ್ನೇ ಬೆಳೆಸ್ಬೇಕು ಅನ್ನುವಂಥದ್ದೇ ಪಾರ್ಟಿಯ ಧ್ಯೇಯ. ಹಂಗಾಗಿ ಯಾವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಧ್ಯೇಯ ಸಿದ್ಧಾಂತ ಸಾಮಾನ್ಯ ಜನರ ಒಳಿತಿಗಾಗಿ ಇರೋದ್ರಿಂದ ಸಾಮಾನ್ಯ ಜನರ ಕೈಗೆ ಅಧಿಕಾರವನ್ನು ಕೊಟ್ಟು ಜನಗಳ ಸೇವೆ ಮಾಡಿಸ್ತಕ್ಕಂತ ಕಾಯಕವೇ ಜನತಾ ಪಾರ್ಟಿಯ ಕಾಯಕ. ಓಕೆ ಸರ್, ಕಾಂಗ್ರೆಸ್ ನಲ್ಲಿದ್ರಿ, ತುಂಬಾ ಒಳ್ಳೆ ಒಡನಾಟ ಇತ್ತು, ಬಾಂಡಿಂಗ್ ಇತ್ತು ಒಂದು ಪಕ್ಷದ ಜೊತೆ. ಬಿಜೆಪಿಗೆ ಬಂದ್ರಿ, ಬಿಜೆಪಿಗೆ ಬಂದ ತಕ್ಷಣ ತತ್ವ ಸಿದ್ಧಾಂತಗಳು ಕೂಡ ಚೇಂಜ್ ಆಯ್ತಾ ಹೇಗೆ, ಅಥವಾ ನಿಮ್ಮ ತತ್ವ ಸಿದ್ಧಾಂತಗಳು ಮೊದ್ಲಿಂದನೇ ಇದೇ ಇತ್ತಾ ಅಂತ? ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದದ್ದು, ನಾನು KPCC ಸದಸ್ಯ ಆಗಿದ್ದೆ. ನಾನು ಹಲವಾರು ಕಾರಣಗಳಿಂದ ಪಕ್ಷ ನಾನ್ ಬಿಟ್ಟೆ ಅನ್ನೋದ್ಕಿಂತ ಹೆಚ್ಚಾಗಿ ನನ್ನನ್ನ ಉಚ್ಚಾಟನೆ ಮಾಡ್ತು ಪಕ್ಷ. ಅದ್ರ ಜೊತೆಗೆ ನನಗೆ ಯಾವಾಗ್ಲೂ ಕೂಡ ರಾಷ್ಟ್ರೀಯತೆ, ದೇಶ, ಹಂಗೇನ್ ಜಾತಿಗಳ ಮಧ್ಯೆ ನನ್ಗೆ ಅನ್ನುವಂಥದ್ದಿಲ್ಲ. ಆದ್ರೆ ನನ್ನ ತುಡಿತ ಯಾವತ್ತು ದೇಶದ ಅಭಿವೃದ್ಧಿ, ರಾಷ್ಟ್ರೀಯತೆ, ನಮ್ಮ ಧರ್ಮ. ನಾವ್ ಯಾವ ಧರ್ಮದ ವಿರೋಧ ಅಲ್ಲ, ಆದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಮುಂದಿನ ಹಲವಾರು ಪೀಳಿಗೆಗೆ ನಾವು ಕೊಟ್ಟಂತ ಧರ್ಮಾಧಾರಿತ ಸಂಸ್ಕೃತಿ ಮುಂದಿನ ಪೀಳಿಗೆಗೂ ಇರ್ಬೇಕು. ಸರ್, ನಾನು ವಿಜಯಪುರ ಡಿಸ್ಟಿಕ್ಗೆ ಹೋದಾಗ ಅಲ್ಲಿ MP ಅವರು ರಮೇಶ್ ಜಿಗಜಿಣಗಿ ಅವರು ಹೇಳ್ತಿದ್ರು, ನಾಯಕರು ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಆಯ್ಕೆ ಆಗ್ಬೇಕು. ಇತ್ತೀಚಿನ ದಿನಗಳಲ್ಲಿ ಜಾತಿಯ ಆಧಾರದ ಮೇಲೆ ನಾಯಕರಾಗೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾರೆ. ಆಸ್ ಎ ಯೂತ್ ಈ ವ್ಯವಸ್ಥೆನ ಹೇಗ್ ನೋಡ್ತೀರಿ ತಾವು ಅಂತ? ಹೌದು, ಈಗ ಜಿಗಜಿಣಗಿ ಸಾಹೇಬ್ರು ಬಹಳ ಹಿರಿಯರಿದ್ದಾರೆ, ಅವ್ರ ಅನುಭವದ ಆಧಾರದಲ್ಲಿ ಹೇಳಿರ್ತಾರೆ. ಯಾವತ್ತೂ ಕೂಡ
ಒಬ್ಬ ಜನಪ್ರತಿನಿಧಿಯನ್ನ ಯಾವ ರೀತಿ ಮಾನದಂಡಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಅವನ್ ತಲೆ ತುಂಬಾ ಕನಸಿರ್ಬೇಕು. ವೈಯಕ್ತಿಕ ಕನಸುಗಳಲ್ಲ, ಅವನ್ ಕುಟುಂಬ ಬೆಳೆಸ್ಕೊಳ್ಳುವಂತ ಕನಸಲ್ಲ. ಆ ಕ್ಷೇತ್ರ, ಜಿಲ್ಲೆ, ಆ ರಾಜ್ಯ, ಹೋಬಳಿಗಳು, ಆ ಗ್ರಾಮಗಳ ಬಗ್ಗೆ ಒಂಥರ ಡೆವಲಪ್ಮೆಂಟ್ ಪರಿಕಲ್ಪನೆ ತಲೆ ತುಂಬಾ ತುಂಬಿಕೊಂಡಿರ್ಬೇಕು. ವಿಷನರಿ ಇರೋ ಲೀಡರ್ಗಳು ಬರಬೇಕು. ಮತ್ತೆ ಹೆಚ್ಚು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಯುವಕರಿಗೆ ಮತ್ತೆ ಆತರ ಕನಸು ಹೊತ್ತಂತ ಯುವಕರನ್ನ ಗುರ್ಸಿ ಹೊರಗಡೆ ಕರ್ಕೊಂಡ್ ಬಿಡ್ತಾ ಇದೆ, ಅಭಿವೃದ್ಧಿ ಪೂರ್ವಕವಾಗಿರೋರ್ನ. ಓಕೆ ಸರ್, ತುಂಬಾ ಜನಕ್ಕೆ ಯೋಗಿ ಆದಿತ್ಯನಾಥ್ ಅವರನ್ನ PM ಆಗಿ ನೋಡ್ಬೇಕು ಅನ್ನುವಂತಹ ಕನಸಿದೆ. ಇನ್ಫ್ಯಾಕ್ಟ್ ನಾನು UPಗೆಲ್ಲ ಹೋದಾಗ ಅಲ್ಲಿರುವಂತಹ ಮುಸಲ್ಮಾನರಿಗೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಸಕ್ತಿ, ಯೋಗಿಜಿ ಅವರನ್ನ ಒಂದಲ್ಲ ಒಂದು ದಿನ ಈ ದೇಶದ ಪ್ರಧಾನಿಯಾಗಿ ನೋಡ್ಬೇಕು ಅಂತ. ನೀವು ಆ ತರದ ವಿಷನ್ ಯಾರ ಮೇಲೆ ಇಟ್ಟಿದ್ದೀರಿ? ಅಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ 100 ಜನ ಮೋದಿ ಅವರಿದ್ದಾರೆ, 100 ಜನ ಯೋಗಿ ಅವರಿದ್ದಾರೆ, 100 ಜನ ಅಮಿತ್ ಶಾ ಅವರಿದ್ದಾರೆ. ಆತರ ಕನಸು ಹೊತ್ತಂತ ನಾಯಕರುಗಳಿದೆ. ಆತರ ನಾಯಕರುಗಳನ್ನ ಸೃಷ್ಟಿ ಮಾಡುವಂತ ತಾಕತ್ತು ನಮ್ಮ ಪಕ್ಷಕ್ಕಿದೆ, ನಮ್ಮ ಸಂಘ ಪರಿವಾರದ ಮುಖಂಡರುಗಳಿಗಿದೆ. ನಾನು ಯೋಗಿಜಿಯವರು ಯಾಕೆ ಯೋಗಿಜಿಯವ್ರನ್ನ ಮುಸಲ್ಮಾನರು ಹೆಣ್ಮಕ್ಳು ಇಷ್ಟಪಡ್ತಾರೆ ಅಂತಂದ್ರೆ, ಅಲ್ಲಿ ತ್ರಿಬಲ್ ತಲಾಕ್ ಆ ಒಂದು ಪದ್ಧತಿಯನ್ನ ಆ ರಾಜ್ಯದಲ್ಲಿ ಬ್ಯಾನ್ ಮಾಡಿರ್ತಾರೆ. ಎಷ್ಟೋ ಹೆಣ್ಮಕ್ಳುಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನ ಕೊಡುವಂತದ್ದು ಮತ್ತೆ ಯೋಗಿ ಆದಿತ್ಯನಾಥರನ್ನ ಪ್ರೀತಿಸುವಂತ ಕೆಲಸವನ್ನ ಉತ್ತರ ಪ್ರದೇಶದ ಜನ ಮಾಡ್ತಾ ಇದ್ದಾರೆ. ಅದು ಇಡೀ ದೇಶದುದ್ದಗಲಕ್ಕೂ ಆಗ್ಬೇಕು. ಈಗ ಹೆಣ್ಮಗಳೇ, ಅವರು ನಮ್ಗೆ ತಾಯಂದ್ರೆ, ಸಹೋದರಿಯರೇ. ಅಲ್ಲಿ ಏನು ಅಂದ್ರೆ ಅವರವರ ಧರ್ಮ, ಅವರವರ ಭಾವನೆಗಳು ಅವ್ರವ್ರಿಗೆ ಬಿಟ್ಟದ್ದು. ನಾವು ಹೆಂಗೆ ಈಶ್ವರನ ಪ್ರೀತಿ ಮಾಡ್ತೀವಿ ಹಂಗೆ ಅವರು ಅಲ್ಲಾಹನನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಅಲ್ಲಾ ಯಾವುದೇ ಕೆಟ್ಟ ಕೆಲಸ ಮಾಡಿ ಅಂತ ಹೇಳಿಲ್ಲ. ನಮ್ಗೆ ಈಶ್ವರರು ಯಾವ್ದಕ್ಕೆ, ನಮ್ಮ ದೇವಾನುದೇವತೆಗಳು ಯಾವ್ದಕ್ಕೆ ಕೆಟ್ಟ ಕೆಲಸ ಮಾಡು ಅಂತ ಹೇಳಿ. ನನ್ನಲ್ಲಂತೂ ಜಾತಿ ಇಲ್ಲ. ನಾನು ಬಹಳ ನಮ್ಮ ಧರ್ಮದ ಮೇಲೆ, ಧಾರ್ಮಿಕ ಭಾವನೆಗಳ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ನಂಬಿಕೆ ಇಟ್ಟಂತವನು. ನನ್ನ ಆಚಾರ ವಿಚಾರಗಳಿಗೆ ಬೆಲೆ ಕೊಡೋನು. ಬೇರೆಯವ್ರ ಆಚಾರ ವಿಚಾರಕ್ಕೂ ಬೆಲೆ ಕೊಡ್ತೀನಿ. ಆದ್ರೆ ಅವರು ಬೇರೆಯವರ ಆಚಾರ ವಿಚಾರಗಳು ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆದಾಗ ನಾನು ಪ್ರತಿಭಟಿಸ್ತೀನಿ. ನಾನು ಮುಸ್ಲಿಂ ಸಹೋದರಿಯವರು, ಅಲ್ಲಿ ತಾಯಿಯಂದ್ರು, ಅವ್ರಿಗೆ ಒಬ್ಬ ವ್ಯಕ್ತಿ ಮದ್ವೆ ಆಗಿ ಸುಮ್ನೆ ತಲಾಕ್ ಅಂತ ಆ ತಾಯಿನ, ಆ ಸಹೋದರಿನ ಕೈ ಬಿಟ್ಬಿಡ್ತಾನೆ ಅಂತಂದ್ರೆ ಅದನ್ನ ನಾನೊಬ್ಬ ಭಾರತೀಯನಾಗಿ ನಾನು ಒಪ್ಪುದಿಲ್ಲ. ಅದು ಯಾವ ಹೆಣ್ಣು ಮಗಳನ್ನ ನಾವು ಮದ್ವೆ ಆಗಿ ಬರ್ತೀವಿ ಅವಳಿಗೆ ಚೆನ್ನಾಗಿ ಬಾಳ್ವೆ ಮಾಡಿಸುವಂತ ಕೆಲಸ ನಮ್ದಾಗಿರ್ಬೇಕು. ಅದೊಂದು ವಿಚಾರದಲ್ಲಿ ಯೋಗಿ ಆದಿತ್ಯನಾಥ್ ತಗೊಂಡಂತ ನಿರ್ಧಾರ ಇಡೀ ದೇಶವೇ ಒಪ್ಪುವಂತದ್ದು. ನಾನು ಒಬ್ಬ ಹಿಂದೂ ಆದ್ರೂ ಕೂಡ ಮುಸ್ಲಿಂ ಸಹೋದರ ಸಹೋದರಿಯರಿಗೆ, ಅಲ್ಲಿ ತಾಯಂದ್ರಿಗೆ ನ್ಯಾಯ ಸಿಗ್ತದೆ ಅಂತಂದ್ರೆ ಅದು ನನಗೂ ಆತ್ಮಸಂತೋಷ ಆಯ್ತದೆ. ಓಕೆ ಸರ್, ಒಂದು ಆಪಾದನೆ ಇದೆ, ಚಾಯ್ ವಾಲಾ ಹೋ ಯಾ ಗಾಯ್ ವಾಲಾ ತೈ ಹೋತಾ ಹೇ ನಾಗ್ಪುರ್ ಮೇ ಅನ್ನೋ ಮಾತಿದೆ. ಅಂದ್ರೆ ಚಾಯ್ ವಾಲಾ ಅಂತಂದ್ರೆ ಮೋದಿ ಅವರಿಗೆ ಬೊಟ್ಟು ಮಾಡಿ ತೋರಿಸ್ತಾರೆ, ಮತ್ತೊಂದು ಕಡೆ ಗಾಯ್ ವಾಲಾ ಅಂತಂದ್ರೆ ಯೋಗಿ ಆದಿತ್ಯನಾಥ್ ಅವರಿಗೆ ಹಾಗೆ ಹೇಳ್ತಾರೆ ಅಪೋಸಿಟ್ ಪಾರ್ಟಿಯವರು. ಇದೆಲ್ಲವೂ ಕೂಡ ಯಾರಾಗ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು ನಾಗಪುರದಲ್ಲಿ ತೈ ಆಗತ್ತೆ, ನಾಗಪುರದಲ್ಲಿ ನಿರ್ಧಾರ ಆಗತ್ತೆ ಅಂತ ಹೇಳಿ ಒಂದು ಆಪಾದನೆ ಇದೆ. ಬಟ್ ಅದೇ ನಾಗಪುರ ಇವತ್ತು ವಿಶ್ವವೇ ಮೆಚ್ಚಿಕೊಳ್ಳುವಂತ ನಾಯಕನನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ಯಾಕೆ ಚರ್ಚೆ ಮಾಡಲ್ಲ ಅಂತ. ಅಲ್ಲ, ನಮ್ಮಲ್ಲಿ ನಾವು, ನಮ್ಮ ಪರಿವಾರ, ನಮ್ಮ ಸಂಘ, ನಮ್ಗಳಿಗೆಲ್ಲ ಒಳ್ಳೆ ಕಲ್ಚರ್ ಅಂದ್ರೆ ಒಳ್ಳೆ ಸಂಸ್ಕೃತಿ, ನಡೆ ನುಡಿ, ದೇಶವನ್ನ ಪ್ರೀತಿಸುವಂತ ಕೆಲಸ ಅಷ್ಟೇ ಹೇಳ್ಕೊಡುವಂಥದ್ದು. ಇನ್ನೊಂದು ಧರ್ಮವನ್ನ ದ್ವೇಷಿಸಿ ಅಂತೇನಿ ನಮ್ಮ ಪರಿವಾರ, ನಮ್ಮ ಸಂಘಟನೆ, ನಮ್ಮ RSS ನಮ್ಗೆ ಹೇಳ್ಕೊಟ್ಟಿಲ್ಲ. ನಾವು ಚೆನ್ನಾಗಿರ್ಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು, ನಮ್ಮ ಧರ್ಮ, ಸಂಸ್ಕೃತಿ, ನಮ್ಮ ದೇಶ. ಯಾಕೆಂದ್ರೆ ನಮ್ಮ RSS ಅವ್ರಿಗೆ, ನಮ್ಮ ಸಂಘ ಪರಿವಾರದವ್ರಿಗೆ ಮೊದಲು ದೇಶ ಮುಖ್ಯ, ಅವ್ರಿಗೆ ಪಕ್ಷ ಮುಖ್ಯ ಅಲ್ಲ. ನಾವು RSS ನ ಇನ್ನಿತರ ಸಂಘಟನೆಗಳಂತೆ ಒಂದು ಸಂಘಟನೆ ಭಾರತೀಯ ಜನತಾ ಪಾರ್ಟಿ. ಅದ್ ನಮ್ಮ ಧ್ಯೇಯ ಏನು ಅಂತಂದ್ರೆ, ನಮ್ಗೆ ವ್ಯಕ್ತಿನೂ ಮುಖ್ಯ ಅಲ್ಲ, ಪಕ್ಷನೂ ಮುಖ್ಯ ಅಲ್ಲ, ದೇಶ ಮುಖ್ಯ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ನಮ್ಗೆ ಹೇಳ್ಕೊಟ್ಟಿರೋರು ಯಾರು ಅಂತಂದ್ರೆ ನಮ್ಮ ಸಂಘದವ್ರು, ಅಂದ್ರೆ RSS. ಬೇರೆ ಧರ್ಮದ ಬಗ್ಗೆ ಟೀಕೆ ಟಿಪ್ಪಣಿಗಳಾಗ್ಲಿ ಅದನ್ನ ಮಾಡೋದಿಲ್ಲ. ನಮ್ ಧರ್ಮಕ್ಕೆ ಧಕ್ಕೆ ಆದಾಗ ಅವರು ರಕ್ಷಣೆ ಮಾಡಕ್ಕೆ ಬರ್ತಕ್ಕಂಥವ್ರು, ಅವರು ದೇಶದ ರಕ್ಷಕರು ಅಂತ ನಾನು ಭಾವಿಸಿದ್ದೇನೆ. ನಮ್ಮಲ್ಲಿ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ದೇಶದ ಜನ.
ಒಳ್ಳೆ ಉತ್ತಮ ವ್ಯಕ್ತಿಯನ್ನ ಗುರುತು ಮಾಡೋದು ಯಾರು? ನಮ್ಮ ಪರಿವಾರದವರು, ನಮ್ಮ ಪಕ್ಷದವರು. ಹಂಗಾಗಿ ನಮ್ಮ ಪಕ್ಷಕ್ಕೆ ಪರಿವಾರದಿಂದ ಅವ್ರನ್ನ ಚೆನ್ನಾಗಿ ಒಳ್ಳೆ ಇಡೀ ವಿಶ್ವವೇ ಮೆಚ್ಚುವಂತ ನಡವಳಿಕೆಯನ್ನ ಕಲಿಸಿ ಜನಗಳ ಮಧ್ಯೆ ಬಿಟ್ಟಾಗ ಜನಗಳು ಆ ಉತ್ತಮವಾದಂತ ನಾಯಕನನ್ನ ಆಯ್ಕೆ ಮಾಡಿ 3ನೇ ಬಾರಿಗೆ ದೇಶದ ಪ್ರಧಾನಿಯನ್ನಾಗಿ ನೇಮಕ ಮಾಡಿ ಇಡೀ ವಿಶ್ವವೇ ಮೆಚ್ಚುವಂತ ರೀತಿನಲ್ಲಿ ಇವತ್ತು ಭಾರತವನ್ನ ಮುಂದೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಕೊಡುಗೆ ಯಾರಿಗ್ ಸಲ್ಲುತ್ತೆ ಅಂತಂದ್ರೆ ಅದು ನಮ್ಮ ಪರಿವಾರದ ಮುಖ್ಯಸ್ಥರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಲ್ಲುತ್ತೆ. ಸರ್, ಈ ಹಿಂದೆ ರಾಜಕೀಯ ಹೋರಾಟಗಳು ರೈತರ ವಿಚಾರದಲ್ಲಿ ಇರ್ತಿತ್ತು, ನೀರಿನ ವಿಚಾರದಲ್ಲಿ ಇರ್ತಿತ್ತು, ಮತ್ತು ಈ ವಿಚಾರಗಳನ್ನೇ ಇಟ್ಕೊಂಡು ರಾಜಕೀಯವನ್ನ ಮಾಡ್ತಾ ಇದ್ರು. ಆಮೇಲೆ ರಾಜಕೀಯವಾಗಿ ಸಂಘಟನೆಯನ್ನ ಮಾಡ್ತಾ ಇದ್ರು, ಪಕ್ಷ ಸಂಘಟನೆ. ಈಗ ವಿಚಾರಗಳು ಕೂಡ ಬದಲಾಗಿದೆ ಅಂತ ಹೇಳ್ತಾರೆ. ಆಸ್ ಎ ಯೂತ್ ಈಗ ಪ್ರೆಸೆಂಟ್ ಇರುವಂತ ಟ್ರೆಂಡ್ ಏನು ಅಂತ ಹೇಳ್ತೀರಿ ಪೊಲಿಟಿಕಲ್ಲಿ? ಅಲ್ಲ, ಜನ ಪುನಃ ಎಲ್ಲ ಹಿಂದೆ ಹೋಗ್ತಿದ್ದಾರೆ. ಈ 10 ವರ್ಷದ ಹಿಂದೆ ಈ ರಿಯಲ್ ಎಸ್ಟೇಟ್ ಅದು ಇದು ಅವ್ರುಗಳೆಲ್ಲ ಬಂದು ಶಾಸಕರಾದಂಥದ್ದು ಅವೆಲ್ಲ ನೀವು ನೋಡಿದೀರಿ. ಈಗ ಜನ, ಈಗ ಉದಾಹರಣೆಗಳಿಗೆ ಹಳ್ಳಿಲಿ ಸೊಸೈಟಿ ಡೈರಿ ಚುನಾವಣೆ ನಡೀತೆ, 20 ಜನ 30 ಜನ ನಿಂತ್ಬಿಟ್ಟಿರ್ತಾರೆ. ಆ ಕುಡ್ಲು, ಆಟೋ, ಟ್ರಾಕ್ಟ್ರು, ಗ್ಯಾಸ್, ಒಂಥರ ವಿಚಿತ್ರವಾದಂತ ಸಿಂಬಲ್ ಗಳೆಲ್ಲ ಇರ್ತವೆ. ಆದ್ರೆ ಜನ ಇಂಥವ್ರನ್ನೇ ಆಯ್ಕೆ ಮಾಡ್ಬೇಕು ಅಂತ ಆಯ್ಕೆ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಪ್ರಬುದ್ಧ ಮತದಾರರಿ ಸರಿ. ಈಗ ಈ ಇತ್ತೀಚಿನ ದಿನಗಳಲ್ಲಿ ಬಹಳ ವಿದ್ಯಾವಂತರು, ಪ್ರಬುದ್ಧ ಮತದಾರರು ಯಾರಿಗೆ ಶಕ್ತಿ ತುಂಬಬೇಕು ಅವ್ರಿಗೆ ಶಕ್ತಿ ತುಂಬ್ತಾರೆ. ಅಂದ್ರೆ ನಾವೇನು ಅಂದ್ರೆ ಪ್ರಾಮಾಣಿಕವಾಗಿ ನಮ್ಮಲ್ಲಿರ್ತಕ್ಕಂತ ಆಸೆಗಳನ್ನ ನಾನು ಈ ತರ ಮಾಡ್ತೀನಿ ಅಂತ ಅವ್ರ ಮುಂದೆ ಪ್ರಾಮಾಣಿಕವಾಗಿ ಹೇಳ್ಕೊಂಡಾಗ, ನಾವು ಜನಗಳನ್ನ ಪ್ರಾಮಾಣಿಕವಾಗಿ ರೀಚ್ ಆದಾಗ ಜನನು ನಮ್ ಕೈ ಹಿಡಿತಾರೆ. ಸರ್, ಶ್ರೀರಂಗಪಟ್ಟಣಕ್ಕೆ ಸಂಬಂಧಿಸಿದಂತೆ ಏನ್ ಕನಸುಗಳನ್ನ ಇಟ್ಕೊಂಡಿದ್ದೀರಿ ನೀವು? ನಿಮ್ಮ ಹೋರಾಟ ಯಾವ ನೆಲೆಗಟ್ಟಿನಲ್ಲಿ ನಡೀತಾ ಇದೆ ಶ್ರೀರಂಗಪಟ್ಟಣಕ್ಕಾಗಿ ಅಂತ? ನನಗೇನು ಹೇಳೋದಕ್ಕೆ ಹೋಗೋದಿಲ್ಲ. ಚುನಾವಣೆ 3 ತಿಂಗಳು 6 ತಿಂಗಳಿದ್ದಾಗ ನಿಮ್ಮನ್ನೇ ಕರೆಸ್ತೀನಿ. ನನ್ನ ಆಸೆಗಳೇನಿದೆ, ಶ್ರೀರಂಗಪಟ್ಟಣ ಬಹಳ ಪಾರಂಪರಿಕ ನಗರಿ. ಮೈಸೂರು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದ ಮೂಲ ದಸರಾ, ಫಸ್ಟ್ ದಸರಾ ಆರಂಭ ಆಗಿದ್ದೆ ಶ್ರೀರಂಗಪಟ್ಟಣ. ನಮ್ಮ KRS ಡ್ಯಾಮ್ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣ. ನಮ್ಮ ರಂಗನಾಥ ಸ್ವಾಮಿ, ನಮ್ಮ ಬರ್ಡ್ ಸೆಂಚುರಿ, ತಾಯಿ ನಿಮಿಷಾಂಬಾದೇವಿ, ಅಹಲ್ಯಾದೇವಿ, ಕಾವೇರಿ, ತುಂಬಾ ಪ್ರೇಕ್ಷಣೀಯ ಸ್ಥಳಗಳಿರ್ತಕ್ಕಂಥ ಶ್ರೀರಂಗಪಟ್ಟಣ. ಬಹಳ ದೊಡ್ಡ ಕನಸನ್ನ ಹೊತ್ಕೊಂಡಿದ್ದೇನೆ. ಚುನಾವಣಾ ಹೊಸ್ತಿಲಲ್ಲಿ ನನ್ನ ಆಸೆ ಆಕಾಂಕ್ಷೆಗಳೇನಿದೆ ನನ್ಗೆ ಆಶೀರ್ವಾದ ಮಾಡಿ ಅಂತ ಜನನ್ ಮುಂದ್ಗಡೆ, ನಿಮ್ ಮುಂದ್ಗಡೆ ನನ್ನ ಆಸೆ ಆಕಾಂಕ್ಷೆಗಳನ್ನ ಇಟ್ಟೆ ನನ್ನ ಮತವನ್ನ ಕೇಳುವಂತ ಪರಿಕಲ್ಪನೆಯಲ್ಲಿ ಇದ್ದೀನಿ. ಆ ನಿಟ್ಟಿನಲ್ಲಿ ಆಕಾರ್ಸ್ ನಿಮ್ಮನ್ನು ಮಾತಾಡ್ತೀನಿ. ಓಕೆ, ಇದೇ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುವಿನ ಸಮಾಧಿ ಕೂಡ ಇದೆ. ಅಲ್ಲ, ನಾನು ಟಿಪ್ಪು ಅವ್ರ ಇತಿಹಾಸವೇ ಬೇರೆ, ಮೈಸೂರು ಮಹಾರಾಜರ ಇತಿಹಾಸನೇ ಬೇರೆ. ಆದ್ರೆ ನಮಗೆ ಈ ಹಿಂದಿನ ಸರ್ಕಾರಗಳು ಇತಿಹಾಸವನ್ನ ತಿರುಚಿ ಕೆಲವೇ ವ್ಯಕ್ತಿಗಳನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಆದ್ರೆ ನಮ್ಮ ಭಾಗದಲ್ಲಿ ಈಗಲೂ ಕೂಡ ಸಾಮಾನ್ಯ ಜನರಿಗೂ ಮಹಾರಾಜರು ಅಂದ್ರೆ ದೈವನೀಯ ಮನೋಭಾವ ಇದೆ. ಈಗಲೂ ಕೂಡ ನಾನು ಮೈಸೂರು ಮಹಾರಾಜರು ನೋಡಿದ್ರೆ ಅವ್ರಿಗೆ ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಅವ್ರ ಕುಟುಂಬದ ಕೊಡುಗೆ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತ ರೀತಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ಜನಸಾಮಾನ್ಯರಿಗೆ, ಡ್ಯಾಮ್ ಕಟ್ಟೋದ್ರಿಂದ ಇಡಬಹುದು, ಇಡೀ ನಮ್ಮ ಏಷ್ಯಾದಲ್ಲಿ ಪ್ರಪ್ರಥಮ ವಿದ್ಯುತ್ ತಯಾರಿಕಾ ಘಟಕನ ಅವರೇ ಕಂಡಿಡಿದಂತವ್ರು, ಅಲ್ಲ ತಂದು ಕೊಟ್ಟುವಂತವ್ರು, ಹೆಣ್ಮಕ್ಳಿಗೆ ಬಾಲ್ಯ ವಿವಾಹ ಪದ್ಧತಿಯನ್ನ ರದ್ದು ಮಾಡಿದವರು, ಮಂಡಿಗೆ ಶುಗರ್ ಫ್ಯಾಕ್ಟ್ರಿ ಕೊಟ್ಟವರು, ಡ್ಯಾಮ್ ಕಟ್ತವ್ರು. ನಮ್ಮಲ್ಲಿ ಅವ್ರನ್ನ ಅನ್ನದಾತರು ಅಂತಾರೆ. ಅನ್ನ ಕೊಟ್ಟವ್ರನ್ನ ದೇವ್ರಿಗೆ, ರೈತರನ್ನ ಅನ್ನ ಕೊಟ್ಟವ್ರನ್ನ ನಮ್ ಜನ ದೇವ್ರ ರೀತಿ ನೋಡ್ತಾರೆ. ಅದೇ ರೀತಿನಲ್ಲಿ ಮೈಸೂರು ಮಹಾರಾಜರು ಒಂಥರ ನಮ್ಗೆ ನಡೆದಾಡು ದೇವರುಗಳಿದ್ದಂಗೆ ಈ ಭಾಗಕ್ಕೆ. ಓಕೆ ಸರ್, ನಾನು ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಜನಕ್ಕೆ ಪ್ರಶ್ನೆ ಕೇಳಿದೆ, 10 ಹಿಂದೂ ಸಾಮ್ರಾಟರದ್ದು ಅಥವಾ 10 ಹಿಂದೂ ರಾಜರದ್ದು ಹೆಸರು ಹೇಳಿ ಅಂತ. ಯಾರು ಕೂಡ ಹೆಸರು ಹೇಳಲ್ಲ, 1-2-3 ಹೆಸರು ಹೇಳಿ ತಡಬಡಾಯಿಸ್ತಾ ಇರ್ತಾರೆ ಮುಂದೆ ಹೆಸರುಗಳನ್ನ ಹೇಳೋದಕ್ಕೆ. ಯಾಕೆ ಈ ತರದ ವ್ಯವಸ್ಥೆಯನ್ನ ಬರೀ ಮುಸ್ಲಿಂ ಸಾಮ್ರಾಟರದ್ದೇ ವಿಜೃಂಭಿಸುವಂತದ್ದು ಅಂತ? ಮಕ್ಳದೇನ್ ತಪ್ಪಿದೆ? ನಮ್ಮ ನಾಳದಂತವ್ರು ನಮ್ಗೆ ಏನ್ ಪಠ್ಯ ಪುಸ್ತಕದಲ್ಲಿ ಏನನ್ನ ಹೇಳಿರ್ತಾರೆ ಅದನ್ನ ಕಲ್ತಿರ್ತಾರೆ. ಆದ್ರೆ ಈಗೆಲ್ಲವೂ ಅವ್ರಿಗೆ ಗೊತ್ತಾಗ್ತಾ ಇದೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಇರ್ಬೋದು, ಇವತ್ತಿನ ಬೇರೆ ಬೇರೆ ಜವಾಬ್ದಾರಿಗಳೆಲ್ಲ ಅವ್ರಿಗೆ ಗೊತ್ತಾಗಿ
ನಮ್ಮ ಎಲ್ಲಾ ಮಹಾರಾಜರುಗಳ ಕರೆಕ್ಟ್. ಒಂದು ಹೋರಾಟ, ಒಂದು ಶ್ರಮ, ಅವ್ರು ಕೊಟ್ಟಂತ ಕೊಡುಗೆಗಳು ಎಲ್ಲ ವಿದ್ಯಾರ್ಥಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ತಲುಪುವಂತ ಕೆಲಸ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಅವ್ರಿಗೆ ನನ್ಗೆ ಒಡನಾಟ ಸುಮಾರು 20 ವರ್ಷ. ಓಕೆ. 20 ವರ್ಷದ ಒಡನಾಟ. ನಾನ್ ಬಹಳ ಸಣ್ಣ ವಯಸ್ಸಿಂದನೂ ಅವ್ರ ಬಲ್ಲೆ. ನಮ್ ತಾತ ನೋಡಕ್ಕೂ ಅವ್ರ ತರನಿದ್ರು, ಅವ್ರಿಗೂ ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ಓಕೆ. ಅವು ನನಗೆ ನೋಡಿ, ಈ ಎಮ್ಗೆನ ಗ್ರಾಮದಲ್ಲೇ ಎಮ್ಗೆ ಸಿದ್ದಪ್ಪನವರು, ಚಿಕ್ಕಣ್ಣವರು, ಕೃಷ್ಣಪ್ಪನವರು, ನಾಗೇಂದ್ರ, ಕಾಳಪ್ಪ, ಈ ತರದ್ದು ವರ್ಗದವರು ಗೊತ್ತು, ಮಧ್ಯ ವರ್ಗದವರು ಗೊತ್ತು. ಈಗಿನ ಪಕ್ಷಾತೀತವಾಗಿ ನಮ್ಮ ರವಿ, ಕಿರಣ, ಪ್ರಾಲ, ಪ್ರಸಾದಿ, ಅರ್ಥ ಆಯ್ತಲ್ಲ, ನಮ್ಮ ಪುರುಷೋತ್ತಮ ಅಂತ ಒಬ್ರು ತೀರೋದ್ರು, ಭಾಗ್ಯಕ್ಕ ಅಂತ ಅವ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು, ಅವ್ರ ಮಗ. ಅಂದ್ರೆ ನನಗೆ ನಮ್ ಜಿಲ್ಲಾ ಪಂಚಾಯತ್ ಮೆಂಬರ್ ಅಂಕರಾಜ್ ಇದ್ರು, ಅವರ ಮಿಸೆಸ್ ಜೈಕಾಂತಮ್. ಯಾವ್ದೇ ಪಾರ್ಟಿಲಿದ್ರು ನಾನು ಪಕ್ಷ ಅಂತ ನೋಡುದಿಲ್ಲ, ಎಲ್ಲಾರನು ವಿಶ್ವಾಸವಾಗಿ ಮಾತಾಡಿಸ್ತೀನಿ. ನಾ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನನ್ ಜೊತೆಲಿ ಇದ್ರು. ನಾನ್ ಚುನಾವಣೆ ಮಾಡಿದಾಗ ನಿಂತಾಗ ಒಂದಷ್ಟು ಜನ ನನಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಚುನಾವಣೆ ಆದ್ಮೇಲೆ ಕೆಲವರು ಒಡನಾಟಕ್ ಬಂದ್ರು. ಹಂಗಾಗಿ ನಾನು ಹಳ್ಳಿಗಳಲ್ಲಿ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಮಾಡ್ಬೇಕು ಹೊರತು ಸಾಮಾನ್ಯವಾಗಿ ನನ್ನ ಮನೆಗ್ ಬಂದಾಗ ನಾನು ಆ ಪಕ್ಷದವ್ರು ಈ ಪಕ್ಷದವ್ರು ಅನ್ನೋ ಭೇದ ಭಾವ ಇಲ್ಲ. ಎಲ್ಲಾರನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೊನೆ ದಿನ ಯಾರು ಬ್ಯಾಲೆಟ್ ಪೇಪರ್ ಹಿಡಿದಿರ್ತಾರೆ ಅವರೇ ನಮ್ಮ ಮನೆ ದೇವರು ಅನ್ನುವಂತ ಮನೋಭಾವ ನಂದು. ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಬಹಳ ದೀರ್ಘಕಾಲ ಇರ್ಬೇಕಾಗಿರೋದ್ರಿಂದ ಈ ಪಕ್ಷ ಆ ಚೌಕಟ್ಟು ಅದ್ರಲ್ಲಿ ಹೋಗೋದಿಲ್ಲ. ನಮ್ಮ ಪಕ್ಷದ ತತ್ವ ಸಿದ್ಧಾಂತ ರೂಢಿಸ್ಕೊಂಡಿದ್ದೇನೆ ಹೊರತು ಸಾರ್ವಜನಿಕವಾಗಿ ನಾನು ಗುಂಪುಗಾರಿಕೆ ಅದೆಲ್ಲ ಮಾಡಕ್ ಇಷ್ಟಪಡೋದಿಲ್ಲ. ಸರ್, ಬಿಜೆಪಿಗೆ ಈ ಭಾಗದಲ್ಲಿ 10-15 ಸಾವಿರ ಮತಗಳು ಬಂದಂತಹದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಬಟ್ ಈ 40,000ಕ್ಕೂ ದಾಟಿ ಅದರ ಲೀಡ್ ಅನ್ನ ತೆಗೆದುಕೊಂಡು ಹೋದದಿದೆಯಲ್ಲ, ದಟ್ ಇಸ್ ವೆರಿ ಚಾಲೆಂಜಿಂಗ್. ಲೈಕ್ ಹೇಗೆ ಅದನ್ನ ಸಫಲಗೊಳಿಸಿದ್ರಿ ಅಂತ? ಅಲ್ಲ, ನನಗೆ ನಾನು ವಿದ್ಯಾರ್ಥಿ ದಶೆಯಿಂದ ಬಂದವನಿರೋದ್ರಿಂದ ನಾನು ಚುನಾವಣೆ 34 ವರ್ಷದಲ್ಲಿ ನನಗೆ ಬಿ ಫಾರಂ ಕೊಟ್ಟು ನಾನು ಚುನಾವಣೆ ಹೋದ. ನನಗ್ ಚುನಾವಣೆನೇ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತಿರ್ಲಿಲ್ಲ. ನಿಜವಾಗ್ಲು ನನ್ಗೆ ಒಂದಿತ್ತು, ನಾವು ಜನಸಾಮಾನ್ಯರ ಮಧ್ಯೆ ಇದ್ದಾಗ ಜನ ಪ್ರೀತಿಸಿದ್ರೆ, ಜನ ತೀರ್ಮಾನ ಮಾಡಿದ್ರೆ, ಜನಾಭಿಪ್ರಾಯದ ಮುಂದೆ, ಜನ ತೀರ್ಪಿನ ಮುಂದೆ ಯಾರು ದೊಡ್ಡವರಲ್ಲ ಸಣ್ಣವರಲ್ಲ ಅನ್ನೋದಿತ್ತು. ನಾನು ವಿಶೇಷವಾಗಿ ತಾಯಂದ್ರನ್ನ ಬಹಳ ನಂಬ್ಕೊಂಡಿದ್ದೆ. ಈ ಕ್ಷೇತ್ರದ ತಾಯಂದ್ರ ನನ್ ಕೈ ಹಿಡಿತಾರೆ ಅಂತ. ನನ್ನನ್ನು ಪ್ರೀತಿಸಿದರೆ, ನನ್ನನ್ನ ಸತ್ಕರಿಸಿದರೆ, ಗೌರವಿಸಿದರೆ, ಮತ ಕೊಡದೇನೆ ಇರ್ಬೋದೇನೋ, ಬಟ್ ಮುಂದೆ ಬರೀ ಕೊಡಬಾರ್ದು ಅಂತ ಅನ್ನೋದೇನಿಲ್ವಲ್ಲ. ಇಲ್ಲಿ ಗಣನೀಯವಾಗಿ ಏನಾಯ್ತು, ನಮ್ ಪಕ್ಷ ಹಿಂದೆಯಿಂದನೂ ಕೆಲವು ನಾಯಕರುಗಳು ಹೊಂದಾಣಿಕೆ ಇಟ್ಕೊಂಡು ಇಲ್ಲಿ ಪಕ್ಷ ಬೆಳೆಯಕ್ಕೆ ಅವಕಾಶ ಆಗ್ಲಿಲ್ಲ. ಮತ್ತೆ ನಮ್ಮ ರಾಜ್ಯದ ನಾಯಕರುಗಳು ಎಷ್ಟೇ ಇಲ್ಲಿ ಶಕ್ತಿ ತುಂಬಿದ್ರು, ಇಲ್ಲಿ ಸ್ಥಳೀಯವಾಗಿ ಅದನ್ನ ಮುಂತೆಗೆದುಕೊಂಡಂತ ಹೋಗುವಂತ ಕೆಲ್ಸಗಳು ಆಗಿಲ್ಲ. ಇಬ್ರದು, ನಮ್ಮದು ತಪ್ಪಿದೆ, ಮೇಲ್ಗಡೆ ಅವ್ರದ್ದು ತಪ್ಪಿದೆ. ಆದ್ರೆ ವಿಶೇಷವಾಗಿ ಈ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ, ಅದು ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಜನಸಾಮಾನ್ಯರ ಆಯ್ಕೆ ಈ ಬಾರಿ ಬಿಜೆಪಿ ಆಗ್ಬೇಕು ಅಂತ ಅಲ್ಲಲ್ಲೇ ನಮ್ ಕಿವಿಗ್ ಬೀಳುತ್ತೆ. ಹೋದ್ ಕಡೆ ಎಲ್ಲ ಬಿಜೆಪಿ ಸ್ಟ್ರಾಂಗ್ ಅದೇ, ಹೋಗಪ್ಪ ನೀ ಗೆಲ್ತೀಯ, ಹೋಗಪ್ಪ ನಿನ್ಗೆ ಆಶೀರ್ವಾದ ಮಾಡ್ತೀವಿ, ಹೋಗ್ವಪ್ಪ ಅನ್ನುವಂತ ಶ್ರೀರಕ್ಷೆ ಇದೆಯಲ್ಲ, ಅದೊಂಥರ ಹೆಂಗೆ ಇನ್ನಾಕ್ ಫಂಕ್ಷನ್ ಹೋಗೋಣ, ಇನ್ನಾಕ್ ಊರ್ಗ್ ಹೋಗೋಣ ಅನ್ನುವಂತ ಇದನ್ನ ರಾಜಕಾರಣನ ಖುಷಿಯಿಂದ ಮತ್ತೆ ಏನೇ ಫಲಾಪೇಕ್ಷೆ ಇಲ್ದೆ ಅವ್ರ ಮಧ್ಯೆ ಇರೋಣ, ಅವ್ರ ಜನದೇಶ ಬರ್ತದೆ, ಜನನೇ ಜನಾರ್ದನ ಅಂತ ತಿಳ್ಕೊಂಡು ಅವ್ರ ಮಧ್ಯೆ ಹೋಯ್ತಾ ಇದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದಷ್ಟೇ ಇರ್ಬೇಕು. ಇದು ಹಂಗಾಲಿಲ್ಲ ಹಿಂಗಾಲಿಲ್ಲ, ಅವ್ರ ಚುನಾವಣೆ ಮಾಡ್ಲಿಲ್ಲ, ಅವ್ರನ್ನ ಯಾಕೆ ಮಾತಾಡ್ಸ್ಬೇಕು, ಇವ್ರನ್ನ ಯಾಕೆ ಮಾತಾಡ್ಸ್ಬೇಕು ಅಂದ್ರೆ ಹುಚ್ಚಿಡ್ದು ಬಿಡ್ತದೆ. ನಮ್ಮ ಒಳಗೋಗಿ ಆರ್ಬೇಕು ಅನ್ಸುತ್ತೆ ನಮ್ಗೆ. ಹಂಗಾಗಿ ಜನಗಳ ಮಧ್ಯೆ ಪ್ರಾಮಾಣಿಕವಾಗಿ ಹೋಗ್ಬಿಡೋಣ, ಅವ್ರ ತೀರ್ಮಾನ ಅವ್ರಿಗೆ ಬಿಟ್ಬಿಡೋಣ ಅಂತ ಹೋದ್ರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಜನಗಳ ಮಧ್ಯೆ ಪ್ರಾಮಾಣಿಕವಾಗಿ ಇರಕ್ಕೆ ಅವಕಾಶ ಆಯ್ತದೆ. ಸರ್, ನನಗೆ ಹೇಮಾಮಾಲಿನಿ ಅವರು ಹೇಳ್ತಿದ್ರು, ನಮಗೆ ಹೇಗೆ ನಾವು ಗೆಲ್ತೀವಿ ಅನ್ನೋದು ಗೊತ್ತಾಗುತ್ತೆ ಅಂತಂದ್ರೆ, ನಾವು ಯಾವ್ದಾದ್ರು ಒಂದ್ ಏರಿಯಾದಲ್ಲಿ ನಮ್ ಗಾಡಿ ಹೋಗಿ ನಿಂತಿದ ತಕ್ಷಣ ಜನ ಎದ್ ನಿಂತ್ಕೊಬಿಡ್ತಾರೆ, ನಮ್ಮ ಸುತ್ತ ಬಂದು ಮುತ್ಕೊಬಿಡ್ತಾರೆ, ಆಗ ಗೊತ್ತಾಗ್ಬಿಡತ್ತೆ ನಾನ್ ಗೆಲ್ತೀನಿ, ನನ್ ಹವಾ ಇದೆ ಇಲ್ಲಿ ಅಂತ. ಇಲ್ಲಿ ಯಾವ ತರ ಗೊತ್ತಾಗುತ್ತೆ? ಆ ನರ್ವಸ್ ಸಿಸ್ಟಮ್ ನ ಹೇಗೆ ಅರ್ಥ ಮಾಡ್ಕೋತೀರಿ ಅಂತ? ಅಲ್ಲ, ನಮ್ಗೆ ಹಳ್ಳಿಗೆ ಹೋದಾಗ ಪಕ್ಷಾತೀತವಾಗಿ ಎಲ್ಲಾ ಮಾತಾಡಿಸ್ತಾರೆ. ನಾನು ಬಹಳ ಕಿರಿಯ, ಸಾಮಾನ್ಯವಾಗಿ ಇಲ್ಲ ನಮ್ಮ ವಯಸ್ಸಿನ ಸ್ನೇಹಿತರು ಇರ್ತಾರೆ, ಇಲ್ಲ ನಮ್ಗಿಂತ ಒಂದ್ 5-6 ವರ್ಷ ಹುಡುಗರುಗಳಿರ್ತಾರೆ. ಬಹುತೇಕರು ಒಂದ್ 60% ಗ್ರಾಮದಲ್ಲಿ ದೊಡ್ಡವರೇ ಇರ್ತಾರೆ. ನನಗೆ ನಾನ್ ಚುನಾವಣೆಯಲ್ಲಿ ಸೋತಿರ್ಬೋದು, ಬಟ್ ನಾನ್ ಚುನಾವಣೆ ಸಂದರ್ಭದಲ್ಲಿ ಯಾವ ಹಳ್ಳಿಗೆ ಹೋದ್ರು ಸಿಕ್ಕಾಪಟ್ಟೆ ಜನ ಇರೋರು. ನಾನು ನಮ್ ನಂಜುಂಡೇಗೌಡ್ರು,
ಶ್ರೀಧರ್ ಅವರು, ಸಿದ್ದರಾಮಣ್ಣ ಮತ್ತೆ ನಮ್ಮ ಮಂಡಲದ ಅಧ್ಯಕ್ಷರೆಲ್ಲ ಜೊತೆಲಿರೋರು. ನಾನು ಅವ್ರಿಗೆ ಹೇಳುವೆ, ಅಣ್ಣ ಎಲ್ಲಾ ಕಡೆ ಜನ ಸೇರ್ತಾರೆ, ನನ್ಗೆ ಅನಲೈಸ್ ಮಾಡಕ್ ಆಯ್ತಾ ಇಲ್ಲ ಅಂತ. ಹೋದ್ ಕಡೆ ಎಲ್ಲ ಜನ ಸೇರ್ತಾರೆ, ಜನ ಪ್ರೀತಿ ಕೊಡ್ತಾರೆ, ಆದ್ರೆ ಆಯ್ಕೆ ಮಾನದಂಡ ಅಂತ ಬಂದಾಗ ಪಕ್ಷದ ಪೂರಕ ವಾತಾವರಣ ಅದೆಲ್ಲ ನೋಡ್ತಾರೆ. ಚುನಾವಣೆ ಪೂರ್ವಕ್ಕೂ ಈಗ್ಲೂ ನನ್ಗೂ ಅದ್ ಅನ್ಸಿದೆ, ಜನ ಮಾತಾಡ್ಸೋದು, ಪ್ರೀತಿ ತೋರ್ಸೋದು, ಕಾರ್ಯಕ್ರಮಗಳು ಕರೆಯೋದು, ಬೆನ್ತಟ್ಟಿ ಈ ಆತ್ಮಸ್ಥೈರ್ಯ ತುಂಬಿಸೋದ್ ನೋಡಿದ್ರೆ ಮುಂದೊಂದ್ ದಿನ ಅವರೆಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಮನೋಭಾವ ದ್ವಿಗುಣ ಆಗ್ತಾ ಹೋಗ್ತದೆ. ಓಕೆ, ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲೂ ಹಂಗೆ ಆಗುತ್ತೆ. ಅವ್ರು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಜನ ರಾಡಿ ಸೇರ್ತಾರೆ ಸರ್. ಆದ್ರೆ ಸಿಎಂ ಆಗ್ಬೇಕು ಅನ್ನೋ ಕನಸು ಪಾಪ ಅವ್ರು ಇಟ್ಕೊಂಡು ಓಡಾಡೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಸೀಟ್ಗಳು ಹಿಂದೆ ಬಿತ್ತು ಬಿಡುತ್ತೆ. ಅವ್ರಿಗೂ ಹೀಗೆ ಆಗತ್ತೆ ಅಂತ ಅಲ್ಲ, ಈ ರಾಜ್ಯದಲ್ಲಿ ವಿಶೇಷವಾಗಿ ಯಡಿಯೂರಪ್ಪಾಜಿ ಅವ್ರ ಕುಟುಂಬ, ದೇವೇಗೌಡಪ್ಪಾಜಿ ಅವ್ರ ಕುಟುಂಬ, ಸಿದ್ದರಾಮಯ್ಯ ಕುಟುಂಬ, ಅವರು ಹೋರಾಟದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅವ್ರದೇ ಆದಂತ ಅಭಿಮಾನಿ ವರ್ಗ ಈ ರಾಜ್ಯದಲ್ಲಿ ಈ ಮೂರು ಕುಟುಂಬಗಳಿಗೆ ಇರ್ತದೆ. ಹಂಗಾಗಿ ವಿಶೇಷವಾಗಿ ಕುಮಾರಣ್ಣವ್ರದ್ದು ಬಹಳ ತಾಯಿ ಹೃದಯ. ಅವ್ರು ಬಂದಾಗ ಎಲ್ಲಾ ಮುಖ್ಯಮಂತ್ರಿ, ವಿಶೇಷವಾಗಿ ಈ ಭಾಗದಲ್ಲಿ ಈ ವಿಜಯೇಂದ್ರಣ್ಣ ಸಾಕಷ್ಟು ನಮ್ಮ ಜಿಲ್ಲೆಗೆಲ್ಲ ಬಂದಾಗ ತಂತಾನೆ ಅವ್ರಿಗೆ ಘೋಷಣೆ ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರಣ್ಣ, ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರಣ್ಣ ಅಂತ. ಅಂದ್ರೆ ಜನಕ್ಕೆ ಅನ್ನಿಸ್ಬೇಕದು. ಈಗ ಸಾಕಷ್ಟು ಬಾರಿ ಈಗ ಹಿಂದೆ ಎಷ್ಟೆಲ್ಲಾ ಜನನಾಯಕರುಗಳಿಗೆ ಇಲ್ಲಿ ಬರ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಈಗ ಅಶೋಕಣ್ಣವ್ರು ಕರ್ಕೊಂಡ್ಬಂದ್ ನಾವು ಕಾರ್ಯಕ್ರಮ ಮಾಡಿದ್ರೆ ಅಶೋಕಣ್ಣಂಗ್ ಯಾರು ತಿರುಗಿಸ್ ಮಾತಾಡೋದಿಲ್ಲ, ಅವ್ರು ಹೇಳೋದೆಲ್ಲ ವೇದವಾಕ್ಯ. ಅಶೋಕಣ್ಣ ಹೇಳ್ತಾರೆ ಅಂದ್ರೆ ಏನೋ ಒಂದ್ ಆಯ್ತದೆ ಅನ್ನೋ ರೀತಿನಲ್ಲಿ ಇಲ್ಲಿ ಜನಗಳ ನಡವಳಿಕೆ. ಅಂದ್ರೆ ನಮ್ಮನೊಬ್ಬ ಬೆಂಗಳೂರು ಆಳ್ತಾ ಇದಾರೆ, ಬೆಂಗಳೂರಲ್ಲಿ ಇದಾರೆ, ಬೆಂಗಳೂರು ಸಾಮ್ರಾಟ್ ಅಂತಾರೆ. ಈಗ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿ ಆದ್ರು, ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆದ್ರು, ಈ ಭಾಗದವರು ಅಂತ. ಅಂದ್ರೆ ನಮ್ಮ ಸಮುದಾಯದವರು, ನಮ್ ಭಾಗದವರು, ಹಳೆ ಮೈಸೂರು ಭಾಗದವರು ಅಂತ ನಮ್ ಜನ ಹೆಮ್ಮೆ ಪಟ್ಕೋತಾರೆ. ಈ ಸಿದ್ದರಾಮಯ್ಯನವ್ರನ್ನು ಅದಿದೆ, ಮೈಸೂರಿನವ್ರು ಆಗಿದ್ದಾರೆ ಅಂತ. ಅವ್ರು ಅದನ್ನ ಹುಸಿ ಮಾಡದೆ ಇನ್ನು ಹೆಚ್ಚೆಚ್ಚು ಡೆವಲಪ್ಮೆಂಟ್ ಮಾಡ್ಬೇಕು. ಓಕೆ, ನನಗೆ ಆರ್ ಅಶೋಕ್ ಅವ್ರ ಹೆಸರು ಹೇಳಿದಾಗ ಸರ್ ಒಂದು ಸುದ್ದಿ ನೋಡಿದ್ದೆ. ಆರ್ ಅಶೋಕ್ ಅವರು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು, ಸಚ್ಚಿದಾನಂದ್ ಅವರು ರೈತರಿಗೆ ಆವಾಜ್ ಹಾಕ್ಬಿಟ್ರಂತೆ ಅಂತೆಲ್ಲ ತೋರಿಸ್ತಾ ಇದ್ರು. ಏನ್ ಸರ್ ಆಕ್ಚುಲಿ ಪ್ರಕರಣ, ಏನ್ ನಡೀತಲ್ಲಿ? ನಾನೇ ರೈತನ ಮಗ. ಹೌದು, ನನ್ಗೆ ರೈತರ ಬಗ್ಗೆ, ರೈತರ ಹೋರಾಟಗಾರರ ಬಗ್ಗೆ ತುಂಬಾ ಆಸಕ್ತಿ ಇರ್ತದೆ. ಅಂದ್ರೆ ಒಬ್ರು ವಿರೋಧ ಪಕ್ಷದ ನಾಯಕರು ಬಂದಾಗ ಅವ್ರಿಗೆ ಸಮಸ್ಯೆಗಳನ್ನ ಅರ್ಥ ಮಾಡ್ಸೋದ್ಕಿಂತ ಹೆಚ್ಚಾಗಿ ಎಲ್ಲ ಅವ್ರನ್ನ ಒಂಥರ ಈ ಟೀಸ್ ಮಾಡ್ದಂಗೆ ಮಾತಾಡ್ತಿದ್ದಾಗ, ಎಲ್ಲಾ ಹೋರಾಟಗಾರರು ಅಲ್ಲ, ಕೆಲವೊಬ್ಬ ವ್ಯಕ್ತಿ. ಮತ್ತೆ ಅವರು ಹೋರಾಟಗಾರರು ನಮ್ ಜಿಲ್ಲೆಯಲ್ಲಿ ರೈತ ಸಂಘ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ, ನಮ್ ರೈತರು ಸಿಲ್ವರ್ ಜುಬ್ಲಿ ಪಾರ್ಕ್ ಅಲ್ಲಿ ಕೂತ್ರೆ ಮುಖ್ಯಮಂತ್ರಿನೇ ಬರ್ತಾರೆ ಇಲ್ಲಿ. ಅಂತ ಬಹಳ ಸ್ಟ್ರಾಂಗ್ ಸಂಘಟನೆ ಇರತಕ್ಕಂಥದ್ದು. ಸಾಕಷ್ಟು ರೈತರ ಹೋರಾಟಗಾರರ ಒಂದು ಜೀವನ ಶೈಲಿ ನಮ್ಗೆಲ್ಲ ಒಂಥರ ಮಾದರಿ ಆಗುವಂತದ್ದು. ಹಂಗಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದೆಲ್ಲ ಆಗ್ತಾ ಇರುತ್ತೆ. ಕೆಲವು ಸತಿ ನಾನು ದುಡ್ಕಿರ್ಬೋದೇನೋ, ಬಟ್ ಕೆಲವೊಂದು ನಂದು ವೈಯಕ್ತಿಕ ನಡವಳಿಕೆ ಏನು ಅಂದ್ರೆ, ಅದು ತಪ್ಕೊಂಡಾಗ ಸ್ವಲ್ಪ ಪ್ರತಿಭಟಿಸ್ಬಿಡ್ತೀನಿ. ಅದೇ ಮೈನಸ್ ಆಗ್ಬಿಡುತ್ತೆ ಕೆಲವೊಂದು ಟೈಮ್ ರಾಜಕಾರಣಿಗಳು. ಅಲ್ಲ ಮಾಧ್ಯಮದಲ್ಲಿ ಏನೇ ಬರ್ಬೋದು, ಸ್ಥಳೀಯವಾಗಿ ಜನಕ್ಕೆ ಗೊತ್ತಿರ್ತದಲ್ಲ ನಾನೇನು. ಬಟ್ ಎಲ್ಲೋ ಒಂದು ಕಡೆ ಸರ್, ಇನ್ಫ್ಯಾಕ್ಟ್ ತುಂಬಾ ಜನ ರಾಜಕಾರಣಿಗಳ ವಿಚಾರದಲ್ಲಿ ನನಗೆ ತುಂಬಾ ಬೇಸರ ಆಗುತ್ತೆ ಕೆಲವೊಂದು ಸುದ್ದಿಗಳನ್ನು ನೋಡಿದಾಗ. ಒಬ್ರು ಫಾರ್ ಎಕ್ಸಾಂಪಲ್ ಕುಣಿಗಲ್ ರಂಗನಾಥ್ ಅವ್ರ ಪತ್ನಿದೊಂದು ಎಕ್ಸಾಂಪಲ್ ಕೊಡ್ತೀನಿ. ಅವರು ಸೀನಿಯರ್ ಡಾಕ್ಟರ್, ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿನ ವ್ಯವಸ್ಥೆ ನೋಡಿ ಸಹಜವಾಗಿ ಏನ್ರಪ್ಪ ಇದು ಹಿಂಗಿದೆ ಅಂತ ಪ್ರಶ್ನೆ ಮಾಡಿದ ತಕ್ಷಣ ದರ್ಪ, ದೌಲತ್ತು ಅಂತೆಲ್ಲ ಬಣ್ಣಿಸ್ತೀವಿ. ಅದು ಎಷ್ಟು ಡ್ಯಾಮೇಜ್ ಮಾಡ್ತದೆ ಒಬ್ಬ ರಾಜಕಾರಣಿನ ಅಂತ. ಅಲ್ಲ, ಈ ತರದವೆಲ್ಲ ರಾಜಕಾರಣದಲ್ಲಿ ಒಳ್ಳೇದು ಕೆಟ್ಟದ್ದು ಟೀಕೆ ಟಿಪ್ಪಣಿಗಳ ಸರ್ವೇ ಸಾಮಾನ್ಯ. ನೋಡಿ, ನಮ್ ಜಿಲ್ಲೆಯಲ್ಲಿ ಎಸ್ ಟಿ ಜಯರಾಮಣ್ಣ ಸತ್ 25 ವರ್ಷದ ಮೇಲೆ ಆಯ್ತು. ಸಿದ್ದರಾಜಣ್ಣ ಅವ್ರ ಸತ್ 16-17 ವರ್ಷದ ಮೇಲೆ ಆಯ್ತು. ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ಇನ್ನು ಜೀವಂತವಾಗಿದ್ದಾರೆ. ಆತರ ನಾವು ಜನಸಾಮಾನ್ಯರ ಮಧ್ಯೆ ಇದ್ದು ಸಾಕಷ್ಟು ಹೋರಾಟಗಳು, ಜನರಿಗೆ ನ್ಯಾಯ ಸಿಗುವಂತ ಹೋರಾಟಗಳಲ್ಲಿ ಒಂದೊಂದ್ಸತ್ ಸನ್ಮಾನನೂ ಆಯ್ತದೆ, ಒಂದೊಂದ್ಸತಿ ತಿರಸ್ಕಾರನೂ ಆಯ್ತದೆ, ಅವಮಾನನೂ ಆಯ್ತದೆ. ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನು ಒಟ್ಟಿಗೆ ಹಾಕೊಂಡು ಜನಗಳ ಮಧ್ಯೆ ಪ್ರಾಮಾಣಿಕವಾಗಿರುವಂತ ಕೆಲಸ ಮಾಡ್ಬೇಕು. ಓಕೆ ಸರ್, ಅಂಬರೀಷ್ ಅವರಿಗೆ ಹೊಸ
ಮುಖಗಳು ರಾಜಕೀಯಕ್ಕೆ ಬರಬೇಕು ಅನ್ನುವಂತ ಕನಸಿತ್ತು ಮತ್ತು ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಕೂಡ ಮಾಡಿದ್ದಾರೆ. ಲೈಕ್ ನಿಮ್ಮ ವಿಚಾರದಲ್ಲಿ ಏನ್ ಕನಸಿತ್ತು ಅಂಬರೀಷ್ ಅವರಿಗೆ ಅಂತ? ಅಲ್ಲ, ಅಂಬರೀಷ್ ಅಣ್ಣ ಯಾವಾಗ್ಲೂ ಕೂಡ ಬೇರೆಯವ್ರು ಬೆಳಿಬೇಕು ಅನ್ನುವಂತ ಪರಿಕಲ್ಪನೆ ಇಟ್ಕೊಂಡವ್ರು. ಅಂಬರೀಷ್ ಅಣ್ಣ ಯಾವತ್ತು ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡೋರು ಬಿಟ್ರೆ ಅವ್ರು ಯಾವತ್ತು ಪಕ್ಷಾತೀತವಾಗಿದ್ದಂತ ವ್ಯಕ್ತಿ. ಒಂಥರ ನಮ್ ಜಿಲ್ಲೆ ಪ್ರೈಡ್. ಮಂಡ್ಯ ಅಂದ ತಕ್ಷಣ ಅಂಬರೀಷ್ ಅಣ್ಣ ಅನ್ನುವಂತ, ಎಲ್ಲೇ ಹೋದ್ರು ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂತ ಅನ್ನೋರು, ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ. ಅದೊಂಥರ. ಮತ್ತೆ ಬಹಳ ಸಾಕಷ್ಟು ಪ್ರಿಯತೆ ಹೊಂದಿದ್ದಂತ ಮಹಾನ್ ಮೇರು ನಾಯಕ ನಟರು. ನನಗೆ ಬಹಳ ಸಣ್ಣ ವಯಸ್ಸಿನಲ್ಲಿ ಅವ್ರ ಜೊತೆ ಒಡನಾಟ, ಅವ್ರಗಳ ಜೊತೆ ದೇಶ ವಿದೇಶ ಸುತ್ತುವಂತ ಅವಕಾಶ, ಮತ್ತೆ ರಾಜಕೀಯವಾಗಿ ಒಂದಷ್ಟು ಅನುಭವಗಳನ್ನ ನಮ್ಗೆ ಹಂಚಿದಂತ ಸಾಕಷ್ಟು ನೆನಪುಗಳು, ಜೀವನದಲ್ಲಿ ರೂಢಿಸ್ಕೊಳ್ಳುವಂತ ನೆನಪುಗಳು ಅವರಿಂದ ನಮಗ್ ಸಿಕ್ಕಿದೆ. ಸರ್, ನಾನು ಒಂದು ಅಬ್ಸರ್ವ್ ಮಾಡಿದೆ, ನಿಮ್ಗೆ ಎಲ್ಲಾ ಕಾರ್ಗಳಿಗೆ 6565 ಅಂತ ನಂಬರ್ ಇದೆ. ಏನ್ ಸ್ಪೆಷಲ್ ಸರ್ ಅದು? ಫಸ್ಟ್ ಕಾರ್ಗೆ ಅದ್ ಹಾಕ್ಸಿದ್ವಿ, ಆಮೇಲೆ ಎಲ್ಲ ಒಂದ್ ನಂಬರ್ ಇರ್ಲಿ ಅಂತ ಹಾಕ್ಸಿದ್ವಿ ಅಷ್ಟೇ. ವಿಶೇಷ ಏನು. ಕಾಕತಾಳೀಯ ಅಂದ್ರೆ ನನ್ ಮೊಬೈಲ್ ನಂಬರ್ ಕುಡಿದ್ರು 4 ಬರುತ್ತೆ, ಕಾರ್ ನಂಬರ್ ಕುಡಿದ್ರು 4 ಬರುತ್ತೆ. ನನ್ನ ಇಬ್ರು ಮಕ್ಳು ಡೇಟ್ ಆಫ್ ಬರ್ತ್ 22 4 ಬರುತ್ತೆ. ಕಾಕತಾಳಿ, ಅದು ಇಂಟೆನ್ಷನಲಿ ಆದದ್ದಲ್ಲ. ನ್ಯೂಮರಾಲಜಿ ಏನಾದ್ರು ನಂಬ್ತೀರಿ? ನಂಗೆ ಗೊತ್ತಿಲ್ಲ ಸರ್, ಮೊದಲನೇ ಕಾರ್ಗೆ ಅದ್ ಹಾಕೊಂಡ್ವಿ, ಹಂಗಾಗಿ ಎಲ್ಲಾ ಕಾರ್ಗೂ ಅದ್ ಹಾಕೊಂಡ್ವಿ. ಓಕೆ ಸರ್, ಇಲ್ಲಿ ಹನುಮ ಜಯಂತಿ ವಿಚಾರ ಮಾತಾಡ್ಲೇಬೇಕು ನಾವು. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಅದ್ಭುತವಾಗಿ ನಡೆಯೋದು ಹನುಮ ಜಯಂತಿ. ಮತ್ತು ಇಲ್ಲಿರುವಂತಹ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅದು ನಮಗೆ ಸೇರಿದ್ದು ಅನ್ನುವಂತಹ ಕಿಚ್ಚು ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಸೊ ಆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಇಲ್ಲಿರುವಂತಹ ಮಸೀದಿ ಅದನ್ನ ಟಿಪ್ಪು ಕಾಲದಲ್ಲಿ ಆಕ್ರಮಣ ಮಾಡ್ಕೊಂಡ್ರು, ಅದು ಮಸೀದಿ ಆಯ್ತು ಅನ್ನುವಂಥದ್ದಿದೆ. ಈಗ ಅಯೋಧ್ಯೆಯಲ್ಲಿ ರಾಮನ್ಗೆ, ಕಾಶಿ ವಿಶ್ವನಾಥ ಸ್ವಾಮಿಗೆ ಅಲ್ಲಿ ಮುಕ್ತಿ ದೊರಕ್ತಂಗೆ ಮಥುರಾದೊಂದು ಬಾಕಿ ಇದೆ ಸರ್. ಇನ್ನು ಮುಂದೊಂದ್ ದಿನ ನಮ್ಮ ಕರ್ನಾಟಕದಲ್ಲಿ, ಅದು ಹಳೆ ಮೈಸೂರು ಭಾಗದ ನಮ್ಮ ಶ್ರೀರಂಗಪಟ್ಟಣದ ಮೂಡಲ ಆಂಜನೇಯ ಸ್ವಾಮಿಗೂ ಕೂಡ ಮುಕ್ತಿ ಬಹಳ ಶೀಘ್ರದಲ್ಲೇ ದೊರಕ್ತದೆ. ನಮ್ಮ ಜೀವಿತಾವಧಿಗಳ ಕಾಲದಲ್ಲಿ ಅಲ್ಲಿ ಭವ್ಯವಾದ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ನಾವು ಕೂಡ ಬಹಳ ಕಣ್ ತುಂಬಿಕೊಳ್ಳುವಂತ ಅವಕಾಶ ನಮ್ಗೆ, ನಮ್ ಪೀಳಿಗೆ ಜನಕ್ಕೆಲ್ಲ ಸಿಗ್ಲಿ. ಅದ್ ನಿಮ್ಗೆ ನೋಡಿದ್ರೆ ಗೊತ್ತಾಯ್ತದ ದೇವಸ್ಥಾನ ಅಂತ. ನೀವು ಹೋಗಿ ಬೇಕಾರೆ ಈಗ ತೋರಿಸ್ತೀನಿ. ಅದ್ ನೋಡಿದ್ರೆ ಅದು ದೇವಸ್ಥಾನ, ಅದು ಮಸೀದಿಯಾಗಿ ಪರಿವರ್ತನೆ ಆಗಿದೆ ಅಷ್ಟೇ. ಹಂಗಾಗಿ ಮುಂದೊಂದ್ ದಿನ ಆ ದೇವಸ್ಥಾನ ಅದೇನ್ ತಗೊಂಡೋಗಿ ಒಳಗೆ ಹಾಕಿದ್ರು, ಆ ಹೊಳೆಯಿಂದ ತಂದು ಪುನರ್ ಪ್ರತಿಷ್ಠಾಪಿಸುವಂತ ಅವಕಾಶ ಮುಂದೆ ಈ ನೆಲದಲ್ಲಿ ಆಗ್ತದೆ. ಓಕೆ ಸರ್, ರೈತರ ವಿಚಾರದಲ್ಲಿ ಮಾತಾಡೋದಾದ್ರೆ, ವಕ್ಫ್ ರೈತರ ಜಮೀನನ್ನ ಕಬಳಿಸುವಂತಹ ಒಂದು ಪ್ರಯತ್ನ, ಆ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿದ್ರಿ. ಏನ್ ಆಕ್ಚುಲಿ ಅದು ಪ್ರಕರಣ, ಹೇಗಾಯ್ತು? ನನ್ಗೆ ವಕ್ಫ್ದು ಎಷ್ಟ್ರ ಮಟ್ಟಿಗೆ ನನ್ ಮನ್ಸಿಗೆ ಘಾಸಿ ಆಗಿತ್ತು ಅಂತಂದ್ರೆ, ಇಲ್ಲಿಯ ಶಾಸಕ ರೈತರ ಜಮೀನನ್ನ, ಧಾರ್ಮಿಕ ದೇವಸ್ಥಾನದ ಜಮೀನನ್ನ ವಕ್ಫಾಸ್ತಿ ಅಂತ ಮಾಡಿದ್ರು ಬಾಯಿ ಬಿಡ್ಲಿಲ್ಲ. ನಾವು ಮೈಸೂರು ಮಹಾರಾಜರನ್ನ, ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅಣ್ಣನ್ ಕರ್ಕೊಂಡ್ಬಂದು ಬಹಳ ಹೋರಾಟವನ್ನೇ ಇಲ್ಲಿ ನಂಬ್ಕೊಂಡು, ನಾನೇ ನೇರವಾಗಿ ರೈತರ ಕಟ್ಕೊಂಡು ಹೋರಾಟಕ್ಕೆ ಇಳಿದಾಗ ಸಾಕಷ್ಟು ಅದೆಲ್ಲ ಬದಲಾವಣೆ ಆಯ್ತು. RTC ತಿದ್ದುಪಡಿ ಮಾಡುವಂತದ್ದು. ನಮ್ಮಲ್ಲಿ ಮಂಡ್ಯ DC ಅವರು, ಪಾಪ ಕುಮಾರ್ ಅವರು ಅಂತ ಬಹಳ ಪ್ರಾಮಾಣಿಕ DC ಅವರು, ಅವ್ರ ಗಮನಕ್ಕೆ ತಂದ ತಕ್ಷಣ ಹೋರಾಟ ಮಾಡಿ ಅವ್ರ ಗಮನಕ್ಕೆ ತಂದು ಎಲ್ಲಾ ಬದಲಾವಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ. ವಕ್ಫ್ ವಿಚಾರದಲ್ಲಿ ಬಹಳ ಏನನ್ನು ಬಾಯಿ ಬಿಡದಂತ ಈ ಶಾಸಕರ ನಡೆ ಬಹಳ ಖಂಡನೀಯ ಅಂತ ಅನಿಸ್ತದೆ. ಕರೆಕ್ಟ್ ಸರ್. ಒಂದು ರೀಸೆಂಟ್ಲಿ ಆದಂತಹ ಘಟನೆ, ಒಂದು ಅಮಾಯಕ ಮಗು ತನ್ನ ಪ್ರಾಣ ಕಳ್ಕೋತು. ನನಗ ಈ ಕ್ಷಣಕ್ಕೂ ಕೂಡ ನೀವು ಆ ಮಗುನ ಕೈಯಲ್ಲಿ ಎತ್ಕೊಂಡು ಬಂದಿದ್ದ ದೃಶ್ಯ ಹಾಗೆ ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿದೆ. ಯಾಕೆ ಈ ತರ ಅನ್ಯಾಯ ಆಯ್ತು ಅಂತ? ಅಲ್ಲ, ಮತ್ತು ನಿಜ ನನಗೆ ಅದಾದ್ಮೇಲೆ 1 ವಾರ ನಿದ್ದೆನೆ ಬರ್ಲಿಲ್ಲ. ಆ ಶವಾಗಾರದಿಂದ ಮಗುನ ಎತ್ಕೊಂಡು ಬಂದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿ, ತಪ್ಪು ಯಾರ್ದಾಗಿದ್ರು ಅದು ತಪ್ಪೆ. ಈಗ ನಮ್ಮವ್ರು ಏನ್ ಮಾಡ್ತಾರೆ, ಪೊಲೀಸವ್ರಿಗೋಸ್ಕರ ಹೆಲ್ಮೆಟ್ ಹಾಕೊಂಡು ಅನ್ನೋ ತರ ನಡವಳಿಕೆ ಮಾಡ್ಕೊತಾರೆ. ಅವ್ರ ರಕ್ಷಣೆಗೆ ಅವ್ರ ಹೆಲ್ಮೆಟ್ ಹಾಕಬೇಕು. ನಿಜಕ್ಕೂ ಕೂಡ ಆ ಮಗು
ತೀರೋಗ್ಬಾರ್ದಾಗಿತ್ತು. ಗೊತ್ತಿಲ್ಲ ಎಷ್ಟೆಲ್ಲಾ ದೊಡ್ಡ ಮಟ್ಟಕ್ಕ ಮಗು ಬೆಳಿತಿತ್ತೋ ಗೊತ್ತಿಲ್ಲ. ನಮ್ ದೇಶದಲ್ಲಿ ಚಾಯ್ವಾಲ ಅವ್ರ ಪ್ರಧಾನಿ ಆದಂಗೆ ಆ ಮಗು ದೊಡ್ಡ ಅಧಿಕಾರಿ ಆಗೋದು, ರಾಜಕಾರಣಿ ಆಗೋದು, ಉಪನ್ಯಾಸಕಿ ಆಗೋದು, ಆರ್ಮಿಗೆ ಹೋಗೋದೋ ಗೊತ್ತಿಲ್ಲ. ಅಂತ ಒಂದು ಈ ಪ್ರಪಂಚನ ಕಣ್ತೆಗದ್ ನೋಡೋ ಟೈಮಲ್ಲೇ ತೀರ್ಕೊಂಡದ್ದು ಬಹಳ ನನ್ ಮನ್ಸಿಗೆ ಬಹಳ ಘಾಸಿ ಆಗಿತ್ತು. ಇವಾಗ ನಾವ್ ಆಗೋಗಿದೆ, ಅವ್ರಿಗೆ ಸಾಂತ್ವನ ಹೇಳಿಬಿಟ್ರೆ ಬೇರೆ ಏನೂ ಇಲ್ಲ. ಸರ್, ರಾಜಕೀಯವಾಗಿ ನಾವು ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡೋದರ ಹೊರತಾಗಿಯೂ ಕೂಡ ನಮ್ಮ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿ, ರೈತರ ಆ ಪದ್ಧತಿಯನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡೋದು ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಇನ್ಫ್ಯಾಕ್ಟ್ ಭತ್ತ ನಾಟಿ ಮಾಡುವಂತಹ ಒಂದು ಸಂದರ್ಭವನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್, ಹೇಗ್ ಬಂತು ಆ ಕಾನ್ಸೆಪ್ಟ್ ಅಂತ? ಅಲ್ಲ, ಅದೊಂದು ನಾನು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ, ಈ ಏನಾಗಿದೆ ಹಳ್ಳಿಲಿ ವ್ಯವಸಾಯ ಮಾಡುವಂತವ್ರು ಯುವ ಸಮೂಹ ದಿನೇ ದಿನ ಕ್ಷೀಣಿಸ್ತಾ ಇದೆ. ರೈತರು ಮಕ್ಕಳಿಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ. ಈಗ ನಮ್ಮ ವ್ಯವಸಾಯ ಮಾಡುವಂತ ವ್ಯವಸಾಯಿಗಳಿಗೆ ಹೆಣ್ಣು ಸಿಗ್ದೇನೆ ಸಾಕಷ್ಟು ಹುಡುಗರು ಹಳ್ಳಿ 100 ಜನ 200 ಜನ 300 ಜನ ಎಲ್ಲರೂ ಪೇಟೆಯಲ್ಲಿ ಇರೋರೇ ಆಗ್ಬೇಕು, ಎಲ್ಲ ಕೆಲಸದಲ್ಲೇ ಇರೋರು ಆಗ್ಬೇಕು. ಈ ತರ ಮನಸ್ಥಿತಿ ಬಂದ್ಬಿಟ್ಟಿದೆ ನಮ್ ಜನಕ್ಕೂ. ಏನಾಗಿದೆ, ಮತ್ತೆ ಕೃಷಿ ಮಾಡಕ್ ಕೆಲ್ಸ ಇದೆಯಲ್ಲ, ಅದು ದೇವ್ರ ಕೆಲ್ಸ. ಅನ್ನ ಹಾಕುವಂತವ್ರು ದೇವ್ರು, ಅನ್ನದಾತರನ್ನ ದೇವ್ರು ಅಂತಾರೆ, ಅನ್ನನ ನಾವ್ ದೇವ್ರು ಅಂತೀವಿ. ಅಂತ ಕೃಷಿ ಹೆಚ್ಚೆಚ್ಚು ಕೃಷಿಕರು, ಕೃಷಿ ಮಾಡಕ್ಕೆ ಯುವಕರು ಅದಕ್ಕೆ ತನ್ನನ್ನು ತಾನು ಗೌರವ ಪೂರ್ವಕವಾಗಿ ತೊಡಗಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಮುಖ ನಾಯಕರನ್ನ ಕರೆಸಿ ನಾನು ಆ ಕಾರ್ಯಕ್ರಮ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ರಾಜ್ಯಾಧ್ಯಕ್ಷರಿಗೆ ದೂರವಾಣಿ ಮುಖಾಂತರ ಮಾತಾಡಿದಾಗ್ಲೇ ದೊಡ್ಡ ಮನುಷ್ಯ ಡೇಟ್ ಕೊಟ್ರು, ಬನ್ನಿ ಅಣ್ಣ ಹಿಂಗ್ ಈ ತರ ಕಾರ್ಯಕ್ರಮ ಮಾಡ್ತಾ ಇದೀನಿ. ಬಂದು ಅವರು ಕೂಡ ಈ ಜಿಲ್ಲೆಯ ಮಗ, ಬೂಕುನ್ಕೆರೆ ಯಡಿಯೂರಪ್ಪ ವಿಜಯೇಂದ್ರ ಅವ್ರ ಮೂಲ ಬಂದು KR-ಪೇಟೆ ತಾಲೂಕು. ನೀವು ಬನ್ನಿ ನಮ್ ಜಿಲ್ಲೆಗೆ ಈ ತರ ಕಾರ್ಯಕ್ರಮ ಮಾಡೋಣ ಅಂತ ಬಹಳ ಬಂದು ಅವರು ಕೂಡ ನಾಟಿ ಮಾಡಿ ಕಾರ್ಯಕ್ರಮ ಆದ್ಮೇಲೆ ಒಂದ್ 4-5 ಬಾರಿ ಪ್ರಶಂಸನೀಯ ಮಾತನ್ನ. ಈಗ ಯಾರ ನಮ್ ಗೆಳ್ಗೆ ಒಳ್ಳೆ ಕೆಲಸ ಮಾಡಿದಾಗ ಬಹಳ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬಿಟ್ರೆ ಅದೊಂಥರ ಸ್ಫೂರ್ತಿ ಆಗ್ತದೆ. ಆ ಕಾರ್ಯಕ್ರಮ ರಾಜ್ಯದುದ್ದಗಲಕ್ಕೂ ಹೆಸರಾಗಿ ಸಾಕಷ್ಟು ಜನ ಫೋನ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ, ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಅನ್ನುವಂತ ನಿಟ್ಟಿನಲ್ಲಿ ನಮ್ಗೆ ಅಭಿನಂದನಾ ನುಡಿಗಳು ಬಂದಾಗ ಬಹಳ ಖುಷಿ ಆಯ್ತು. ಈಗ್ಲೂ ಕೂಡ ಆ ಭತ್ತ ಕಟಾವ್ಗೆ ಅವ್ರನ್ನೇ ಕರೆದು ಇನ್ನೊಂದು 15-20 ದಿನದಲ್ಲೇ ಒಂದು ಸುಗ್ಗಿಯ ಕಾರ್ಯಕ್ರಮನು ಕೂಡ ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಉದ್ದೇಶ ಏನು ಅಂದ್ರೆ ಕೃಷಿಕರ ಜೊತೆ ನಾವಿದ್ದೇವೆ. ನರೇಂದ್ರ ಮೋದಿ ಅವರು ಏನ್ ಕಿಸಾನ್ ಸಮ್ಮಾನ್ ಕಾರ್ಯಕ್ರಮ ವರ್ಷಕ್ಕೆ 6,000 ಕೊಡೋ ಕಾರ್ಯಕ್ರಮದ ಜೊತೆಗೆ ಯಡಿಯೂರಪ್ಪನವರು ಅವ್ರ 6,000 ಕೊಟ್ಟಂಗೆ ನಾನು 4,000 ಕೊಡ್ತೀನಿ ಅನ್ನುವಂತ ಕಾರ್ಯಕ್ರಮ, ರೈತರಿಗೆ ವರ್ಷಕ್ಕೆ 10,000 ವ್ಯವಸಾಯಕ್ಕೆ ಕೊಡುವಂತ ಕೆಲಸವನ್ನ ಮಾಡಿದವರು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಜೊತೆ ಕೈ ಜೋಡಿಸಿದವರು ರೈತ ನಾಯಕರಾದಂತ ಸನ್ಮಾನ್ಯ BS ಯಡಿಯೂರಪ್ಪನವ್ರು ಇರ್ಬೋದು. ಹಾಲ್ಗೆ ಪ್ರೋತ್ಸಾಹ ಬೆಂಬಲ ಕೊಡೋದಿರ್ಬೋದು, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಂಗೆ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಂತದ್ದಿರ್ಬೋದು, ರೈತರ ಮಕ್ಕಳು ಶಾಲೆಗೆ ಹೋಗುವಂತ ಮಕ್ಕಳಿಗೆ ಸೈಕಲ್ ಕೊಟ್ಟಂತ ಕಾರ್ಯಕ್ರಮಗಳಿರ್ಬೋದು. ಸಾಕಷ್ಟು ರೈತ, ವಿಶೇಷವಾಗಿ ಮೊಟ್ಟ ಮೊದಲ ಬಾರಿಗೆ ರೈತ ಬಜೆಟ್ ಮಂಡನೆ ಮಾಡಿದಂತವ್ರು ಸನ್ಮಾನ್ಯ BS ಯಡಿಯೂರಪ್ಪ ಅಪ್ಪಾಜಿಯವರು. ಆ ಒಂದು ಅವರ ವಂಶದ ಕುಡಿ ಬಂದು ಪಕ್ಷದ ರಾಜ್ಯಾಧ್ಯಕ್ಷರು ನಾಟಿ ಮಾಡಿ ರೈತರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕಾರ್ಯಕ್ರಮ ಮಾಡ್ಬೇಕು ಅಂತಂದ ತಕ್ಷಣ ಅದೊಂಥರ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯ್ತು. ಈಗ ಕೂಡ ಭತ್ತ ಕಟಾವು ದಿನ ಒಂದು ಸುಗ್ಗಿ ಕಾರ್ಯಕ್ರಮನ ಅವ್ರ ನೇತೃತ್ವದಲ್ಲೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಓಕೆ ಸರ್, ರಾಜಕೀಯವಾಗಿ ಒಂದು ಬ್ಯಾಕ್ ಗ್ರೌಂಡ್ ಇರುವಂತವ್ರು ಅಥವಾ ಫೈನಾನ್ಷಿಯಲಿ ತುಂಬಾ ಸ್ಟೆಬಲ್ ಇರುವಂತಹ ಫ್ಯಾಮಿಲಿಗಳಿಗೆ ರಾಜಕೀಯ ಏನು ಲೈಕ್ ದೊಡ್ಡ ಟಾಸ್ಕ್ ಅಂತ ಅನ್ಸೋದಿಲ್ಲ. ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಅಥವಾ ಒಂದು ಸಾಮಾನ್ಯ ಕುಟುಂಬದಿಂದ, ಹಿಂದುಳಿದ ವರ್ಗದ ಕುಟುಂಬದಿಂದ ಬಂದು ನಿಂತ್ಕೊಳ್ಳೋದಿದೆಯಲ್ಲ, ಅದರ ಛಾತಿನೇ ಬೇರೆ ಇರತ್ತೆ. ನಾವಾಗ್ಲೇ ಡಿಸ್ಕಸ್ ಮಾಡ್ತಿದ್ವಿ, ಬೇರೆಯವರಿಗೆಲ್ಲ ನಮ್ಮಪ್ಪ ಅದು ನಮ್ಮಪ್ಪ ಇದು ಅಂತ ಹೇಳ್ಕತಾರೆ, ನಾವೇನಂತ ಹೇಳೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ ನಾವು. ನಮ್ಮಪ್ಪ ಸಾಮಾನ್ಯ ರೈತ, ಬೆಳಿಗ್ಗೆದ್ರೆ ವ್ಯವಸಾಯ ಮಾಡುವಂತದ್ದೇ ನಮ್ ತಂದೆ ಕಾಯಕ. ಬಹಳ ಸಣ್ಣ ವಯಸ್ಸಿಗೆ ನಾವು ಅವ್ರನ್ನ ಕಳ್ಕೊಂಡ್ವಿ. ಅವರು ಸುಮಾರು 46 ವರ್ಷ ವಯಸ್ಸಿದ್ದಾಗ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ನಾವು ನಮ್ಮ ಇಂಡೋಳ ಗ್ರಾಮದಲ್ಲಿ ಯಾರೆಲ್ಲ ಕೇಳಿದ್ರು ಸಚ್ಚಿದಾನಂದ ಅವ್ರ ತಂದೆ ಏನು ಅಂತಂದ್ರೆ ಉತ್ತಮ ವ್ಯವಸಾಯಿ ಅವರು,
ಸಖತ್ ವ್ಯವಸಾಯ ಮಾಡೋರು ನಮ್ಮಪ್ಪ. ನಾವು ಅವ್ರಗಳ ಜೊತೆ ಸಣ್ಣವರಿದ್ದಾಗ ಅವರು ವ್ಯವಸಾಯ ಮಾಡಿಸ್ತಿದ್ ರೀತಿ ಅವೆಲ್ಲ ನೋಡಿ ನಮಗ್ ಬಹಳ ಖುಷಿ. ನಮ್ ತಂದೆ ನಮ್ ಜೊತೆ ಇಲ್ದೇನೆ ಇರ್ಬೋದು, ಆದ್ರೆ ನಾವು ನಮ್ ತಂದೆಯವರ ಹೆಸರಲ್ಲಿ ಒಂದು ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಸಾಕಷ್ಟು ನಮ್ ತಂದೆಯವರ ಹೆಸರಲ್ಲಿ ಜನಪರ ಕೆಲಸವನ್ನ ಮಾಡುವಂತದ್ದು. ಹೊಲಿಗೆ ಯಂತ್ರ ಕೊಟ್ಟಿದೀವಿ, ಹಸುಗಳು ಕೊಟ್ಟಿದೀವಿ, ಧಾರ್ಮಿಕವಾದಂತ ಕೆಲಸ ಮಾಡಿದೀವಿ. ಶೈಕ್ಷಣಿಕ ಇದರಲ್ಲಿ ಕಂಪ್ಯೂಟರ್ಗಳು ಕೊಡೋದು, ಶಾಲಾ ರಂಗಮಂದಿರಗಳ ನಿರ್ಮಾಣ ಮಾಡುವಂತದ್ದು, ಸರ್ಕಾರಿ ಶಾಲೆಗಳಿಗೆ UPS ಕೊಡುವಂತದ್ದು, ಪ್ರೊಜೆಕ್ಟರ್ಗಳು ಕೊಡುವಂತದ್ದು, ಆಂಡ್ರಾಯ್ಡ್ ಟಿವಿಗಳು ಕೊಡುವಂತದ್ದು. ನಾನು ಕನಿಷ್ಠ 2,000 ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕೊಟ್ಟಿದ್ದೀನಿ, 100 ಹಸುಗಳು ಕೊಟ್ಟಿದ್ದೀನಿ, ಯುವಕರಿಗೆ ಡ್ರೈವಿಂಗ್ ಲೈಸೆನ್ಸ್ ಕಲ್ಸಿದ್ದೀನಿ. ಮತ್ತೆ ನಮ್ಮಲ್ಲಿ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ಸಾಕಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದೀವಿ, ಅದಕ್ಕೆ ನೆರವಾಗಿದ್ದೀವಿ. ನಾವು ಆಸರೆ ಮತ್ತು ಆರೈಕೆ ಅನ್ನುವಂತ 2 ಕಾರ್ಯಕ್ರಮ ಆ ಟ್ರಸ್ಟ್ ಅಡಿಯಲ್ಲಿ ಈಗ ತಾನೇ ದೊಡ್ಡದಾದಂತ ಹೆಣ್ಮಕ್ಳುಗಳಿಗೆ ಆರೈಕೆ ಕಿಟ್ ಕೊಡ್ತೀವಿ. ಅಂದ್ರೆ ಆ ಹೆಣ್ಮಕ್ಳು, ಒಂದು ಹೆಣ್ಮಗು ಬಹಳ ಸಶಕ್ತವಾಗಿದ್ರೆ ಹೆಣ್ಮಕ್ಳು ರೋಲ್ ಬಹಳ ತಾಯಿ ರೋಲು, ಮಡದಿ ರೋಲು, ಅಕ್ಕ, ತಂಗಿ, ಅಜ್ಜಿ, ಅತ್ತೆ, ಅವಳು ಬಹಳ ಸಶಕ್ತವಾಗಿರ್ಬೇಕು ಅಂತೇಳಿ ಪೌಷ್ಟಿಕಾಂಶದ ಆಹಾರದ ಕಿಟ್ ಅನ್ನ ಕೊಡುವಂತ ಕಾರ್ಯಕ್ರಮ. ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ತಂದೆ ಹೆಸರಲ್ಲಿ ಮಾಡಿದಾಗ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅನ್ನುವಂಥದ್ದು ನಮ್ಮ ಒಂದು. ತಂದೆನ ಕಳೆದುಕೊಂಡು ಬದುಕನ್ನ ನಡೆಸೋದಿದೆಯಲ್ಲ ಸರ್, ಅದೊಂಥರ ಲೈಫ್ ಅಲ್ಲಿ ಒಂಥರ ಥ್ರಿಲ್. ಯಾಕೆಂತಂದ್ರೆ ನನಗೂ ಕೂಡ ಅನುಭವ. ನಾವು ತುಂಬಾ ಸಣ್ಣವರಿದ್ದಾಗಲೇ ನಮ್ಮ ಅಪ್ಪನೂ ತೀರ್ಕೊಂಡಿದ್ರು. ನಮಗ್ ಅನ್ಸ್ತದೆ, ಒಂದ್ ಸತಿ ನಾವು ಸ್ಕ್ರೀನ್ ಅಲ್ಲಿ ಬರೋದನ್ನ ನಮ್ಮ ತಂದೆಯವ್ರು ನೋಡಿರ್ತಿದ್ರೆ ಚೆನ್ನಾಗಿರೋದು, ಅಥವಾ ರಾಜಕೀಯವಾಗಿ ಬೆಳೆದ ತಕ್ಷಣ ಅವ್ರು ಇರ್ಬೇಕಿತ್ತು ಅನ್ನುವಂತ ಆ ಭಾವನೆ ಕಾಡ್ತಿರುತ್ತಾ? ಅಲ್ಲ, ಹೌದು. ಈಗ ನಾನು ನನ್ ಮಗ ವಿದೇಶಕ್ಕೆಲ್ಲ ಹೋಗ್ತೀವಿ. ಈಗ ಅವ್ನ್ ಕರ್ಕೊಂಡು ನಾನು ಅವನು ಸೋಲೋ ಟ್ರಿಪ್, ನಾನು ನನ್ ಮಗ ದುಬೈಗೆ ಹೋಗಿದ್ವಿ. ಈಗ ಮೊನ್ನೆ ಲಂಡನ್ಗೆ ಹೋಗಿದ್ದೆ. ನಮ್ಮಪ್ಪ ಫ್ಲೈಟ್ನೇ ಎತ್ತಿಲ್ಲ. ನಾವು ಅಂದ್ರೆ ಯಾವ್ದಾರ ಮದ್ವೆಗಳಿಗೆ ಹೋದಾಗ, ನನ್ ಮದ್ವೆಲಿ, ನನ್ನ ಎಂಗೇಜ್ಮೆಂಟ್ ಅಲ್ಲಿ, ಮತ್ತೆ ಸಾಕಷ್ಟು ಕಡೆ ಹೋದಾಗ ತಂದೆ ಮಕ್ಕಳು ಬಾಂಡಿಂಗ್ ಎಲ್ಲ ನೋಡಿದಾಗ ನಾವು ನಮ್ಮ ಅಪ್ಪನ್ ನೋಡಿದ್ರೆ ಸಿಕ್ಕಾಪಟ್ಟೆ ಇದ್ರು ಆಡದೆ ಇಟ್ಬಿಡೋರು ನಮ್ಗೆ. ಅಂದ್ರೆ ಈಗ ನಮ್ಮ ಮಕ್ಳು ಎಡಕ್ ಬಿದ್ದಾಗ್ಲೇ ನಮಗ್ ನೋವಾಯ್ತದೆ. ಅವ್ರು ನಮ್ಗೆ ಒಡೆಯ ಮಟ್ಟಿಗೆ ನಮ್ ನಡವಳಿಕೆ ಇರ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ನಮ್ ತಂದೆನ ನಾನು ಬಹಳ ಮಿಸ್ ಮಾಡ್ಕೊತೀನಿ. ಅಂದ್ರೆ ಇರ್ಬೇಕಾಗಿತ್ತು ಕಣ್ಣಾರೆ. ಎಷ್ಟೊಂದ್ ಜನ ನಮ್ಗೆ ಆಶೀರ್ವಾದ ಮಾಡುವಾಗ ನಮ್ ತಂದೆ ನಮ್ ಜೊತೆ ಇದ್ದ ಆಶೀರ್ವಾದ ಮಾಡಿದ್ರೆ ಅದೊಂದು ಬಹಳ ಅದು ಬೆಲೆ ಕಟ್ಟಕ್ ಆಗ್ತಿರ್ಲಿಲ್ಲ. ಏನ್ ಕನ್ಸಿತ್ತು ಸರ್ ಅವರಿಗೆ? ನೀವೇನ್ ಆಗ್ಬೇಕು ಅನ್ನುವಂಥದ್ದಿತ್ತು ಅವರಿಗೆ? ಅವ್ರು ಏನನ್ನ ಎಕ್ಸ್ಪ್ರೆಸ್ಸೇ ಮಾಡಿದವರಲ್ಲ. ಏನನ್ನ ಎಕ್ಸ್ಪ್ರೆಸ್ಸೇ ಮಾಡಿದವರಲ್ಲ. ಅಂದ್ರೆ ನಾನು ಸಣ್ಣವನಿದ್ದಾಗಿಂದಲೂ ನನ್ಗೆ ವಾಕಿಂಗ್ ಕರ್ಕೊಂಡು ಹೋಗೋರು, ಯೋಗಾಸನಗಳು ಹೇಳ್ಕೊಡೋರು, ನನ್ಗೆ ಈಜ್ ಕಲ್ಸಕ್ಕೆ ಹೇಳ್ಕೊಡೋರು, ಬೆಳಿಗ್ಗೆ ಹೊತ್ತು ದೇಹನ ಬಹಳ ಕಟ್ಟುಮಸ್ತಾಗಿ ಇಟ್ಕೋಬೇಕು ಅನ್ನುವಂಥದ್ದು ಅವ್ರ ಮೇನ್. ಹೆಂಗ್ ಯೋಗಾಸನ ಮಾಡೋರು ಅಂದ್ರೆ ಅದ್ರ ಬೇರೆ ತರ. ಬೆಳಿಗ್ಗೆ 5 ಗಂಟೆಗೆ ಏಳ್ಸಿ ನನ್ನ ಕರ್ಕೊಂಡು ಹೋಗೋರು. ಬಟ್ ತಂದೆ ಕಳೆದುಕೊಂಡ ನಂತರ ಸರ್, ತಾಯಿ ಮೇಲೆ ಎಲ್ಲವೂ ಜವಾಬ್ದಾರಿ ಇರುತ್ತದೆ. ಯಾವತ್ತೂ ಕೂಡ ಅವರು ಆ ಫೀಲ್ ಬರ್ದೇ ಇರೋ ತರ ನೋಡ್ಕೊಂಡಿದ್ದಂತಹದ್ದು ಆ ತರದ್ ಏನಾದ್ರು? ಇಲ್ಲ, ನಾವು ತುಂಬ ಕುಟುಂಬದವ್ರು ಇರೋದ್ರಿಂದ ನಮ್ ಚಿಕ್ಕಪ್ಪಿರೋ ಅವರೆಲ್ಲ ನಮ್ದು ಒಟ್ಟು ಕುಟುಂಬದಲ್ಲಿ ಬದುಕ್ತವ್ರು. ನಮ್ ತಾಯಿಗೆ ನಂತ ಒಳಗೆ ಅಡಿಗೆ ಮಾಡೋದ್ ಬಿಟ್ರೆ ಸ್ವಲ್ಪ ಏನವ್ರು ಅಷ್ಟು ಓದ್ಕೊಂಡವ್ರಲ್ಲ. ನಮ್ ಚೆನ್ನಾಗ್ ಅಡಿಗೆ ಮಾಡಾಕೋದು, ನಮ್ಗ್ ಒಳ್ಳೇದ್ ಬಯಸೋದಷ್ಟೇ ಅವ್ರದ್ದು. ನಾವ್ ನನ್ ಮಕ್ಳು ಚೆನ್ನಾಗಿರ್ಬೇಕಪ್ಪ, ನನ್ ಮೊಮ್ಮಕ್ಳು ಚೆನ್ನಾಗಿರ್ಬೇಕಪ್ಪ ಅನ್ನುವಂಥದ್ದು. ಸ್ವಲ್ಪ ಧಾರ್ಮಿಕ ಕೇಂದ್ರಗಳು, ದೇವಸ್ಥಾನಗಳು, ಅದು ಇದು ಅಲ್ಲಿ ಹೋಗದ್ ಬಿಟ್ರೆ ಅವ್ರದ್ದೇನು ನನ್ ಮಗಂಗ್ ಒಳ್ಳೇದ್ ಮಾಡ್ರಪ್ಪ, ಯಾರ ಮನೆ ತಕ್ ಬಂದ್ರೆ ನನ್ ಮಗನ್ ಒಳ್ಳೇದ್ ಮಾಡ್ರಪ್ಪ, ನಮ್ಮ ಮೊಮ್ಮಕ್ಳು ಒಳ್ಳೇದಾಗ್ಲಿ ಅನ್ನುವಂಥದ್ದು ಅಷ್ಟೇ. ಸರ್, ಯಾವತ್ತೂ ಕೂಡ ಲೈಫ್ ಅಲ್ಲಿ ಭಾವುಕರಾದಂತಹ ಕ್ಷಣ ಇಲ್ವಾ ಅಂತ? ನನಗೆ ನಮ್ಮಪ್ಪ ಬಹಳ ನೆನಪಾಗ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆ ರಾತ್ರಿ ಯಾವ್ದು ನೋಡ್ತಾ ಇದ್ದೆ, ಅವ್ರ ಮದ್ವೆಗೆ ಅವ್ರದೇ ತರ ಮೂರ್ತಿ ಮಾಡಿದಾಗ ನನ್ಗೆ ಬಹಳ ಅವತ್ ರಾತ್ರಿ ಎಲ್ಲ ನಿದ್ದೆನೆ ಇರ್ಲಿಲ್ವಲ್ಲ ನಮ್ದೆಲ್ಲ ಕಾರ್ಯ. ಅವತ್ತಿನ ಟೆಕ್ನಾಲಜಿ ಇದ್ದಿದ್ರೆ ನಾನ್ ಮದ್ವೆಗೂ ಮಾಡಿಸ್ತಿದ್ದೆ. ಬಟ್ ನಮ್ ತಂದೆನ ಸ್ವಲ್ಪ ನನ್ನ ಹೆಂಡತಿ ನಮ್ಮ ಅಪ್ಪನ ತರನೇ ಸ್ಟ್ರಾಂಗು. ನಮ್ಮಪ್ಪ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು, ಹಿಡಿದಾಟ, ಆ ತರ ವ್ಯಕ್ತಿತ್ವನೇ ನನ್ನ ಮಡದಿಗೂ ಇದೆ.
ನಾನು ಸರ್ ಲೈಕ್ ತುಂಬಾ ಜನರ ಜೊತೆ ಇಂಟರ್ವ್ಯೂ ಮಾಡುವಾಗ ತಂದೆಯನ್ನ ಕಳೆದುಕೊಂಡಂಥವ್ರು ಇವತ್ತು ಕೂಡ ಹೇಳೋದು, ನಮಗೆ ಅಲ್ಲೆಲ್ಲೋ ಸ್ಕೂಲ್ಗಳಲ್ಲಿ ಅವ್ರ ಅಪ್ಪಂದ್ರು ಕರ್ಕೊಂಡು ಬಂದು ಸ್ಕೂಲಿಗೆ ಬಿಟ್ಟಾಗ ನೆನ್ಪಾಗ್ತಾರೆ, ಮತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಮಕ್ಳು ಕೈ ಹಿಡ್ಕೊಂಡು ಬರೋದನ್ನ ನೋಡಿದಾಗ ತುಂಬಾ ಒಂಥರ ತಡ್ಕೊಳಕ್ ಆಗಲ್ಲ. ಆ ತರದ ಸನ್ನಿವೇಶಗಳನ್ನ ಹೇಗೆ ಎದುರಿಸ್ತಿದ್ರಿ? ನಾನು ಒಂದ್ ಸಾವು ಹೋಗಿದ್ದೆ, ನಮ್ಮ ಮಾಸ್ಟರ್ ಸಿಕ್ಕಿದ್ರು, ಪುಟ್ಪದ್ದಿ ಮಾಸ್ಟ್ರು, PT ಮಾಸ್ಟ್ರು, ಪಾಟ್ನೆ ಎಸ್ಬಿಡೋರು ನಮ್ಮ ಮೇಲೆ. ನಮ್ ಟೈಗೂ ನನ್ ಫ್ರೆಂಡ್ ಟೈಗೂ ಕಟ್ಬಿಟ್ಟು ಅವನು ಹಿಂದೆ ಓಡ್ಬೇಕು, ನಾವ್ ಮುಂದೆ ಓಡ್ಬೇಕು. ಹಂಗೆ ಗುದ್ಮಟ್ಟೆ ಒಳ್ಳೆ ದೊಡ್ಡ ದೊಡ್ಡ ವಂಗೆ ಕಡ್ಡಿಲೆಲ್ಲ ಹೊಡಿಯೋರು. ನಾನೊಂದಿನ ಬಂದ್ ನಮ್ಮ ಅಪ್ಪನ್ಗೆ ಹೇಳಿದ್, ಸ್ಕೂಲಲ್ಲೆಲ್ಲ ಹೊಡಿತಾರೆ ಅಂತ. ಬಂದ್ರು ನನ್ ಜೊತೆ, ಇನ್ನೂ 4 ಜಾಸ್ತಿ ಮಡಗಿ ಅಂತ ಹೇಳ್ಬಿಟ್ಟು ಹೋದ್ರು. ಹಿಂಗೆ ಸಾಕಷ್ಟು ನೋಡಿ, ನಮ್ ತಂದೆ ಏನ್ ಕೆಟ್ಟದ್ದು ಹೇಳ್ಕೊಟ್ಟಿರ್ಲಿಲ್ಲ, ಅವರೇ ಕೆಟ್ಟವರಲ್ಲ. ಬಟ್ ಇವತ್ಗೂ ನಮ್ ತಂದೆ ತರನೇ ನಮ್ ಚಿಗಪ್ತಿರಲ್ಲ, ನಮ್ಮನ್ನ ನೋಡಿ. ನಮ್ಮ ಅಜ್ಜಿ ಇದಾರೆ, ಬಹಳ ಸಾಕಷ್ಟು ನಮ್ಮನ್ನ ಪ್ರೀತಿ ಪಾತ್ರದಿಂದ ನೋಡ್ಕೊತಾರೆ. ಸಾಕಷ್ಟು ನಮ್ಗೇನು ಆತರ ಒಳ್ಳೊಳ್ಳೆ ಶುಭ ಕಾರ್ಯಗಳಲ್ಲಿ ನೋಡಿದಾಗ ನೆನ್ಪಾಗ್ತಾರೆ. ನಾವು ಅವ್ರನ್ನ ಮರ್ತೇ ಇಲ್ಲ. ಪ್ರತಿದಿನ ದೇವ್ರ ಕೈ ಮುಗ್ದಂಗ ಅವ್ರಿಗೂ ಕೈ ಮುಗ್ದು ಹೋಗ್ತೀವಿ. ಬಟ್ ಸಾಕಷ್ಟು ಸರಿ ಮಿಸ್ ಆಗ್ತಾರೆ. ಮೊನ್ನೆ ಅಂತೂ ಒಂದ್ 10 ದಿನ ನಾನು ನನ್ ಮಗ ಇಬ್ರೇ ಜೊತೆಲಿದ್ದಾಗ ಅವ್ನ್ ಕೇಳೋ, ನಿಮ್ಮನ್ನ ಶಂಕರಪ್ಪ ಇಲ್ಲ ಕರ್ಕಬತ್ತಿತ್ತ, ಅಲ್ಲ ಕರ್ಕಬತ್ತಿತ್ತ, ನಾವೇನ್ ನಮ್ನ ಎಕ್ಸಿಬಿಷನ್ ಕರ್ಕ ಹೋಗೋರು, ಪಾನಿಪುರಿನ ಕೊಡ್ಸೋರು. ಪಾನಿಪುರಿ ತಿಂದಾದ್ಮೇಲೆ ಆ ಪಾನಿ ಅಂತ ಕೊಡೋರಲ್ಲ, ಅದನ್ನೊಂದಿನ ಇಸ್ಕ ಕುಡಿದ್ಬಿಟ್ಟು ಅವ್ನ ಯಾವ್ಯಾವ ಕೈಯಲ್ಲಿ ಇದ್ ಮಾಡ್ತಿದ್ನು ಅಂತ ಹೊಡೆದಾಕ್ಬಿಟ್ಟಿದ್ರು ನನ್. ನಮ್ಮಪ್ಪ ಅಂತ ಇದ್ದಾಗ ನನ್ಗೆ ಪ್ರೀತಿ ಅಷ್ಟೇ, ಅವ್ರ ಕಂಡ್ರೆ ಭಯ. ಎಲ್ಲಿ ಅಂದ್ರೆ ಹೊಡೆದ್ ಬಿಡ್ತಾರೆ ಏನೋ ಅಂತ ಭಯ ಇತ್ತು. ಸರ್, ದರ್ಶನ್ ಸರ್ ಬಗ್ಗೆ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ತಾವು ತುಂಬಾ ಆತ್ಮೀಯರು ದರ್ಶನ್ ಅವರಿಗೆ. ಇನ್ಫ್ಯಾಕ್ಟ್ ನಾನು ನೀವು ಸರ್ ಜೊತೆ ನಿಂತ್ಕೊಂಡಿರುವಂತಹ ಒಂದು ಫೋಟೋ ನೋಡ್ತಾ ಇದ್ದೆ. ಪೊಲಿಟಿಕಲ್ ಲುಕ್ ಅಲ್ಲಿ ಸಖತ್ತಾಗಿ ಮಿಂಚ್ತಾ ಇದ್ರು, ವೈಟ್ ಕಲರ್ ಕುರ್ತಾ ಎಲ್ಲ ಹಾಕೊಂಡು. ಯಾವ ಸಂದರ್ಭ ಅದು? ಡೇವಿಲ್ ಶೂಟಿಂಗ್ ಸಂದರ್ಭ. ಓಕೆ. ಅಂದ್ರೆ ನಮ್ಗೊಂಥರ ಹಿರಿಯ ಅಣ್ಣನಾಗಿ ಯಾವಾಗ್ಲೂ ಕೂಡ ನನ್ ಜೊತೆ ಇದ್ದಾರೆ. ಅವ್ರದೊಂದ್ ಕೈ ನನ್ ಮೇಲಿದೆ. ಲೈಕ್ ನಾನು ಆಕ್ಚುಲಿ ಡಿಸ್ಕಸ್ ಮಾಡ್ತಿದ್ದೆ ಕೆಲವೊಂದು ಬಿಜೆಪಿ ನಾಯಕರ ಜೊತೆ. ದರ್ಶನ್ ಸರ್ ಅಂತವ್ರು ರಾಜಕೀಯಕ್ಕೆ ಬರ್ಬೇಕು, ಅವ್ರೊಂದಲ್ಲ ಒಂದು ದಿನ ಒಂದ್ MLA ನೋ MP ನೋ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೆ. ತಮಗೇನ್ ಅನಿಸ್ತದೆ ಈ ವಿಚಾರದಲ್ಲಿ ಅಂತ? ನಾನು ಎಲ್ಲರ ಜೊತೆ ನೀಲಾಜಲವಾಗಿ ಮಾತಾಡ್ತಾ ಇರ್ತೀನಿ. ಅವ್ರು ನೋಡಿದ ತಕ್ಷಣ ನಾನು ಮಾತಾಡುದಿಲ್ಲ. ಅವ್ರೇನ್ ಹೇಳ್ತಾರೆ, ನಾವೇನ್ ಹೇಳ ಫಂಕ್ಷನ್ ಅದು ಇದು ಕಾರಣ ಅಂತಂದಾಗ ನಾನು ಯಾವತ್ತೂ ರಿಫ್ಯೂಸ್ ಮಾಡಿಲ್ಲ. ನಾನ್ ಮಾಡುವಂತ ಎಲ್ಲಾ ಒಳ್ಳೆ ಕೆಲ್ಸಗಳಿಗೂ ನನ್ ಜೊತೆ ಇದ್ದಾರೆ. ರಾಜಕಾರಣವಾಗಿ ಅವರು ನಾವು ಯಾವತ್ತೂ ಮಾತಾಡಿಲ್ಲ. ನಾನು ಚುನಾವಣಾ ಪ್ರಚಾರದಲ್ಲಿ ನನಗ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಓಡಾಡ್ತಿದ್ದೆ. ನನ್ಗೊಂದಿನ ಫೋನ್ ಮಾಡಿ ಬೈದ್ರು, ನೀನು ಡೇಟ್ ಬರ್ಸಿಲ್ಲ, ನಾಮಿನೇಷನ್ಗೆ ಯಾವತ್ ಬರ್ಬೇಕು, ಪ್ರಚಾರಕ್ಕೆ ಎಷ್ಟ್ ದಿನ ಬರ್ಬೇಕು ಅಂತ. ಅಂದ್ರೆ ನಮ್ನ ರೇಗಿ ಅವರೇ ನಮ್ಗೆ ಡೇಟ್ ಕೊಟ್ಟು ಕಾರ್ಯಕ್ರಮಗಳಿಗೆ ಬಂದು ನನ್ಗೆ ಆಶೀರ್ವಾದ ಮಾಡಿದಂತವ್ರು, ಶಕ್ತಿ ತುಂಬದಂತವ್ರು ನನ್ನ ಪ್ರೀತಿಯ ದರ್ಶನ್ ಅಣ್ಣವ್ರೆ. ಅವರು ಯಾವಾಗ್ಲೂ ನನ್ನ ಆಸೆ ಅವ್ರದ್ದೇನು ಅಂತಂದ್ರೆ, ಅವ್ರು ಎಲ್ಲವೂ ಅವ್ರ ಮನ್ಸ್ ಮಾಡಿದ್ರೆ ಆಗ್ತಾರೆ. ಆದ್ರೆ ಅವ್ರು ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ತೆರೆ ಮೇಲೆ ಎಲ್ಲಾರ್ನು ರಂಜಿಸ್ತಾ ಇರ್ಬೇಕು. ಅವ್ರ ಆಶೀರ್ವಾದ ಸದಾ ನನ್ನಂತವ್ರ ಮೇಲೆ ಇರ್ಬೇಕು ಅಂತ ಬಯಸ್ತೇನೆ. ಓಕೆ, ಈಗ ಒಂದ್ ಕಾರ್ಯಕ್ರಮಕ್ಕೆ ಬಂದಿದೀವಿ. ಓಕೆ ವೀಕ್ಷಕರೇ, ಈಗ ಏನ್ ಸರ್ ಇದು ಬಾಡೂಟ ಸ್ಪೆಷಲ್? ಬಹಳ ಚೆನ್ನಾಗಿ ನಮ್ಮ ಗೌರಿಶಂಕರ ಮಿಲಿಟರಿ ಹೋಟ್ಲಲ್ಲಿ ಒಳ್ಳೆ ಚಾಪ್ಸು, ಮಟನ್ ಸಾರು, ಕೈಮಾ ಫೇಮಸ್ ಇಲ್ಲಿ. ನೀವು ವಿಶೇಷವಾಗಿ ಬಂದಿದ್ದೀರಲ್ಲ ಇವತ್ತು, ಊಟ ಮಾಡ್ಸೋಣ ಅಂತ ನಿಮ್ಗೆ. ಓಕೆ ಸರ್, ಇದೆಂತ ಸರ್ ಇದು? ಏನ್ ನನಗೆ ಗೊತ್ತಾಗಿಲ್ಲ. ಇಷ್ಟು ದೊಡ್ಡ ಪೀಸ್ ಚಾಪ್ಸ್ ನಿಮಗ್ ಕೊಟ್ಟಿರೋದು. ಏನ್ ಸರ್ ಹೋಟೆಲ್ ನೇಮ್ ಇದು? ಎಷ್ಟು ವರ್ಷದಿಂದ ಇದೆ, ಹೇಗೆ? ಇದು ಬಹಳ 16 ವರ್ಷಗಳಿಂದ ಇಲ್ಲಿ ತರ ಸೇವೆ ತರನೇ ಇದೆ. ಈಗ ನೋಡಿ, ಇಲ್ಲೆಲ್ಲ ಹೊರಗಡೆಯವ್ರು ಬರ್ತಾರೆ, ದೇಶ ವಿದೇಶದಿಂದ ಬರ್ತಾರೆ ಊಟ ಮಾಡ್ಬೇಕು ಅಂತ. ಬಾಬುರಾವ್ ಕೊಪ್ಪಳ ಸರ್ಕಲ್ ಅಂದ್ರೆ ಬಾಡೂಟಕ್ಕೆ ಫೇಮಸ್. ಓಕೆ, ಲೈಕ್ ನಿಮ್ಮ ಫೇವ್ರೆಟ್ ಫುಡ್ ಇದು ಅಂತ? ನಾವು ವಾರಕ್ಕೊಂದ 3-4 ದಿನ ನಾನ್ ವೆಜ್ ಊಟ ಮಾಡ್ತೀವಿ. ನೀವು ನಮ್ ಜಿಲ್ಲೆಗೆ, ನಮ್ ತಾಲೂಕಿಗೆ ಗೆಸ್ಟ್ ಆಗಿ ಬಂದಿದ್ದೀರಲ್ಲ,
ನಿಮ್ಗೆ ಊಟ ಮಾಡ್ಸೋಣ. ಓಕೆ ವೀಕ್ಷಕರೇ, ತಟ್ಟೆಯಲ್ಲಿ ನೋಡ್ತಾ ಇದ್ದೀರಿ ಬಿಸಿ ಬಿಸಿ ರಾಗಿ ಮುದ್ದೆ. ನಾನು ಆಕ್ಚುಲಿ ಸಾಂಗ್ಸ್ ಗಳಲ್ಲಿ ಕೇಳಿದ್ದೆ ಬಿಸಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಅಂತ, ಬಟ್ ಇಲ್ಲಿ ಹಾಗಲ್ಲ, ನಲ್ಲಿ ಮೂಳೆಯ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆಯನ್ನ ಟೇಸ್ಟ್ ಮಾಡುವಂತಹ ಸಂದರ್ಭ. ಸೊ ಊಟದ ಸಮಯ. ವೆಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದ್ರೆ ಇಡೀ ದಿನ ನನಗೆ ಸಮಯ ಕೊಟ್ರಿ, ಹೋಗಿದ್ ಕಡೆಗಳಲ್ಲೆಲ್ಲ ಅದ್ಭುತವಾದಂತಹ ಜನಾಭಿಮತ ಇತ್ತು. ಒಂದು ಬ್ಯೂಟಿಫುಲ್ ಕಾರ್ಯಕ್ರಮ ನಾನ್ ಮಾಡಿದೆ ಅನ್ನುವಂತಹ ಭಾವ ನನ್ನಲ್ಲಿದೆ. ತಮಗೇನ್ ಅನ್ನಿಸ್ತು ಅಂತ? ಅಲ್ಲ, ನೀವೆಲ್ಲ ಬಹಳ ದೊಡ್ಡ ದೊಡ್ಡ ನಾಯಕರುಗಳ ಕಾರ್ಯಕ್ರಮವನ್ನು ಮಾಡಿದವರು ಬಂದು ಒಬ್ಬ ಸಾಮಾನ್ಯನ, ಅದರಲ್ಲೂ ಪರಾಜಿತ ಅಭ್ಯರ್ಥಿನ ಗುರ್ತಿಸಿ ನೀವು ನಮ್ ಜೊತೆ ಕಲ್ದಂತ ಕಾಲನೇ ನನ್ಗೆ ಬಹಳ ಅವಿಸ್ಮರಣೀಯವಾದದ್ದು. ಈ ತರ ವೇದಿಕೆಗಳು ಹೆಚ್ಚೆಚ್ಚು ನಮ್ಮಂತ ಯುವಕರಿಗೆ ಸಿಕ್ಕಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ರಾಜಕಾರಣದಲ್ಲಿ ಪೂರಕವಾದಂತ ಅವಕಾಶಗಳು ಸಿಗ್ಬೋದೇನೋ ಅಂತ ನನ್ನ ಭಾವನೆ. ಓಕೆ, ವೆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ, ಅಂಡ್ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನೀವು ಕೂಡ ನಮ್ಮನ್ನ ಮಾತಾಡಿಸಿ ನಮ್ ಕ್ಷೇತ್ರದ ದರ್ಶನ ಮಾಡೋದಕ್ಕೆ ಮತ್ ನಮ್ ಜೊತೆ ಕಾಲ ಕಳೆದಕ್ಕೆ ನಾನು ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಓಕೆ, ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ಸಚ್ಚಿದಾನಂದ್ ಅವರ ಕ್ಷೇತ್ರ ಮತ್ತು ಅವರ ಮನೆಯ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ನಮ್ಮದಾಗಿತ್ತು. ಸೋತರು ಸುಮ್ಮನೆ ಕೂರದೆ ಮತ್ತು ಸೋತವರಿಗೆ ಮಾತನಾಡೋದಕ್ಕೆ ಅನೇಕ ವಿಚಾರಗಳಿರುತ್ತೆ, ಮತ್ತು ಸೋತವನು ಒಂದಲ್ಲ ಒಂದು ದಿನ ಗೆಲುವಿನ ಮೆಟ್ಟಿಲನ್ನ ಏರ್ತಾನೆ ಅನ್ನುವಂತಹ ಸಾಲುಗಳು ನನಗೆ ಈ ಕ್ಷಣಕ್ಕೆ ಪ್ರಸ್ತುತ ಅಂತ ಅನಿಸ್ತಾ ಇದೆ. ಇನ್ಫ್ಯಾಕ್ಟ್ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ನಾಯಕರಾಗಿ ಬಿಜೆಪಿಯಿಂದನೋ ಅಥವಾ ಗೊತ್ತಿಲ್ಲ ಸನ್ನಿವೇಶಗಳು ಹೇಗೆ ಬದಲಾಗ್ತದೆ ಅಂತ, ಒಂದೊಳ್ಳೆ ನಾಯಕರು ಶ್ರೀರಂಗಪಟ್ಟಣದಲ್ಲಿ ಸ್ಪೆಷಲಿ ಬಿಜೆಪಿ ಪಾರ್ಟಿಗೆ 40,000 ಹತ್ತತ್ರ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಹೈಕಮಾಂಡ್ಗೂ ಕೂಡ ಗೊತ್ತಿರುತ್ತೆ. ಅದೇನೇ ಇದ್ರೂ ಕೂಡ ಜನರ ಜೊತೆ ಬೆರೆತಂಥವ್ರು, ಜನ ಅವರಿಗೆ ವಾಪಸ್ ಆ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ಸಮಯವೇ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಶ್ರೀರಂಗಪಟ್ಟಣದಿಂದ.